वयादिदृतश्चार्थेश विद्यस्वराट् तेने ब्रह्महृदाय आदिकवये सूर्यः तेजो वारिमृधां यथा विनिमयो चतुर्गो मृषा धाम्ना स्वेन सदा निरतोगं सत्यं परं धीमहि सृष्टिस्थित्यप्यहेया नीति दृशनमो बन्धमोक्षास्मात् अस्य श्री ब्रह्मरुद्रप्रभृतिसुरद्वेषुरत्वात्मकस्य विष्णोर्व्यस्ताः समस्ताः सकलगुणैः सर्वदेषु व्यपेतः पूर्णानन्दावियो गुरुवे परमः चिन्तयेतं महान्तम् आचार्यः पवनोऽस्माकम् आचार्याणि च भारती देवो नारायणश्रीशः देवी मङ्गलदेवता यं प्रव्रजन्तम् अनपेतम् अपेतकृत्यं द्वैपायनो विरहकातराजहाव पुत्रेतु तन्मयतिहातरोपिनिधो तं सर्वोदरं मुनिमानतोऽस्मि नौमिन्याय सुधायुज्यं श्रीपादराश्रमनिवासाद्यान् विरमाब्धिरान् श्रीवादिराजारपे वन्देऽहं सौरान् रघुत्तमन् वैदग्ध्यवारान् सत्यवर्त राघवेन्द्रमुनिपान् सद्यानपान् सत्याभिज्ञकराब्जोत्थान् पञ्चाशद्वर्षकोटिकान्त्यप्रमोतीर्थार्यान्नोमिन्यासुधारतान् सत्यप्रमोसञ्जातान् सौर्याप्येषयतिकान् सत्यात्मन् वन्दे शास्त्रज्ञानसिद्धये विद्यापीठविधातारं विद्यावारचन्द्रं विद्यार्थवत्सलं वन्दे महामहिमसद्गुरुं स्वस्य सतताम् अखिलसर्वमङ्गलानि भवन्तु हरिः ओं हरिः ओं हरिः ओं ಶ್ರೀಕೃಷ್ಣ ಪರಮಾತ್ಮನ ಅದ್ಭುತವಾದಂತಹ ಮಹಿಮೆಯನ್ನು ಕೊಂಡಾಡುತ್ತಾ ಬಲರಾಮದೇವರ ಅತುಲ ಪರಾಕ್ರಮ ಹಾಗೆ ಸಾಂಬರ ವಿವಾಹ ಲಕ್ಷಣಾದೇವಿಯ ವಿವಾಹ ಆಗ ಯಾದವರನ್ನ ದುರ್ಯೋಧನಾದಿಗಳು ತುಚ್ಛವಾಗಿ ಅವರನ್ನು ಹೀಯಾಳಿಸುತ್ತಿರುವಾಗ ಅಲ್ಲಿ ಬಲರಾಮದೇವರಿಗೆ ಕೋಪ ಬಂದು ತಮ್ಮ ನೇಗಲಿನಿಂದ ಇಡೀ ಆ ಪುರವನ್ನೇ ಅದನ್ನು ಇದರ ವಿಶೇಷವಾದಂತಹ ರೀತಿಯಾಗಿ ಅದನ್ನು ಸೆಳೆದು ಗಂಗಾ ನದಿಯಲ್ಲಿ ಅದನ್ನು ಮುಳುಗಿಸಲಿಕ್ಕೆ ಉದ್ಯುಕ್ತರಾಗ್ತಾರೆ. ಇವತ್ತು ಅದು ವಾಲಿದೆ. ಅಷ್ಟು ಅಂತಹ ಮಹಾಪರಾಕ್ರಮಶಾಲಿಗಳು ಬಲರಾಮದೇವರು ಅಂತೆಂಬುದಾಗಿ ವಿಶೇಷವಾಗಿ ಹೇಳುತ್ತಾ ನಾರದರು ಅಂತಹ ಭಗವಂತನ ಶ್ರೇಷ್ಠವಾಗಿರತಕ್ಕಂತಹ ಗೃಹಸ್ಥ ಧರ್ಮವನ್ನ ಕಣ್ತುಂಬ ನೋಡಿ ಆನಂದಪಟ್ಟಿದ್ದಾರೆ. ಉದ್ಧವನ ಸಮಾಗಮ, ನಾರದರು ಉದ್ಧವರೆಲ್ಲ ಸೇರಿದಾಗ ಪಾಂಡವರು ಯುಧಿಷ್ಠಿರ ರಾಜ್ಯವನ್ನು ಶಾಸನ ಮಾಡ್ತಾ ಇದ್ದಾನೆ. ಅವರ ರಾಜ್ಯ ಸ್ಥಿರವಾಗಿ ವಿಶೇಷ ಉಳಿಯಬೇಕು. ಆ ನಂತರ ರಾಜಸೂಯಾಗ ಅವನಿಂದ ಮಾಡಿಸಬೇಕಾಗಿದೆ. ಆ ರಾಜಸೂಯಾಗ ಮಾಡಬೇಕಾದರೆ ದಿಗ್ವಿಜಯ ಮಾಡಬೇಕು, ಅನೇಕ ರಾಜರನ್ನ ಗೆಲ್ಲಬೇಕು. ಎಲ್ಲದಕ್ಕೂ ಮುಖ್ಯವಾಗಿ ಜರಾಸಂಧ, ಅವನನ್ನ ಗೆದ್ದರೆ ಎಲ್ಲ ರಾಜರನ್ನು ಗೆದ್ದಂತೆ. ಯಾಕಂದ್ರೆ ಜರಾಸಂಧ 10,000 ಆನೆಯ ಬಲವುಳ್ಳವನವನು, 10,000 ಆನೆ ಬಲ ಅಂತವನಿಗೆ. ಹೀಗಿರುವುದರಿಂದ ಅವನನ್ನು ಗೆಲ್ಲುವುದು ಅಷ್ಟು ಸುಲಭವಾದ ಅವನ ಮಾತಲ್ಲ. ಅದಕ್ಕಾಗಿ ಅದಕ್ಕೆ ಸದಸ್ಯಾಟದ ಭೀಮಸೇನ ದೇವರೇ. ಅದಿದ್ದರೂ ಸಹ ನಿನ್ನ ಸನ್ನಿಧಾನ ಇರಬೇಕು. ನಿನ್ನ ಸನ್ನಿಧಾನ ಇದ್ದರೇನೆ ಅವರನ್ನು ಸಂಹಾರ ಮಾಡಲಿಕ್ಕೆ ಸಾಧ್ಯವಾಗತ್ತೆ. ನಿಮಿತ್ತ ಮಾತ್ರ ಭವ ಸವ್ಯಸಾಚೆನ್ನಂದ ಕೃಷ್ಣ ಹೇಳಿದಂತೆ ಎಲ್ಲ ನಿಮಿತ್ತ ಮಾತ್ರ. ಸರ್ವಸಂಹಾರ ಶ್ರೀಕೃಷ್ಣ ಪರಮಾತ್ಮನೇ. ಕೃಷ್ಣನ ಅನುಗ್ರಹದಿಂದ ಹಾಗೆ ಪ್ರೇರಣೆಯ ಪ್ರೀತ್ಯರ್ಥಂ ಅಂತ ಭೀಮಸೇನ ದೇವರು ಶತ್ರುಗಳ ಆ ಒಂದು ಸಂಹಾರ ರೂಪ ಸಂಕಲ್ಪವನ್ನು ಮಾಡ್ತಾರೆ, ಕೊನೆಗೆ ಸಮರ್ಪಣೆ ಮಾಡ್ತಾರಂತೆ. ಸಮರ್ಪ್ಯ ಕೃತ್ಯಾನಿ ಕೃತೀಕೃತಾಯನಿ ಅಂತ ಭಾಗವತ ಧರ್ಮ ಅಲ್ಲಿಯೂ ಇದೆ. ಸಂಕಲ್ಪಕ್ಕೂ ವಿಶಿಷ್ಟವಾದಂತಹ ಆ ಒಂದು ನಿಯಮ ಇದೆ, ಸಮರ್ಪಣೆಗೂ ಅಂತಹ ವಿಶಿಷ್ಟವಾದಂತಹ ಧರ್ಮ. ಸಂಕಲ್ಪವೂ ಧರ್ಮ, ಸಮರ್ಪಣೆ ಅದನ್ನು ಶ್ರೀಮದಾಚಾರ್ಯರು ವಾಯುದೇವರು ವಿಶೇಷವಾಗಿ ಮಾಡ್ತಾರೆ. ಇದೇ ಸಾಕ್ಷಿ. ಅವತಾರ ತ್ರಯಗಳಲ್ಲೂ ಇದನ್ನು ನಾವು ಕಾಣ್ತಾ ಇದ್ದೇವೆ. ಅದಕ್ಕಾಗಿ ಶತ್ರು ಹನನ ರೂಪವಾದಂತಹ ಕಾರ್ಯ ಅದು ಸಂಕಲ್ಪಪೂರ್ವಕವಾಗಿ ಅಂತಹ ಪರಮಾತ್ಮನ ಪೂಜಾ ರೂಪ ಅಂತ ಮಾಡ್ತಾರೆ. ಅವರು ಪೂಜಾ ರೂಪವಾಗಿ ಮಾಡಿ ಅದನ್ನು ಸಮರ್ಪಣೆ ಮಾಡಿಬಿಡ್ತಾ ಇದ್ದಾರೆ. ಈ ರೀತಿಯಾಗಿ ಇಂತಹ ದುಶ್ಯಾಸನ ಸಂಹಾರ ಕಾರ್ಯ ಈ ಒಂದು ಕಾರ್ಯ ಈ ಒಂದು ಕರ್ಮ ಮಾಡಿದ್ದೇನೆ, ಇದನ್ನು ಭಗವಂತ ಸುಪ್ರೀತನಾಗಲಿ, ಪ್ರೀತವಸ್ತು ಕೃಷ್ಣ ಪ್ರಭು ಪರಮಾತ್ಮ ಸುಪ್ರೀತನಾಗಲಿ ಅಂತ ಹೇಳಿ ಸಂಕಲ್ಪ ಮಾಡಿಬಿಡ್ತಾರೆ. ಒಟ್ಟಿಗೆ ಅಂತ ನಿನ್ನ ಸನ್ನಿಧಾನ ಇರಬೇಕು. ಅದರಿಂದ ಹಾಗೆ ಜರಾಸಂಧ ಅನೇಕ ರಾಜರನ್ನ ತನ್ನ ಬಂಧಿಗಳನ್ನಾಗಿ ಮಾಡಿದ್ದಾನೆ. ಈಗ ಅವರನ್ನೆಲ್ಲ ಬಂಧನದಿಂದ ಬಿಡುಗಡಿಸಬೇಕು, ಎಲ್ಲರನ್ನು ಬಿಡುಗಡೆ ಮಾಡಬೇಕಾಗಿದೆ. ಇಷ್ಟೆಲ್ಲ ಮಹತ್ತರ ಕಾರ್ಯ ಇದೆ. ಮೇಲಾಗಿ ಭೂಭಾರ ಕಾರ್ಯ ಆಗಬೇಕಲ್ಲ, ಭೂಭಾರ ಹರಣ ಆಗಬೇಕಾಗಿದೆ ಅಂತ ಜರಾಸಂಧಾದಿ ಮಹಾಮಹಾ
ದುಷ್ಟರು ನಿಗ್ರಹ ಆದರೆ ಎಷ್ಟೋ ಭೂಭಾರ ಕಡಿಮೆ ಆಗತ್ತೆ ಅಂತ ಎಷ್ಟೆಲ್ಲ ವಿಶೇಷವಾಗಿ ವಿಚಾರ ಮಾಡಿ ಆ ಸಂದರ್ಭದಲ್ಲಿ ಅಂತಹ ಶ್ರೀಕೃಷ್ಣ ಪರಮಾತ್ಮ ದ್ವಾರಕಾಪಟ್ಟಣದಿಂದ ತನ್ನೆಲ್ಲ ಅಷ್ಟಮಹಿಷಿಯರನ್ನ ಎಲ್ಲ ವಿಶಿಷ್ಟವಾದಂತೆಲ್ಲ ಪರಿವಾರ ಸಮೇತರಾಗಿ ಇಂದ್ರಪ್ರಸ್ಥಕ್ಕೆ ಎಲ್ಲರೂ ಕೂಡ ಹೊರಟಿದ್ದಾರೆ. ರಾಜನ ಆ ಒಂದು ರಾಜದೂತನ ಮೂಲಕವಾಗಿ ಈ ಒಂದು ಶುಭ ಸಮಾಚಾರವನ್ನು ಹೇಳಿ ಕಳಿಸ್ತಾನೆ. ನೀನು ಹೋಗಿ ಅಲ್ಲಿ ಹೋಗಿ ಎಲ್ಲ ರಾಜರಿಗೂ ಸಮಾಧಾನ ಹೇಳು, ಕೃಷ್ಣ ಬಂದು ಜರಾಸಂಧನನ್ನ ನಿಗ್ರಹ ಮಾಡಿ ನಿಮ್ಮನ್ನೆಲ್ಲ ಬಿಡುಗಡೆ ಮಾಡಿಸ್ತಾನೆ ಅಂತೆಂಬುದಾಗಿ ಈ ವಿಚಾರವನ್ನು ಹೇಳು ಅಂತೆಂಬುದಾಗಿ ಹೇಳಿ ಕಳಿಸ್ತಾರೆ. ಅವರು ಪರಮ ಸಂತುಷ್ಟರಾಗಿದ್ದಾರೆ. ಅಲ್ಲಿ ಇಂದ್ರಪ್ರಸ್ಥಕ್ಕೆ ಸಮಾಗಮ, ಮಂಗಲ ವಾದ್ಯ ವೈಭವ ಎಲ್ಲ ಘೋಷದೊಂದಿಗೆ ಅವರಿಗೆ ಭವ್ಯ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಎಲ್ಲ ಸ್ವಾಗತ ಸಮಾರಂಭ. ಅಲ್ಲಿ ವಿಶಿಷ್ಟವಾದಂತಹ ಕುಂತಿದೇವಿ, ದ್ರೌಪದಿ ದೇವಿ ಎಲ್ಲರೂ ಕೂಡ ಪರಮ ಸಂತೋಷ ಪಟ್ಟಿದ್ದಾರೆ. ಎಲ್ಲರಿಗೂ ಆ ವಿಶಿಷ್ಟವಾದಂತಹ ಸತ್ಕಾರ ಸಮಾರಂಭ ಎಲ್ಲ ಅಲ್ಲೆಲ್ಲ ವಿಶೇಷವಾಗಿ ನೆರವೇರಿದೆ. ಆಮೇಲೆ ಆದ ಬಳಿಕ ಎಲ್ಲರೂ ಕೂಡ ಸಭಾಸದರು ಆ ಸಭೆಯಲ್ಲಿ ಸಮ್ಮಿಲಿತರಾದಾಗ ಅಂತಹ ಅವಾಗ ಯುಧಿಷ್ಠಿರ ಹೇಳ್ತಾ ಇದ್ದಾನೆ, ಕೃತರಾಜೇನ ಗೋವಿಂದ ರಾಜಸು ಏನ ಪಾವನೀ ಯಕ್ಷೀಭೂತಿ ಭವತಃ ತಸ್ಸ ಸಂಪಾದಯನ ಪ್ರಭೋ ಎಂಬುದಾಗಿ. ಕ್ರತುರಾಜ ಇದು ರಾಜಸು ಯಾಗ ಸರ್ವಶ್ರೇಷ್ಠವಾದಂತಹದ್ದಾಗಿದೆ ಅಂತ ಪರಮ ಮಂಗಲಪ್ರದವಂತಹದ್ದಾಗಿದೆ. ಅದಕ್ಕಾಗಿ ನಿನ್ನ ವಿಶಿಷ್ಟವಾದಂತಹ ಸನ್ನಿಧಾನದಿಂದಲೇ ಈ ಕಾರ್ಯ ಆಗಬೇಕಾದ್ದರಿಂದ ಆ ಒಂದು ಮಹತ್ತರವಾದಂತಹ ಕಾರ್ಯವನ್ನ ನೆರವೇರಿಸಿಕೊಡುವುದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನಿನ್ನ ವಿಶಿಷ್ಟವಾಗಿರ್ತಕ್ಕಂತಹ ಪಾದ ಸ್ಮರಣೆಯಿಂದಲೇ ನಮಗೆ ಎಲ್ಲ ವಿಧವಾಗಿರತಕ್ಕಂತಹ ದುಃಖಗಳು ದೂರವಾಗತ್ತೆ. ಆನಂತರ ನಿನ್ನ ಆ ಒಂದು ವಿಶಿಷ್ಟವಾದಂತಹ ಆ ಒಂದು ಕೀರ್ತನ ಕಥಾ ಶ್ರವಣದ ಮೂಲಕವಾಗಿ ಎಲ್ಲ ತಾಪಗಳೆಲ್ಲ ವಿಶೇಷ ಪರಿಹಾರವಾಗಿ ಅಭದ್ರನಾಶನಂ ಎಲ್ಲ ಅಮಂಗಲಗಳೆಲ್ಲ ಪರಿಹಾರವಾಗತ್ತೆ ಅಂತಿದೆ. ಅಂದ ಬಳಿಕ ಬ್ರಹ್ಮಾದಿ ಸಮಸ್ತ ದೇವತೆಗಳು ಕೂಡ ಅಂತಹ ಅಪವರ್ಗಂ ಮೋಕ್ಷಕ್ಕಾಗಿ ಅವರೆಲ್ಲ ನಿನ್ನನ್ನ ವಿಶೇಷವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಂತೆಷ್ಟೆಲ್ಲ ಕೇಳಿ ಅನಂತರ ಒಳ್ಳೆ ಮಾತನ್ನ ಒಳ್ಳೆ ಪ್ರಶ್ನೆ ಮಾಡಿದ್ದೀಯಪ್ಪ. ಶತ್ರುಕರ್ಷಣ, ನೀನು ಎಲ್ಲ ಶತ್ರುಗಳನ್ನ ನಿಗ್ರಹ ಮಾಡುವಂತಹ ಒಂದು ವಿಶಿಷ್ಟವಾದಂತಹ ಕಾರ್ಯ ಇದೆ. ವಿಶೇಷವಾಗಿ ಎಲ್ಲ ಋಷಿಗಳು, ಎಲ್ಲ ವಿಶಿಷ್ಟವಾದಂತಹ ಪಿತೃದೇವತೆಗಳು, ಎಲ್ಲ ಸುಹೃತ್ತರು, ಬಂಧುಗಳು ಎಲ್ಲರಿಗೂ ಅತ್ಯಂತ ಅಪೇಕ್ಷೆಗಿದೆ. ರಾಜಸೂಯ ಯಾಗವನ್ನ ವಿಶೇಷವಾಗಿ ಯುಧಿಷ್ಠಿರ ಮಾಡಬೇಕು. ಲೋಕಕ್ಷೇಮಕ್ಕಾಗಿ, ತನ್ನ ರಾಜ್ಯದ ಕ್ಷೇಮಕ್ಕಾಗಿ, ಶತ್ರು ನಿಗ್ರಹ ಆಗಬೇಕು. ಅದಕ್ಕಾಗಿ ವಿಜಿತ್ತಪದೀಂ ಸರ್ವಾನ್ ಕೃತ್ವಾ ಜಗದೀಂ ವಶೇ, ಎಲ್ಲರ ವಿಶಿಷ್ಟವಾಗಿರತಕ್ಕಂತಹ ಆ ಎಲ್ಲ ರಾಜರನ್ನ ಗೆಲ್ಲಬೇಕು. ಗೆದ್ದ ಮೇಲೇನೆ ರಾಜಸೂಯ ಯಾಗ ಆಗತ್ತೆ ಅಂತೆಂಬುದಾಗಿ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಇದೆಲ್ಲ ಹೇಳುತ್ತಿರುವಾಗ ನಿನ್ನೆಲ್ಲ ಸಹೋದರರನ್ನು ಒಂದು ದಿಕ್ಕಿನಲ್ಲಿ ಕಳಿಸಬೇಕು. ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರ ದಿಕ್ಕಿನಲ್ಲಿ ಒಬ್ಬೊಬ್ಬರನ್ನ ನೇಮಿಸ್ತಾ ಇದ್ದಾರೆ. ಪೂರ್ವ ದಿಕ್ಕೆ ಪರಮ ವಿಶೇಷವಾಗಿ ಸಾಕ್ಷಿ ಭವಿಷ್ಯಂದಿಯವರು ಅವರೆಲ್ಲ ಸೇನ ಎಲ್ಲ ತೆಗೆದುಕೊಂಡು ಹೋಗಬೇಕು. ಅಲ್ಲಿಂದ ಕಪ್ಪು ಕಾಣಿಕೆ ರಾಜರನ್ನ ಗೆದ್ದು ಎಲ್ಲ ತರಬೇಕು. ಅದು ಅತ್ಯಂತ ಬಹು ಕಾಣಿಕೆಯುಕ್ತವಾದಂತಹ ರಾಜಸೂಯಾಗ ಸುಮ್ಮನೆ ಅದು ಆಗುವುದಿಲ್ಲ. ಅದಕ್ಕೆ ಸಾಕಷ್ಟು ಎಲ್ಲ ಬೇಕಾಗುತ್ತೆ, ಕಾಣಿಕೆ ಎಲ್ಲ ಬೇಕಾಗತ್ತೆ. ಈ ಯಜ್ಞಾಗಾದಿಗಳು ಅದೆಲ್ಲ ಸಾಮಾನ್ಯವಾದ್ದಲ್ಲ, ಅಸಾಧಾರಣವಾದ್ದರಿಂದ ಈ ಪ್ರಕಾರವಾಗಿ ದಿಗ್ವಿಜಯ ಮಾಡಬೇಕು. ಅವರೆಲ್ಲ ಪರಮಾತ್ಮನ ವಿಶೇಷವಾದಂತಹ ತೇಜಸ್ಸಿನಿಂದ ಅವರು ಕೂಡಿದಾಗಿದ್ದಾರೆ. ಸಹದೇವಂ ದಕ್ಷಿಣೆ, ಸಹದೇವರನ್ನ ದಕ್ಷಿಣ ದಿಕ್ಕಿಗೆ, ಆಮೇಲೆ ದಿಶಿ ಪ್ರತಿಚ್ಯಾಂ ನಕುಲಂ, ಪಶ್ಚಿಮ ದಿಕ್ಕಿ ನಕುಲನ್ನ, ಉದಿಚ್ಯಾಂ ಸವ್ಯಸಾಚನಂ ಅರ್ಜುನನನ್ನ, ಪ್ರಾಚ್ಯಾಂ ವೃಕೋದರನ್ನ ಪೂರ್ವ ದಿಕ್ಕಿನಲ್ಲಿ, ಅನಂತರ ಮತ್ಸ್ಯ, ಕೇಕೆಯ, ಮದ್ರ ಇವರನ್ನೆಲ್ಲ, ಕೇಕೆಯ ರಾಜ ಮತ್ಸ್ಯ ದೇಶ, ಮದ್ರ ದೇಶ ಇವರನ್ನೆಲ್ಲ ಗೆದ್ದು ಆ ನಂತರ ಆ ಅದ್ಭುತವಾಗಿರತಕ್ಕಂತಹ ಅಜಾತಶತ್ರುವಾದ ನಿನಗೆ ಅದನ್ನೆಲ್ಲ ವಿಶಿಷ್ಟವಾದಂತಹ ಬಹು ದಕ್ಷಿಣಾಕವಾಗಿರತಕ್ಕಂತಹ ಯಜ್ಞ ಅದನ್ನೆಲ್ಲ ಅದಕ್ಕೆ ವಿಶೇಷ ಬೇಕಾಗತ್ತೆ. ಆ ನಂತರ ಅಜಿತಂ ಜರಾಸಂಧಂ, ಯಾರನ್ನು ಗೆಲ್ಲಿಕ್ಕೆ ಸಾಧ್ಯ, ಜರಾಸಂಧನನ್ನ ಗೆಲ್ಲಿಕ್ಕೆ ಅಸಾಧ್ಯ. ಅದಕ್ಕಾಗಿ ಉಪಾಯದಿಂದ ಆ ಸಂದರ್ಭದಲ್ಲಿ ಉಪಾಯ ಮಾಡಿ ಅವನೊಟ್ಟಿಗೆ ನಾವೆಲ್ಲ ಯುದ್ಧಕ್ಕೆ ಹೋಗಬೇಕು. ಅಂದ ಬಳಿಕ ಉದ್ಧವ ನನಗೆ ಹೇಳಿದ್ದಾನೆ. ಅದಕ್ಕಾಗಿ ನಾನು ಅದೇ ರೀತಿಯಾಗಿ ಭೀಮಸೇನ, ಅರ್ಜುನ ಮೂವರು ಬ್ರಾಹ್ಮಣರ ವೇಷವನ್ನ ಧಾರಣೆ ಮಾಡಿಕೊಂಡು ಜರಾಸಂಧನ ರಾಜಧಾನಿ ಹೋಗ್ತೇವೆ. ಬ್ರಾಹ್ಮಣರ ವೇಷದಿಂದ ಬ್ರಹ್ಮಲಿಂಗ ಧರಾಸ್ತ್ರಯ ಅಂತ ಅಲ್ಲಿ ಗಿರಿವ್ರಜ ಅಂತೆಂಬುದಾಗಿ ಆ ವಿಶಿಷ್ಟವಾದಂತಹ ಒಂದು ರಾಜಧಾನಿ. ಅಲ್ಲಿ ಹೋಗಿ ಆ ಒಂದು ಎಲ್ಲ ಅತಿಥಿಗಳೆಲ್ಲ ಬರ್ತಾ ಇರ್ತಾರೆ, ಅಭ್ಯಾಗತರು ಬರ್ತಾ ಇರ್ತಾರೆ. ಆವಾಸ ಸಂದರ್ಭದಲ್ಲಿ ನಾವು ಅಲ್ಲಿ ಹೋಗ್ತೇವೆ
ಆ ಸಂದರ್ಭದಲ್ಲಿ ಬಂದಂತಹ ನಮ್ಮನ್ನು ಕೂಡ ಎಲ್ಲರನ್ನು ಸ್ವಾಗತ ಮಾಡುವಂತೆ ನಮ್ಮನ್ನು ಸ್ವಾಗತ ಮಾಡ್ತಾನೆ. ಆ ನಂತರ ಏನು ಬೇಕು ತಾವು ಬಂದ ಕಾರಣ ಏನು ಎಂಬುದಾಗೆಲ್ಲ ಕೇಳ್ತಾನೆ. ಆಗ ನಾವು ವಿಶೇಷವಾಗಲ್ಲ ಅದೆಲ್ಲ ಏನು ಬೇಕೋ ಅದನ್ನೇ ಕೇಳ್ಕೊಳ್ಬೇಕು ಅಂತೆಂಬುದಾಗಿ ಎಷ್ಟೆಲ್ಲ ವಿಚಾರ ಮಾಡ್ತಾ ಇದ್ದಾರೆ. ಎಲ್ಲಾ ದಿಕ್ಕುಗಳಿಗೆ ಹೋಗಿ ಅವರೆಲ್ಲ ಪೂರ್ವ ದಿಕ್ಕಲ್ಲಿ ಅವರೆಲ್ಲ ಹೋಗಿ ಎಲ್ಲಾ ರಾಜರನ್ನ ಗೆದ್ದು ಬಂತಂದು ಎಲ್ಲ ಸಮರ್ಪಣೆ ಮಾಡಿದ್ದಾರೆ. ಇನ್ನು ಮುಂದೆ ಅಲ್ಲಿ ಕೃಷ್ಣ ಪರಮಾತ್ಮ ವಿಶೇಷ ಭೀಮಸೇನದೇವರು ಅರ್ಜುನ ಎಲ್ಲ ಸೇರಿಕೊಂಡು ಆ ಒಂದು ಬ್ರಾಹ್ಮಣರ ವೇಷಧಾರಿಗಳಾಗಿ ಅಲ್ಲಿ ಹೋಗ್ತಾರೆ. ಅವರ ಬರಮಾಡಿಕೊಳ್ತಾರೆ. ಬಂದು ಆ ನಂತರ ಏನೋ ಬೀಳ್ಲಿಕ್ಕೆ ಬಂದಂತಿದೆ, ಅದಕ್ಕಾಗಿ ತಾವು ಏನು ಕೇಳಿದ್ರು ಕೊಡ್ತೇನೆ ಅಂತ ಜರಾಸಂಧ ಮಾತು ಕೊಟ್ಬಿಟ್ಟ. ಜರಾಸಂಧ ಸಂದರ್ಭದಲ್ಲಿ ತಾವು ಕೇಳುವ ಮಧ್ಯದಲ್ಲೇ ಅಲ್ಲಿ ಕೃಷ್ಣ ಹೇಳ್ತಾನೆ, ಶ್ರೀಯಂ ಸಂದರ್ಭದಲ್ಲಿ ನೀನು ಮುಖ ಹಿಂದೆ ಹರಿಶ್ಚಂದ್ರ, ರಂತಿದೇವ, ಮುದ್ಗಲ, ಶಿವಚಕ್ರವರ್ತಿ ಮುಂತಾದ ರಾಜಾಧಿರಾಜರು ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ದಾನ ಕೊಟ್ಟರು. ದಾನ ಧರ್ಮಾದಿಗಳನ್ನು ಮಾಡಿ ಉತ್ತಮ ಲೋಕವನ್ನ ಗತಿಯನ್ನು ಅವರೆಲ್ಲ ಹೊಂದಿದ್ದಾರೆ. ಆ ಉತ್ತಮ ಕೀರ್ತಿ ಇವತ್ತು ಕೊಂಡಾಡ್ತಾರೆ. ಶಿಬಿ ತನ್ನ ತೊಡೆಯನ್ನೇ ಕತ್ತರಿಸಿ ಮಾಂಸವನ್ನ ಅಲ್ಲಿ ಕೊಟ್ಟನಲ್ಲ. ರಂತಿದೇವ 48 ದಿನ ಉಪವಾಸ ಮಾಡಿ ಬಂದಂತ ಎಲ್ಲರಿಗೂ ಕೂಡ ನೀರು ಸಹ ದಾನ ಮಾಡಿಬಿಟ್ಟ. ಮುದ್ಗಲ ಅವರು ಕೂಡ ಅವ್ರ ಚರಿತ್ರೆಯಲ್ಲಿ. ಹರಿಶ್ಚಂದ್ರ ಸರ್ವಸ್ವಗಳನ್ನು ವಿಶೇಷವಾಗಿ ತಾನು ಸ್ಮಶಾನ ಮಾಡಿಕೊಂಡು ಎಂಥ ಪರಿಸ್ಥಿತಿ. ಹೀಗೆ ಒಂದೇ ಎರಡೇ ಒಂದು ಪಾರಿವಾಳ, ಅದು ಕೂಡ ತನ್ನೆಲ್ಲ ವಿಧವಾಗಿರ್ತಕ್ಕಂತಹ ಸರ್ವಸ್ವ ತನ್ನ ಎಲ್ಲ ಪರಿವಾರವನ್ನೆಲ್ಲ ಪಣಕ್ಕೆ ಇಟ್ಟುಬಿಟ್ಟು ಈ ಪ್ರಕಾರ ಸರ್ವಸ್ವವನ್ನು ಪರಿತ್ಯಾಗ ಮಾಡಿದ. ಅವರೆಲ್ಲ ಹೇಗೆ ಕೀರ್ತಿಯನ್ನ ವಿಶೇಷ ಪಡೆದಿದ್ದಾರೋ ನೀನೂ ಸಹ ಅದನ್ನು ನೀನು ಕೊಟ್ಟು ದೃಷ್ಟಾಂತ. ಹರಿಶ್ಚಂದ್ರ ರಂತಿದೇವ ಉಂಚವೃತ್ತಿ ಶಿಬಿರ್ಬಲಿ ವ್ಯಾಧ ಕಪೋತೋ ಭವ ಹದ್ರುವೇಣ ಧ್ರುವಂಗತಾಹ. ಅವರೆಲ್ಲ ನಿಶ್ಚಿತವಾಗಿಯೂ ವಿಶಿಷ್ಟವಾಗಿ ಅವರೆಲ್ಲ ದಾನದಿಂದ ಉತ್ತಮವಾದ ಇಹದಲ್ಲಿ ಕೀರ್ತಿ, ಪರದಲ್ಲಿ ಉತ್ತಮ ಸುಖವನ್ನ ಪಡೆದಿದ್ದಾರಪ್ಪ. ಅದಕ್ಕೋಸ್ಕರವಾಗಿ ನೀನು ಸಹ ಉತ್ತಮ ನಮಗೆಲ್ಲ ನಾವು ಕೇಳಿದ್ದನ್ನು ಕೊಟ್ಟು ನೀನು ಮಹಾಕೀರ್ತಿವಂತನಾಗು ಅಂತಂದಾಗ ಅವರ ಧ್ವನಿ ಕೇಳಿ ಇವರು ನಿಜವಾದ ಬ್ರಾಹ್ಮಣರಲ್ಲ, ಇವರು ಕ್ಷತ್ರಿಯರೇ ಅಂತ ಗೊತ್ತಾಯಿತು ಜರಾಸಂಧನಿಗೆ. ಆ ಮಾತಿನ ಧರ್ತಿ ಮೇಲೆ ತಿಳ್ಕೊಂಡ್ಬಿಟ್ಟ, ಇವರು ನಿಜವಾದ ಬ್ರಾಹ್ಮಣರಲ್ಲ. ಇವರು ಯಾವ ರೀತಿಯಾಗಂತ ಇವನಲ್ಲಿ ಬಲಚಕ್ರವರ್ತಿ ಹತ್ತಿರ ವಾಮನ ರೂಪಿ ಪರಮಾತ್ಮ ಬಂದ. ಅಸುರ ವಂಚಕ ವಾಮನೇಶ ಅಂತ ಹೇಳ್ತಾರೆ ಅವ್ರಿಗೆ. ಅಸುರ ವಂಚಕ ಹಾಗೆ ಇಲ್ಲಿಯೂ ಕೂಡ ಜರಾಸಂಧ ಅವನು ಅಸುರ. ಅವನನ್ನು ವಂಚನೆ ಮಾಡಲಿಕ್ಕಾಗಿ ಈ ವೇಷದಿಂದ ಬಂದಿದ್ದಾರಾದ್ದರಿಂದ ಅವರ ಧ್ವನಿ, ಅವರ ಆಕೃತಿ, ಅವರ ಚರ್ಯೆ, ನಡೆ ನುಡಿ ಇವರೆಲ್ಲ ನೋಡಿ ಇವರ ಕ್ಷತ್ರಿಯರು ಬ್ರಾಹ್ಮಣ ವೇಷಧಾರಿಗಳು ಅಂತ ತಿಳಿದುಕೊಂಡು ಅವರು ಹೇಳಿ, ನೀನು ನಾನು ಬೇಡಿದ್ದನ್ನು ಕೊಡಲು ಸಿದ್ಧನಾಗಿದ್ದೇನೆ, ಅದಕ್ಕಾಗಿ ಬ್ರಾಹ್ಮಣೋತ್ತಮರೇ ನೀವು ಏನು ಬೇಕೋ ಬೇಡ್ರಿ, ಪ್ರಾಣವನ್ನಾದರೂ ಕೊಡಲು ನಾನು ಸಿದ್ಧ ಅಂತ ಹೇಳ್ಬಿಡ್ತಾನೆ. ಆತ್ಮಶಿರೋಪಿ ವಹ ಅಂತ ಹೇಳಿ ಇದೇ ಮಾತು ಇದೆ. ದದಾಮಿ ಆತ್ಮಶಿರೋಪಿ ವಹ, ನಾನು ತಲೆನ ಕತ್ತರಿಸ್ಕೊಟ್ಬಿಡ್ತೇನೆ ನಿಮಗೆ, ಪ್ರಾಣವನ್ನಾದರೂ ಕೊಡಬಲ್ಲೆ, ಅದಕ್ಕಾಗಿ ಏನು ಕೊಡು ಎಂಬುದಾಗಿ ಈ ಪ್ರಕಾರ ಹೇಳಿದೆ ಅಂತ ಅಂದಾಗ, ನೋಡಪ್ಪ ನೀನು ಹೇಳಿದ್ದು ನಿಜ, ನಮಗೇನೂ ಬೇಡ, ನಮಗೆ ಅನ್ನ ಕೊಡಬೇಡ, ನಾವು ಕ್ಷತ್ರಿಯರು, ಯುದ್ಧ ಭಿಕ್ಷಾಂತ್ಯ ದೇಹಿನೇ ಅಂತ ಹೇಳ್ತಾರೆ. ಯುದ್ಧಂ ನೋ ದೇಹಿ ರಾಜೇಂದ್ರ ಅಂತ, ಯುದ್ಧ ಭಿಕ್ಷಾ ಕೊಡಬೇಕು, ದ್ವಂದ್ವ ಯುದ್ಧ ನಿನ್ನೊಂದಿಗೆ ಮಾಡಬೇಕಾಗಿದೆ, ಆರಿಸಬೋ. ನಾವು ಮೂವರಿದ್ದೇವೆ, ನಾನು ಕೃಷ್ಣ, ಇವನು ಭೀಮಸೇನ, ಇವನು ಕೇಶವಂತ ರೀತಿಯಾಗಿ ಭೀಮಸೇನ, ಇವನು ಅರ್ಜುನ ಅವನ ಸಹೋದರ, ಮೂರಲ್ಲಿ ಯಾರನ್ನಾದ್ರೂ ಆರಿಸಬೋ ಅಂದ ಕೂಡಲೇ ಅಟ್ಟಹಾಸ ಮಾಡಿ ಗಹಗಸಿನ ಅಕ್ಕಂತ ಜರಾಸಂಧ, ನೀನಂತೂ ಕುಕ್ಕಲು ಅಂಜಬುರುಕ ಮಥುರಾ ನಗರದಿಂದ ಅಲ್ಲಿ ಓಡಿ ಹೋಗಿ ಸಮುದ್ರದಲ್ಲಿ ಅಡಿಗೆ ಕುಳ್ಕೊಂಡಿದ್ದೆ, ನೀನು ಅಡಿಗೆ ಕುಳಿತಿದ್ದೀಯಾ ಒಂದಿಷ್ಟು. ತಾನೇ 18 ಬಾರಿ ಸೋತಿದ್ದಾನೆ, ಸೋತರೂ ಕೂಡ ಕೃಷ್ಣನಿಗೆ ನೀನು ಕುಕ್ಕಲು, ನಿನ್ನೊಂದು ಯುದ್ಧ ಮಾಡಿ ಕಾಲರ ಸಾಕ ಹೋಗ್ಬಿಟ್ಟಿದೆ ಅಂತ ಅರ್ಥ. ನನಗೇನು ನಾನಂತೂ ಗೆಲ್ಲುವುದಿಲ್ಲ ಅಂತ. ಒಮ್ಮೆ ಬ್ರಾಹ್ಮಣರತ್ರು ಒಂದು ಉಪಾಯ ಮಾಡಿದನಂತೆ, ನನ್ ಎಷ್ಟು ಸಲ ಹೋದರೂ ಕೃಷ್ಣನೊಂದಿಗೆ ನನಗೆ ಜಯ ಆಗ್ತಾನೆ ಇಲ್ಲ, ನನಗೆ ಸೋಲೆ ಆಗ್ತಾ ಇದೆ, ಉಪಾಯ ಹೇಳ್ರಿ ಅಂತಂದಾಗ, ನೀನಂತೂ ಅಂತ ಕೃಷ್ಣ ನನ್ನ ಎದುರಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ, ಅವನೊಂದಿಗೆ ಎಂದೆಂದಿಗೂ ಕೂಡ ಯಾರೂ ಗೆದ್ದೇ ಇಲ್ಲ, ಅವನು ಅಜಿತ ಜಿತಂತೆ, ಅವನು ಯಾವಾಗಲೂ ಅಜಿತನಾಮಕ ಪರಮಾತ್ಮ, ಆದ್ದರಿಂದ ಅವನನ್ನ ಎಂದೆಂದಿಗೂ ಅವನು ಸೋಲಿಲ್ಲ, ಸರದಾರ ಅವನು, ಯಾರಿಗೂ ಸೋಲವನಲ್ಲ, ಅಪರಾಜಿತ ಅಂತಿದೆ, ಹೌದಲ್ಲ, ಅಪರಾಜಿತ
ಅಂತ ಅವನಿಗೆ ನಾಮಧೇಯ ಆದ್ದರಿಂದ ಅವನನ್ನ ಯಾರಿಂದಲೂ ಸೋಲಿಸಕ್ಕಾಗುವುದಿಲ್ಲ. ಅದಕ್ಕೊಂದು ಉಪಾಯ, ನಾವೇ ಸೈನಿಕರಾಗಿ ಬರ್ತೇವೆ, ನಮ್ಮ ಧೈರ್ಯದಿಂದ ಅವನು ಗೋಬ್ರಾಹ್ಮಣ ಹಿತಾಯಚ ನಮ್ಮನ್ನು ನೋಡಿ ಆದ್ರೂ ಯುದ್ಧದ ಪರಾಗಿ ಮಾಡ್ತಾನೆ. ಏನ್ ನೋಡಪ್ಪ, ಎಲ್ಲ ಬ್ರಾಹ್ಮಣರೆಲ್ಲ ಬಂದಿದ್ದಾರೆ, ಇವರಿಂದ ನಾನೇನು ಯುದ್ಧ ಮಾಡೋದು, ಯಾಕೆ ಬ್ರಹ್ಮಹತ್ಯೆ ದೋಷ ಬಂದ್ಬಿಡ್ತದಲ್ಲ ಅಂತ ತಿಳ್ಕೊಂಡು ಹೇಳಿ ಅವನು ಯುದ್ಧದಿಂದ ಓಡಿ ಹೋಗ್ತಾನೆ. ಅದೇ ನಿನಗೆ ವಿಜಯ. ಒಳ್ಳೆ ಉಪಾಯ ಹೇಳಿದ್ರೆ ಅಂತ ಈ ಕಾರಣಕ್ಕಾಗಿ ಕೃಷ್ಣ ಏನು ಮಾಡಿದ, ಸುಮ್ಮನೆ ಪಲಾಯನವಾದ ಅಂತ ಹೇಳಿದ್ರೆ ಓಡಬೇಕಾದ್ರೂ ಅವರಿಗೆ ಅಜ್ಞಾನಿಗಳಿಗೆ ಅಂತಹ ಆ ಒಂದು ಈ ರೀತಿಯಾಗಿ ದೇವರನ್ನ ಈ ರೀತಿಯಾಗಿ ಅವರು ಹೀಗೆಯೇ ಅವರು ತಿಳಿದುಕೊಂಡು ಅಂಧನ್ ತಮಸ್ಸಿಗೆ ಬೀಳಬೇಕು ಅಂತ ಅರ್ಥ. ಅವರಿಗೆ ಅವರ ಪಾಪದ ಕೂಡ ತುಂಬಬೇಕಲ್ಲ. ಅನ್ಯಥಾ ವಿಪರೀತವಾಗಿ ದೇವರನ್ನ ತಿಳಿದರೆ, ವಿಪರೀತವಾಗಿ ಅಂತ ಪರಮಾತ್ಮ ದುಃಖಿ, ಪರಮಾತ್ಮನ ಸೋತ, ಅವನಿಗೂ ಇವೆಲ್ಲ ದುಃಖಗಳಿದೆ, ಎಲ್ಲ ಚಿಂತೆಗಳಿದೆ, ಉದ್ವೇಗಗಳಿದೆ, ಅವನಿಗೂ ಗಾಯ ಇದೆ, ಅವನಿಗೂ ಛೇದ ಇದೆ ಅಂತ ತಿಳ್ಕೊಂಡು ಈ ರೀತಿಯಾಗಿ ವಿಪರೀತವಾಗಿ ಪರಮಾತ್ಮ ತಿಳಿದುಕೊಂಡರೆ ಅದು ಅನರ್ಥ. ಅನರ್ಥ ಆಗಲಿ ಅಂತ ದೇವರ ಸಂಕಲ್ಪ. ಹೀಗಾಗಿ ಅವರು ಅದೇ ಅಜ್ಞಾನಿಗಳಿಗೆ ಅದಕ್ಕಾಗಿ ತಚ್ಚಾಸುರಾಣ ಮೋಹಾಯ ದೋಷ ವಿಷ್ಣು ನಹಿ ಕ್ವಚಿತ ಅಂತ ತತ್ವದಲ್ಲಿ ಆಚಾರ್ಯರು ನಿರ್ಣಯ ಕೊಡ್ತಾರೆ. ಅಂದ ಬಳಿಕ ಅಂತಹ ಅಸುರರ ಮೋಹನಾರ್ಥವಾಗಿ ಪರಮಾತ್ಮ ಹೀಗೆ ಗಾಯಗಂಡವ ವೇಷವಾಗಿ ಗಾಯ ಆದಂತೆ ಅಂತ್ಯಕಂತೆ ಅಂತಂತರ ಕಥೆ ಆದವನಂತೆ ತೋರಿಸ್ತಾನ ಹೊರತು ಇನ್ಯಾವುದೂ ಇಲ್ಲ. ಛೇದ ಭೇದಾದಿರಹಿತ ಪರಮಾತ್ಮ, ಯಾವುದೇ ಛೇದ ಭೇದಾದಿಗಳಾಗಲಿ ಸೋಲು ಮುಂತಾದವುಗಳು ಎಲ್ಲ ದುಃಖ ದುಮ್ಮಾನಗಳು ಯಾವುದೂ ದೇವರಿಗಿಲ್ಲ. ಆದರೆ ಅವನಿಗೆಲ್ಲ ದುಃಖ ಇದೆ, ಅವನಿಗೂ ಬಂಧ, ಅವನಿಗೂ ಎಲ್ಲ ಬಂಧನಗಳು ಉಂಟು ಅಂತ ಯಾರು ರೀತಿಯಾಗಿ ತಿಳಿತಾರೋ ಅಜ್ಞಾನಿಗಳು ತಿಳಿತಾರೆ. ಅಸುರರು ದುಷ್ಟರು ಹಾಗೆ ವಿಪರೀತವಾಗಿ ದೇವರು ತಿಳಿತಾರೆ, ಅದಕ್ಕೆ ವಿಪರೀತ ದುಃಖವೇ ಆಗತ್ತೆ ಅವರಿಗೆ. ಅಂತೆಯೇ ವಿಹುದಾ ಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿಚತಾಯ ನಮೋ ನಮಸ್ತೆ. ಎಲ್ಲ ದೇವತೆಗಳಿಗೆ ಎಲ್ಲರಿಗೂ ಸುಖ ಕೊಡ್ತಾನಂತೆ, ದೈತ್ಯರಿಗೆ ದುಃಖ ಕೊಡ್ತಾನೆ. ಅವರು ಹೀಗೆ ವಿಪರೀತ ತಿಳಿತಾರಲ್ಲ, ದುಃಖಕ್ಕೆ ಕಾರಣ ಏನು, ಹೀಗೆ ವಿರುದ್ಧವಾಗಿ ತಿಳಿತಾರೆ ದೇವರನ್ನ. ಹೀಗೆ ಆ ಒಂದು ಸರದಿಯಲ್ಲಿ ಇವನು ಮಹಾಸುರ ಜರಾಸಂಧ ಅಂದ ಬಳಿಕ ಇವನು ಕೂಡ ವಿರುದ್ಧವಾಗಿ ಅಲ್ಲಿ ನಕ್ಕು ನತ್ವಯ ಭೀರುಣ, ನೀನು ಅಂಜುಬುರುಕ, ಭೀರುಣ ಅಂಜುಬುರುಕ, ನೀನು ಎಷ್ಟೋ ಸಲಿ ನೀನು ಯುದ್ಧದಿಂದ ಪಲಾಯನ ಮಾಡಿದ್ದೀಯ. ಮಥುರಾಂ ಸುಪರಿಂ ತ್ಯಕ್ವಾ, ನಿನ್ನ ಪಟ್ಟಣ ಬಿಟ್ಟು ಸಮುದ್ರಕ್ಕೆ ನೀನು ಮಳೆ ಹೋಗಿಬಿಟ್ಟಿದ್ದೀಯ. ಅದಕ್ಕಾಗಿ ನಾವೆಲ್ಲ ನಿನ್ನ ಯುದ್ಧ ಮಾಡೋದಲ್ಲ. ಇವನಂತೂ ಅರ್ಜುನ ಇನ್ನೂ ಬಾಲಕ, ಇವನೊಂದಿಗೆ ನಾನು ಯುದ್ಧ ಮಾಡಿದರೆ ಲೋಕ ಎಲ್ಲ ಅಪಹಾಸ ಮಾಡುತ್ತೆ. ಏನ ಅವನ ಜೊತೆ ಇಂಥ ಜರಾಸಂಧ ಯುದ್ಧ ಮಾಡೋದೇ, 10,000 ಆನೆ ಬಲ ಅವನಿಗೆ. ಅಂದ ಬಳಿಕ ಯಯೋರೇವ ಸಮನ್ವಿತ್ತಂ ಯಯೋರೇವ ಸಮನ್ವಯ ಅಂತ ಹೇಳದಂತೆ 10,000 ಆನೆ ಬಲೆಯುಳ್ಳ ಜರಾಸಂಧನೊಂದಿಗೆ ಅವನ ಪ್ರತಿದ್ವಂದಿ ಅವನಿಗೂ 10,000 ಆನೆ ಬಲ ಇರಬೇಕು. ಅದು ಅದು ಮುಖ್ಯವಾಗಿ ಅದಕ್ಕೆ ಸರಿಸಾಟಿ ಭೀಮಸೇನ ದೇವರು ಇನ್ಯಾರೂ ಅಲ್ಲ, ಭೀಮಸೇನೇ ಸಮರ್ಥ. ಅರ್ಜುನೋನ ಭವೇದ್ಯೋದ್ಧ ಭೀಮಸ್ತುಲ್ಯವಲೋಮಮ, ಭೀಮಸೇನೇ ನನಗೆ ಸಮಾನ ಬಲ. ಅದಕ್ಕಾಗಿ ವಿವಾಹ ವಿವಾದ ಮತ್ತು ಈ ಒಂದು ಯುದ್ಧ ಎಲ್ಲವೂ ಕೂಡ ಸಮಾನ ಸ್ಕಂದರಲ್ಲಿಯೇ ಇದು ಶೋಭಿಸ್ತದೆ. ಆದ್ದರಿಂದ ಅದಕ್ಕಾಗಿ ವಿವಾಹ ಮೈತ್ರಿ ಎಲ್ಲ ಸಮಾನ ಸ್ಕಂದರಲ್ಲಿ ಲೋಕದಲ್ಲಿ ಇದೆಲ್ಲ ರೂಢಿ ಇದೆ. ಆದ್ದರಿಂದ ನಾವೆಲ್ಲ ಸಮಾನ ಸ್ಕಂದರು, ನಾವು ಯುದ್ಧಕ್ಕೆ ನಾವೆಲ್ಲ ವಿಶೇಷವಾಗಿ ನಿಲ್ತೇವೆ. ಯುದ್ಧ ಆಡಬೇಕಾದ್ರೆ ಭೀಷಣ ಯುದ್ಧ ಮಾಡ್ತೇನೆ ಎಂಬುದಾಗಿ ಹೇಳಿ ಅವನಿಗೆ ಗದಾ ತೋರಿಸಿದ. ತಾನೂ ಕೂಡ ಗದಾಪಾಣಿಯಾಗಿದ್ದಾನೆ. ರಣಾಂಗಣದಲ್ಲಿ ನೋಡ್ರಿ ಗದಾ ಕೊಟ್ಟು, ಯಾಕಂದ್ರೆ ಯಾರು ಕೂಡ ವಿಶೇಷವಾಗಿ ಪ್ರತಿದ್ವಂದ್ವಿ ಬಂದಾಗ ಅವನಲ್ಲಿ ಅಸ್ತ್ರಶಸ್ತ್ರಗಳಿಲ್ಲದೆ ಅವನಿಗೆ ಯುದ್ಧ ಅಂತ ಮಾಡಬಾರದು. ಶಸ್ತ್ರಾಸ್ತ್ರಗಳ ಕೊಟ್ಟು ಯುದ್ಧ ಮಾಡ್ಬೇಕಂತಿದೆ, ಅದು ಯುದ್ಧ ನೀತಿ ಅದು. ಅದಕ್ಕಾಗಿ ಅಲ್ಲಿ ಯುದ್ಧಕ್ಕಾಗಿ ಸಂದರ್ಭದಲ್ಲಿ ಅಲ್ಲಿ ಗದೆಯನ್ನ ಅಲ್ಲಿ ಪ್ರದಾನ ಮಾಡ್ತಾ ಇದ್ದಾನೆ. ಅಂತಹ ಆ ಒಂದು ರಣಾಂಗಣದಲ್ಲಿ ಘನಘೋರವಾದಂತಹ ಗದಾ ಯುದ್ಧ ಆರಂಭವಾಯಿತು. ಪರಸ್ಪರವಾಗಿ ಅವರು ವಿಶೇಷವಾಗಿ ಯುದ್ಧವನ್ನ ಆಡ್ತಾ ಇದ್ದಾರೆ. ಕೊನೆಗೆ ಗದೆ ಅದು ಕೂಡ ವಿಶಿಷ್ಟವಾಗಿ ಗದೆ ಬಿಸಾಕಿ ಮತ್ತೆ ಮುಷ್ಟಾಮುಷ್ಟಿ ಕೇಶ ಕೀಶಿ ಎಲ್ಲ ಆಯ್ತು ನೋಡ್ರಿ. ಈ ಪ್ರಕಾರವಾಗಿ ಮಲ್ಲ ಯುದ್ಧ ಎಲ್ಲ ಆಗ್ತಾ ಇದೆ. ಮಂಡಲಾನೆ ನಾನಾ ವಿಧವಂತಹ ಮೇಲೆ ಕೆಳಗೆ ಸುತ್ತಲೂ ಸವ್ಯಂ ದಕ್ಷಿಣವೇ ವಚ, ಎಡಕ್ಕೆ ಬಲಕ್ಕೆ ಚರತೋಹಸ್ಯವೇ ಯುದ್ಧಂ ನಟೆಯೋರವ ರಂಗಿಣ. ಯಾವ ರೀತಿಯಾಗಿ ರಂಗಮಂಚದಲ್ಲಿ ನರ್ತಕರು ಯಾವ ರೀತಿಯಾಗಿ ನರ್ತನ ಮಾಡಬೇಕೋ ಹಾಗೆ ಯುದ್ಧ ಎಂಬಂಥ ಆ ರಣಾಂಗಣದಲ್ಲಿ ಇವರು ಈ ಪ್ರಕಾರ ಯುದ್ಧ ರಂಗದಲ್ಲಿ ಯುದ್ಧವನ್ನ ಆಡ್ತಾ ಇದ್ದಾರೆ.
ಚಟ ಚಟ ಶಬ್ದ ಆಗ್ತಿತ್ತಂತೆ. ತತ ಚಟಚಟ ಶಬ್ದ ವಜ್ರ ನಿಷ್ಪೇಸನ್ಯವ ಅಂತ ವಜ್ರಕಾಯಿನಷ್ಟು ಅಂತಹ ವಜ್ರಾಘಾತ ಆಗುವಷ್ಟಾಗ್ತಾ ಇದೆ. ಗದ ಒಂದಕ್ಕೊಂದು ಟಕ್ಕರ್ ಆಗ್ತಾ ಇದ್ರೆ ಆ ಪ್ರಕಾರವಾಗಿ ದಂತೆಯೋರುವ ದಂತಿನೋಹೋ ಆನೆಗಳು ಪರಸ್ಪರ ಯಾವ ರೀತಿಯ ಹಲ್ಲಿದ್ರೆ ಯಾವ ರೀತಿಯ ತಿವಿಬೇಕು ಆ ರೀತಿಯ ಪರಸ್ಪರವಾಗಿ ಯುದ್ಧ ಆಗತಾ ಇದೆ. ಇದೆಲ್ಲ ಆಗುತ್ತಾ ರಾತ್ರಿ ಸ್ನೇಹಿತರಂತ ಇರ್ತಾ ಇದ್ದಂತೆ. ಮತ್ತೆ ಬೆಳಿಗ್ಗೆ ಹೀಗೇನೆ ಕೊನೆಗೆ ಭೀಮಸೇನ ದೇವರು ಇವನಿಂದ ಯುದ್ಧ ಮಾಡಿ ಸಾಕ ಹೋಗಿದೆ, ಯುದ್ಧ ಏನು ಮಾಡಿ ಏನು ಪ್ರಯೋಜನ ಇಲ್ಲ ಅಂತ ಕೂಡಲೇ ಹಾಗೆಲ್ಲಪ್ಪ ಯುದ್ಧ ಮಾಡಬೇಕು ಅಂತ ಹೇಳಿ ಉಪಾಯವನ್ನ ಕೃಷ್ಣ ಹೇಳ್ತಾನೆ. ಅವನನ್ನ ಜರ ಎಂಬ ರಾಕ್ಷಸಿ ಅದನ್ನು ಸೇರಿಸಿದ್ದಾನೆ. ಎರಡೂ ದೇಹ ಅರ್ಧ ಆಗಿ ಹುಟ್ಟಿದ್ದವನು ಅದನ್ನು ಎರಡನ್ನೂ ಸೇರಿಸಿದ್ದಕ್ಕೆ ಜರಾನಾಮ ರಾಕ್ಷಸಿಯಿಂದ ಸಂಧ ಅಂದ್ರೆ ಕೆಲ ಕೂಡಿಸಿದ್ದಕ್ಕೆ ಜರಾಸಂಧ ಅಂತಾಗಿದ್ದಾನಾದ್ದರಿಂದ ಅದನ್ನು ಬೇರ್ಪಡಿಸಬೇಕು. ನೀನು ಅವರನ್ನ ಕೆಳಗೆ ಬೀಳಿಸಿ ಕಾಲ ಮೇಲೆ ಕಾಲಿಟ್ಟು ಅರ್ಧ ಸೀಳಿಬಿಟ್ಟು ಅದನ್ನ ಹೀಗೆ ಹೋಗಿಬಾರದು, ಮತ್ತೆ ಕೊಡುತ್ತದು ನೇರವಾಗಿ ಸೀಬಾರದು, ಅದಕ್ಕೆ ವಿರುದ್ಧ ದಿಕ್ಕಲ್ಲಿ ಸಿಗಬೇಕು ಅಂತ ಅದನ್ನು ತೋರಿಸ್ತಾನಂತೆ. ಇದೆಲ್ಲ ಕ್ರಮ ಇದೆ. ಹೀಗೆ ತದ್ವಿದ್ಯಾಮಹಾಸತ್ ಭೀಮ ಪ್ರಹದಂಬರ ಗೃಹೀತ್ವ ಪಾದಯ ಶತ್ರು ಕೂಡಲೇ ಸಂಚಿಂತೆಯಾಗಿದೋಪಾಯ ಭೀಮಶಮೋ ದರ್ಶಯಾಮ ಪಾಠ ಎನ್ನೋಜ್ಞೇಯ. ಇದೆಲ್ಲ ಅಜ್ಞಾನ ಅಂತಲ್ಲ, ಭಗವಂತನ ಆಜ್ಞಾ, ಪರಮಾತ್ಮನ ವಿಶಿಷ್ಟವಾದಂಥ ಆಜ್ಞೆಯಿಂದ ಅವನ ಸನ್ನಿಧಾನ. ಆ ಮೂಲಕವಾಗಿ ವಿಶಿಷ್ಟವಾದಂತಹ ಯಜ್ಞ ಯಾವಾಗ ನಾವೆಲ್ಲ ದೇವರ ಸನ್ನಿಧಾನ ಗುರುಗಳ ಸನ್ನಿಧಾನ ಬಂದ್ರೆ ವಿಶೇಷವಾಗಿ ಅಲ್ಲೆಲ್ಲ ಅನುಸಂಧಾನ ಕ್ರಮ ಎಲ್ಲ ಇರ್ತದೆ ನೋಡ್ರಿ. ಎಂತಹ ಮಹಾ ಸನ್ನಿಧಾನ, ಎಷ್ಟು ಪಾವಿತ್ರ್ಯ, ಇಂತಹ ತೀರ್ಥ ಕ್ಷೇತ್ರ ಎಲ್ಲ ಇರ್ತದೆ. ಹಾಗೆ ಕೃಷ್ಣನೇ ಸ್ವಯಂ ಎದುರಿಗಿದ್ದಾನಾದ್ದರಿಂದ ಅವನ ಅನುಜ್ಞೆ ಅವನ ಆಜ್ಞೆಯಂತೆ ನಾವು ಈ ಶತ್ರುಹನ ರೂಪ ಕಾರ್ಯವನ್ನು ಮಾಡ್ತಾ ಇದ್ದೇನೆ ಅಂತ ಅಲ್ಲಿ ಈ ಅನುಸಂಧಾನ ಇತ್ತವರಿಗೆ ಅಂತ ಅರ್ಥ ಹೊರತು ಅವ್ರಿಗೆ ಗೊತ್ತಾಗಲಿಲ್ಲ ಅವ್ರಿಗೆ ಹ್ಯಾಂಗ್ ಕೊಲ್ಲೋದು ಅಂತ ಭೀಮಸೇನ ದೇವರಿಗೆ ಅಜ್ಞಾನ ಅಂತ ಅರ್ಥವಲ್ಲ. ಎಲ್ಲ ಪ್ರೇರಣೆಯ ಪ್ರೀತ್ಯರ್ಥಂ ಅಂತ ಅರ್ಥ. ಕೃಷ್ಣ ಅಂತ ಭಗವಂತನ ಪ್ರೇರಣೆಯಿಂದಲೇನೆ. ಅದಕ್ಕಾಗಿ ಅಂದ ಪರಮಾತ್ಮ ಆ ಒಂದು ಮರದ ಟೊಂಗಿಯನ್ನು ಯಾವ ರೀತಿಯಾಗಿ ಅದನ್ನ ಬೇರ್ಪಡಿಸಬೇಕೋ ಆ ರೀತಿಯಾಗಿ ಬೇರ್ಪಡಿಸಬೇಕು, ಅದನ್ನ ವಿರುದ್ಧವಾಗಿ ಅದರ ಒಗೆಬೇಕು. ಅದಕ್ಕಾಗಿ ಒಂದು ಪಾದ ಅದನ್ನ ಮೇಲೆ ಕಾಲಿಟ್ಟು ಅವನ್ನ ಕೆಳಗೆ ಬೀಳಿಸಿ ಆಕ್ರಮ್ಯ ದೌರ್ಭ್ಯಾಂ ಅನ್ಯಂ ಪ್ರಕೃಗೇಶ ಅದನ್ನ ಎಲ್ಲ ಕೆಳಗಿಂದ ಗುರುತ ಪಾಠಯಾಮಾಸ ಶಾಖಾವಿವ ಮಹಾಗಜ. ಆನೆ ಯಾವ ರೀತಿಯಾಗಿ ಈ ಪ್ರಕಾರ ಎಲ್ಲ ಗಿಡಮರಗಳನ್ನ ಮದ್ದಾನೆ ಯಾವ ರೀತಿಯಾಗಿ ಅದನ್ನ ಸೀಳಬೇಕೋ ಆ ರೀತಿಯಾಗಿ ಅಂತ ಜರಾಸಂಧನನ್ನ ಸೀಳಿ ಅದನ್ನ ಈ ಪ್ರಕಾರ ಏಕಪಾದ ಉರು ವೃಷನ ಕಟಿಪೃಷ್ಟ ಸ್ತನಾಂಶಕ್ಕೆ ಏಕಬಾಹು ಕುಕ್ಷ ಭ್ರೂಣ ಕಡಿ ಶಕಲಿ ದೃಶ್ಯ ಪ್ರಜಾ ಹಾಹಾಕಾರ ಆಗ್ತಾ ಇದ್ದಂತೆ ಮೇಲೆಲ್ಲ ನೋಡ್ತಾ ಇದ್ದಾರೆ. ಆ ಮೂಲಕವಾಗಿ ಎಲ್ಲಾ ಕಡೆ ಎಲ್ಲ ಅವನ ಅಮಾತ್ಯರು ಅವನ ಎಲ್ಲ ವಿಶಿಷ್ಟವಂತ ದೂತರು ಎಲ್ಲ ದೈತ್ಯರೆಲ್ಲ ಹಾಹಾಕಾರ ಮಾಡ್ತಾ ಇದ್ದಾರೆ. ಆಗಿಂದಾಗಲೇ ಅಂತ ಜರಾಸಂಧನನ್ನ ಸೀಳಿ ವಿರುದ್ಧ ದಿಕ್ಕಿನಲ್ಲಿ ಅದನ್ನ ಎಸೆದು ಬಿಟ್ಟಿದ್ದಾರೆ. ಹೀಗೆ ಜರಾಸಂಧನ ಸಂಹಾರ ಆಯಿತು. ಸಂಹಾರ ಆದ ಕೂಡಲೇನೆ ಆ ಮೂಲಕ ಪುಷ್ಪವೃಷ್ಟಿ ಆಗ್ತಾ ಇದೆ ಅಂತ ಕೃಷ್ಣನ ಮೇಲೆ ಪೂಜೆಯಾಮ ಭೀಮಂ ಪರಿಪರ್ಯಾಚ್ಛದೋ. ಆವಾಗ ಅರ್ಜುನ ಅಂತ ಕೃಷ್ಣ ಆ ಭೀಮಸೇನ ದೇವರಿಗೆ ವಿಶಿಷ್ಟವಾಗಿ ಆಲಿಂಗನ ಮಾಡಿಕೊಡ್ತಾರೆ. ಸಹದೇವ ಅಂತ ಜರಾಸಂಧನ ಮಗ ತತ್ತನಯಂ ಸಹದೇವಂ ಅವನನ್ನ ಪಟ್ಟಾಭಿಷೇಕ ನೋಡ್ರಿ. ಎಲ್ಲಿಯೂ ಕೃಷ್ಣ ತನ್ನ ವಶಕ್ಕೆ ಎಲ್ಲಿಯೂ ತಾನು ಅದನ್ನು ಸರ್ವಸ ತೆಗೆದುಕೊಳ್ಳಿಲ್ಲ. ಅಲ್ಲಲ್ಲಿ ಅವರವರ ಮಕ್ಕಳನ್ನೇ ವಿಶೇಷವಾಗಿ ರಾಜನನ್ನಾಗಿ ಮಾಡ್ತಾ ಇದ್ದಾನೆ ನೋಡ್ರಿ ಕೃಷ್ಣ. ಅಲ್ಲಿ ಭಗದತ್ತನಲ್ಲಿ ಕೂಡಿಸದ ಅದು ಕೂಡ ದ್ವಾರಕಾಪಟ್ಟಣಕ್ಕೆ ಅದನ್ನ ತಾನು ವಿಶೇಷವಾಗಿ ಅದನ್ನೆಲ್ಲ ತನ್ನ ವಶದಲ್ಲಿಟ್ಟುಕೊಳ್ಳೋಕೆ ಅದು ರಾಜ್ಯ ಇಲ್ಲ ಮಾಡಲಿಲ್ಲ ಪ್ರಾಂತಿಸಪುರ. ಅದಕ್ಕೆ ಅವರ ಮಗ ಇದ್ದಾನೆ ಭಗದತ್ತ, ಅವನನ್ನಲ್ಲಿ ಪಟ್ಟಾಭಿಷೇಕ ಮಾಡಿ ಅಲ್ಲಿ ಅವನ ಕುಂಡ್ರಿಸಿದ. ಹಾಗೆ ಇಲ್ಲಿ ಜರಾಸಂಧನ ಈ ಒಂದು ಮಗನಾದಂತ ಸಹದೇವನನ್ನ ಅಲ್ಲಿ ರಾಜ್ಯಾಭಿಷೇಕ ಮಾಡಿ ನೀನೇ ರಾಜನಾಗು ಅಂತ ಹೇಳಿ ಆ ಮೂಲಕವಾಗಿ ಮಗದ ಆ ದೇಶಕ್ಕೆ ನೀನೇ ಒಡೆಯನಾಗು ಅಂತ ಹೇಳಿ ಅಲ್ಲಿಂದ ಅಂತಃಪುರಕ್ಕೆ ಹೋಗಿ ಎಲ್ಲಾ ಬಂಧಿಗಳಿದ್ ನೋಡ್ರಿ, ಎಲ್ಲಾ ಬಂಧಿಗಳನ್ನ ಆ ಎಲ್ಲಾ ರಾಜರನ್ನ ಬಿಡುಗಡೆ ಮಾಡಿಸ್ಬಿಟ್ಟಂತೆ. ಆ ರಾಜರನ್ನೆಲ್ಲ ಬಿಡುಗಡೆ ಮಾಡಿದ. ಅಯುತೆ ದ್ವೇಷದಾನ್ಯಷ್ಟೋ ಲೀಲಯ ಇದು ಗಿರಿದ್ರೋಣ್ಯ ಮಲಿನ ಮಲವಾಸಸಾಹ. ಒಬ್ಬರೇ ಇಬ್ಬರೇ ಎಂತೆಂತ ಅನೇಕ ರಾಜರು, ಸಾವಿರಾರು ಜನ ಎಲ್ಲ ರಾಜರನ್ನ ಅಲ್ಲಿ ವಿಶೇಷವಾದ ಬಂಧಿಗಳನ್ನ ಮಾಡಿದ್ದ. ಅವರನ್ನೆಲ್ಲ ಬಿಡುಗಡೆ ಮಾಡಿ ಅವರೆಲ್ಲ ಕೊಡೆ ಪಾಪ ಮಲಿನವಾಗಿದ್ರು. ಆ ಮೂಲಕವಾಗಿ ಶುಚ್ಛಾಮಾಹ ಶುಷ್ಕವದನಃ, ಹಸಿವೆಯಿಂದ ಬಾಯಾರಿಕೆಯಿಂದ ಎಲ್ಲ ಒಣಗಿದ ಮುಖ ಆಗಿತ್ತು. ಆ ನಂತರ ಪ್ರಕಾರವಾಗಿ ಅವರು ಅವರೆಲ್ಲ ಸ್ಥಿತಿ ನೋಡಿ ಬಹಳ ಗಂಭೀರವಾಗಿತ್ತು. ಆ ನಂತರ ಅಂತ ಘನಶ್ಯಾಮನಾದ ಅಂತ ಹಾಗೆ ಪೀತೆ ಕೌಶಯವಾಸನಾಗಿರ್ತಕ್ಕ ಪಿತಾಂಬರಧಾರಿಯಾದ ಶ್ರೀವತ್ಸ ಗೋತ್ತವರಕ್ಕಂತಹ ದುರ್ಬಾಹು ಅಂತಹ
ಆ ಚತುರ್ಭಾವವಾಗಿರ್ತಕ್ಕಂಥ ಚತುರ್ಭುಜ ಅನಂತರ ಅಂತ ಪರಮಾತ್ಮ ಕಮಲನಯನ ಅದೇ ರೀತಿ ಪ್ರಸನ್ನವದನಾಗಿರ್ತಕ್ಕಂತಹ ಮಕರಕುಂಡಧಾರಿಯಾದ ಅಂತ ಪದ್ಮಹಸ್ತಂ ಗದಾ ಶಂಕರ ಸಾಂಗೋಪಲಕ್ಷಿತಂ ಕಿರೀಟ ಹಾರ ಕಟಕ ಕಟಿಸೂತ್ರಾಂಗಲಾಂಛಿತಂ ಭ್ರಾಜದ್ವರ ಮಣಿಗ್ರೀಂ ವಿವಿಧಂ ವನಮಾಲಯ ಅಂದು ಕೃಷ್ಣನ ವರ್ಣನೆ ಮಾಡ್ತಾ ಇದ್ದಾರೆ. ಅಂತಹ ಕೃಷ್ಣ ಪರಮಾತ್ಮನನ್ನ ಆ ರಾಜಾಧಿರಾಜರೆಲ್ಲ ವಿಶಿಷ್ಟವಾಗಿ ತಮ್ಮ ಎಲ್ಲ ಕಂಗಳಿಂದ ಅಂತ ಕೃಷ್ಣನ ರೂಪವನ್ನು ನೋಡಿ ಪಾನ ಮಾಡಿದರಂತೆ. ಅವರ ಕಂಗಳಿಗೆ ಹಬ್ಬವಾಯಿತಂತೆ ಅಂತ ಕೃಷ್ಣನ ಮಂಗಲ ವಿಗ್ರಹ ನೋಡಿ ಕೃಷ್ಣ ಸಂದರ್ಶನ ಅಲ್ಲಾದ ಧ್ವಸ್ತ ಸಂರೋಧನ ಕ್ರಮ ಅವರೆಲ್ಲ ವಿಧವಾಗಿರತಕ್ಕಂತಹ ಆ ಒಂದು ಅಂಧಕಾರ, ಅವರೆಲ್ಲ ಕುರೂಪ, ಅವರ ಹಸಿವೆ, ಬಾಯಾರಿಕೆ ಎಲ್ಲವೂ ಧ್ವಸ್ತವಾಗಿ ಮತ್ತೆ ಅತ್ಯಂತ ಪ್ರಬಲರಾಗಿಬಿಟ್ಟರು. ಇದು ದೇವರ ದರ್ಶನದಿಂದ ಆಗುವಂತಹ ಆನಂದ ಅಂತೇಳಿ ಅವರೆಲ್ಲ ಸ್ತೋತ್ರ ಮಾಡ್ತಾ ಇದ್ದಾರೆ. ನಮಸ್ತೆ ದೇವ ದೇವೇಶ ಪ್ರಪನ್ನಾಂತೆ ಹರಾವಯ ಪ್ರಪನ್ನಾನ್ ಪಾಹಿನ ಕೃಷ್ಣ ನಿರ್ವಿಣ್ಣಾನ್ ಘೋರ ಸಂಸತೆ. ಅಪಾರವಾಗಿರ್ತಕ್ಕಂತಹ ಸಾರವಿಲ್ಲದೆ ಈ ಸಂಸಾರದಲ್ಲಿ ಬಿದ್ದು ನಾವೆಲ್ಲ ಅಜ್ಞಾನದಿಂದ ಅಹಂಕಾರದಿಂದ ತೃಪ್ತರಾಗಿ ಎಲ್ಲವನ್ನು ತಿರಸ್ಕಾರ ಮಾಡಿದ್ದೀವಿ. ಆ ಮೂಲಕವಾಗಿ ನಾವೇ ರಾಜ ಅಂತ ಈ ಪ್ರಕಾರವಾಗಿ ಮದದಿಂದ ದುರಹಂಕಾರದಿಂದ ವರ್ತಿಸಿದ್ದೇವೆ. ನಮಗೆ ತಕ್ಕ ಶಾಸ್ತಿ ಆಯಿತು. ಇಂತಹ ಜರಾಸಂಧ ನಮ್ಮನ್ನ ಇಲ್ಲೆಲ್ಲ ಬಂಧಿಗಳನ್ನಾಗಿ ಮಾಡಿದ್ದಕ್ಕೆ ನಿನ್ನ ಅನುಗ್ರಹ ಆಯಿತು. ಇಲ್ಲವಾದ್ರೆ ನಿನ್ನ ಅನುಗ್ರಹ ನಮಗೆ ಆಗ್ತಾ ಇತ್ತಾ ಹೇಳು? ಸಾಧ್ಯವೇ ಇಲ್ಲ. ಎಲ್ಲ ನೋಡ್ರಿ, ಎಲ್ಲ ದೇವರು ಎಲ್ಲ ಒಳ್ಳೇದಕ್ಕೆ ಮಾಡ ಆದದ್ದೆಲ್ಲ ಒಳ್ಳೆದೇ ಹೇಳ್ತಾ ಒಳ್ಳೇದಾಯ್ತು ಅಂತ ಹೇಳ್ತಾರಲ್ಲ, ಅದದ್ದೆಲ್ಲ ಒಳತೆ ಆಯ್ತು ಅಂತ. ಹಾಗೆ ಈ ಪ್ರಕಾರ ನಿನ್ನ ಅನುಗ್ರಹಕ್ಕಾಗಿಯೇ ನಾವು ಈ ಪ್ರಕಾರವಾಗಿ ಇವತ್ತು ಪ್ರಸಾದ ಉಂಟಾಯಿತು. ರಾಜ್ಯ ಐಶ್ವರ್ಯ ಮದೋನ್ನತ ನೈಶ್ವರ್ಯವಂತೇಂದ್ರಪ್ಪ. ಯಾರು ಈ ರಾಜ್ಯ ಐಶ್ವರ್ಯ ಮದದಿಂದ ಉತ್ತರಾಗಿದಾರಲ್ಲ ಅವರು ಎಂದೆಂದಿಗೂ ಶ್ರೇಯಸ್ಸನ್ನು ಹೊಂದುವುದಿಲ್ಲ ಅಂತಿದೆ. ನಿನ್ನ ಮಾಯಿಂದ ಮೋಹಿತರಾಗಿ ನಾವೆಲ್ಲ ಈ ಪ್ರಕಾರವಾಗಿ ಅನ್ನ ತಂದುಕೊಂಡಿದ್ದೇವೆ. ಸಂಪತ್ತು ಅತ್ಯಂತ ಚಂಚಲವಾಗಿದೆ. ಅದಕ್ಕಾಗಿ ಈ ಪ್ರಕಾರವಾಗಿ ನಮ್ಮನ್ನ ಅನುಗ್ರಹ ಮಾಡು ಅಂತ ಹೇಳಿ ವಿಶೇಷವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಅವರೆಲ್ಲ ಪ್ರಾರ್ಥನೆ ಇದೆ ವಾಕ್ಯ ನೋಡು. ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮೆ ಪದಗ್ರೇಹನಾಯ ಗೋವಿಂದಾಯ ನಮೋ ನಮಃ. ಇದೇ ವಾಕ್ಯ ಇಲ್ಲಿದೆ. ಈ ಮಂತ್ರ ಮಹಾಮಂತ್ರ ಇದು. ಪದಗ್ರೇಹನಾಶಾಯ ಗೋವಿಂದಾಯ ನಮೋ ನಮಃ. ಭಕ್ತಿ ಶ್ರದ್ಧಾ ಪೂರ್ವಕವಾಗಿ ಯಾರು ವಿಶೇಷವಾಗಿ ನಮಸ್ಕಾರ ಮಾಡ್ತಾರೋ ಅವರೆಲ್ಲರ ಕ್ಲೇಶಗಳನ್ನ ಸಕಲ ವೇದ ಪ್ರತಿಪಾದನಾಗಿರ್ತಕ್ಕಂಥ ಪರಮಾತ್ಮ ಎಲ್ಲವನ್ನೂ ಪಾರ ಮಾಡ್ತಾನೆ, ಅನುಗ್ರಹ ಮಾಡ್ತಾನೆ ಎಂಬುದಾಗಿದೆ. ಹೀಗೆ ಅವರೆಲ್ಲರೂ ಕೂಡ ಈ ಬಂಧನದಿಂದ ಮುಕ್ತರಾಗ್ತಾ ಇದ್ದಾರೆ. ಹೀಗೆ ಇದೆಲ್ಲ ಸಾಮಾನ್ಯ. ಇವೆಲ್ಲ ಈ ಭವಸಾಗರದಿಂದಲೇ ಪರಮಾತ್ಮ ಬಿಡುಗಡೆ ಮಾಡ್ತಾನೆ. ತನ್ನ ನಾಮ ಸಂಕೀರ್ತ ಮಾತ್ರ ಇದೇ ನಮಃ ಇದೇ ನಮಃ. ಯಾರಾದರೂ ಈ ಬಂಧನದ ಬಿಡುಗಡೆ ಮಾಡಿಸ್ತಾರೆ. ಆದರೆ ಈ ಸಂಸಾರ ಬಂಧನದ ಬಿಡುಗಡೆ ಮಾಡಿಸೋದು ಅವನೇನು. ಯಾಕಂದ್ರೆ ಅವನೇ ಮೋಚಕ, ಅವನೇ ಬಂಧಕ, ಅವನೇ ಮೋಚಕ. ಅದಕ್ಕೆ ಚರಾಚರ ಬಂಧಕ ಮೋಚಕನ ಹೋದೆಂದು ಯೋಚಿಸುತ್ತದೆ ಫಲವಿದು ಬಾಳುವುದಕ್ಕೆ ಅಂತ. ಹೀಗೆ ಇದೆಲ್ಲ ಆ ಪ್ರಕಾರವಾಗಿ ಅವರನ್ನೆಲ್ಲ ಅವರವರ ರಾಜ್ಯಕ್ಕೆ ಕೊಟ್ಟು ಕಳಿಸ್ತಾ ಇದ್ದಾನೆ. ಅದಾದ ಬಳಿಕ ಇತ್ಯಾದೃಪಾನ್ ಕೃಷ್ಣ ಭಗವಾನ್ ಭುವನೇಶ್ವರ ತೇಷಾಂನಿಂದ ಪುರುಷಾನ್ ಸ್ತ್ರೀಯೋ ಭಜ್ಜನ ಕರ್ಮಣಿ ಸಪರ್ಯಾಂ ಕಾರ್ಯಾಮಾಸ. ಅಲ್ಲಿಂದ ವಿಶೇಷವಾಗಿ ಅವರಿಗೆಲ್ಲ ಸ್ನಾನ ಮಾಡಿಸಿ ಎಲ್ಲ ವಸ್ತ್ರಗಳನ್ನೆಲ್ಲ ಕೊಟ್ಟು ಎಲ್ಲ ಉಪಚಾರ ಮಾಡಿಸಿ ಎಲ್ಲ ಸಹದೇವನಿಗೆ ಹೇಳಿ ಆಜ್ಞೆ ಮಾಡಿ ಅವರಿಗೆಲ್ಲ ವೈಭವೋಪೇತ ಎಲ್ಲ ಸತ್ಕಾರಗಳು ರಾಜೋಪಚಾರ ಏನಿವೆ ಎಲ್ಲ ಸತ್ಕಾರಗಳನ್ನು ಮಾಡಿಸಿ ಅವರವರ ರಾಜಧಾನಿಗೆ ಅವ್ರನ್ನ ಬೀಳ್ಕೊಡ್ತಾ ಇದ್ದಾನೆ. ಅವ್ರನ್ನ ಹಾಗೆ ಕಳಿಸಲಾರದು ಅಂತ ಹೇಳಿ ಆಜ್ಞೆ ಮಾಡಿದ ಆ ಮೂಲಕವಾಗಿ ಅಲ್ಲಿ ಸಂತೋಷ ಪಡುತ್ತಾ ತಾವೆಲ್ಲ ಬಂದಿದ್ದಾರೆ. ಅದಾದ ಬಳಿಕ ಯುಧಿಷ್ಠಿರ ಜರಾಸಂಧನ ಸಂಹಾರವನ್ನೇ ಕೇಳಿ ಅಂತಹ ಕೃಷ್ಣನಿಗೆ ವಿಶೇಷವಾಗಿ ಪ್ರೀತನಾಗಿ ಮತ್ತೆ ಅವನು ಸ್ತೋತ್ರ ಮಾಡ್ತಾ ಇದ್ದಾರೆ. ಅದಾದ ಬಳಿಕ ನಿನ್ನ ಆಜ್ಞೆಯಂತೆ ನೀನೇ ಆಜ್ಞೆ ಮಾಡ್ತೀವಿ, ಆ ಪ್ರಕಾರವಾಗಿ ನಾವು ಮುಂದೆ ವಿಶೇಷ ಎಲ್ಲ ಕಾರ್ಯವನ್ನ ಮಾಡುತ್ತೇವೆ ಅಂತ ಹೇಳಿದವಾಗ ರಾಜಸೂಯ ಯಾಗದ ಎಲ್ಲ ಸಿದ್ಧತೆ ನೆರವೇರುತ್ತಾ ಇದೆ. ಆ ಪ್ರಕಾರವಾಗಿ ರಾಜಸೂಯ ಯಜ್ಞಕ್ಕೆ ಧರ್ಮರಾಜ ದೀಕ್ಷಿತನಾಗಿದ್ದಾನೆ. ವಸಿಷ್ಠಾದಿ ಮಹಾಮಹಾ ತಪೋಧರರು ವಸಿಷ್ಠ ಚವನ ಕಣ್ವ ಮೈತ್ರಿಯ ಕವಶಸ್ತ್ರಜ ವಿಶ್ವಾಮಿತ್ರೋ ವಾಮದೇವ ಸಮುದ್ರ ದೇವಿನಿ ಕ್ರತು ಪೈಲಃ ಪರಾಶರ ಗರ್ಗ ವೈಶಂಪಾನಿ ವಿಜಯ ಅಥರ್ವ ಕಶ್ಯಪೋ ಧೌಮ್ಯ ರಾಮೋ ಭಾರ್ಗವ ಆಸುರಿ ವೀತಿಹೋತ್ರ ಮಧುಚ್ಛಂದ ದೊಡ್ಡ ಎಲ್ಲ ಲಿಸ್ಟೇ ಇದೆ ಮಹಾಮಹ. ಅದಲ್ಲದೇನೆ ಧೃತರಾಷ್ಟ್ರ ಬಂದಿದ್ದಾನೆ. ಎಲ್ಲ ಮಕ್ಕಳ ಎಲ್ಲ ದುರ್ಯೋಧನಾದಿ ಎಲ್ಲಾ ಮಕ್ಕಳೊಂದಿಗೆ ಧೃತರಾಷ್ಟ್ರನು ಬಂದಿದ್ದಾನೆ, ವಿದುರು ಬಂದಿದ್ದಾನೆ, ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು ಮತ್ತು ಎಲ್ಲ ಶೂದ್ರ ಯಜ್ಞ ನೋಡಿ ಬಂದರಂತೆ. ಅದಾದ ಬಳಿಕ ವೀತಿಹೋತ್ರ ಮಧುಚ್ಛಂದ ಅನೇಕ ರಾಜರು ಮಹಾನುಭಾವರೆಲ್ಲ ಬಂದಿದ್ದಾರೆ, ರಾಜಾಧಿರಾಜರೆಲ್ಲ ಬಂದಿದ್ದಾರೆ. ಆನಂತರ ಎಲ್ಲ ವಿಧವಾಗಿರತಕ್ಕಂತಹ ದೀಕ್ಷಾಕ್ಕೆ ಹೈಮಾಹ ಎಲ್ಲ ಗೃಹೋಪಕರಣ ವರ್ಣಶ್ಯತಾಪುರ ವರ್ಣ ಲೋಕದಲ್ಲಿರುವ
ಬೇಕಾಗುವಂತಹ ಏನೇನಿತ್ತು ಎಲ್ಲ ವಿಶಿಷ್ಟವಾದಂತಹ ಎಲ್ಲ ಆ ಹೋಮ ಸಾಮಗ್ರಿಗಳೆಲ್ಲ ಬಂದಿವೆ. ಇಂದ್ರಾದಿ ಲೋಕಪಾಲಗಳು ವಿರಿಂಚಮು ಸಂಯುತ ಬ್ರಹ್ಮಾದಿ ದೇವತೆಗಳಿಂದ ಯುಕ್ತರಾಗಿ ಸಗಣಾ ಸಿದ್ಧಗಂಧರ್ವಾಹ ವಿದ್ಯಾಧರ ಮಹೋರಗಾಹ ವಿನಯ ಯಕ್ಷರಕ್ಷಣಸಿ ಎಲ್ಲ ಋಷಿಗಳು ಮುನಿಗಳು ಸಿದ್ಧರು ಗಂಧರ್ವರು ಸಾಧ್ಯರು ಮಹೋರಗರು ಮತ್ತು ಖಗ ಕಿನ್ನರ ಚಾರಣ ರಾಜಾನ ಸಮಾಹೂತಾ ಎಲ್ಲರೂ ಬಂದು ನೋಡ್ರಿ. ವಿರಿಂಚ ಮಹೋಪೂರ್ವಕೈ ರಾಜಸೂಯಂ ಸಮೀಯು ರಾಜಸೂಯ ಯಜ್ಞಕ್ಕೆ ಎಲ್ಲರೂ ಸಮ್ಮಿಲಿತರಾಗ್ತಾ ಇದ್ದಾರೆ. ವಿದ್ಯುಕ್ತವಾಗಿ ರಾಜಸೂಯ ಯಾಗ ನೆರವೇರುತ್ತಾ ಇದೆ. ಆ ಪ್ರಕಾರವಾಗಿ ಸೌತ್ಯ ಅಹನೆ ಅವನಿಪಾದಿ ಯಾಜಕಾನ್ಯ ಸರಸ್ವತಿಯನ್ನ ಅವರಿಗೆ ಆಜ್ಞಾ ವಿಶೇಷವಾಗಿ ನೀವೇ ಯಜ್ಞವನ್ನು ಮಾಡಿಸಬೇಕು ಅಂತ ವಸಿಷ್ಠಾದಿ ಎಲ್ಲ ಬ್ರಹ್ಮರ್ಷಿಗಳು ಮಂತ್ರಜ್ಞರು ಅವರೆಲ್ಲ ವೇದ ದ್ರಷ್ಟರಾಗಿದ್ದಾರೆ. ಮಹಾನುಭಾವರು ಅವರೆಲ್ಲ ಆ ವಿಶಿಷ್ಟವಾಗಿರತಕ್ಕಂತಹ ಯಜ್ಞವನ್ನ ಆರಂಭ ಮಾಡ್ತಾ ಇದ್ದಾರೆ. ಆ ನಂತರ ಎಲ್ಲ ದೇಶಕಾಲ ಆ ಎಲ್ಲ ಏನೇನು ಬೇಕೋ ಎಲ್ಲ ವಿಧವಾಗಿರ್ತಕ್ಕಂತಹ ರೀತಿಯಾಗಿ ಅಲ್ಲಿ ಅಗ್ನಿ ಆಹುತಿಯನ್ನು ಪ್ರದಾನ ಮಾಡ್ತಾ ಇದ್ದಾರೆ. ಮಂತ್ರಗಳು ಆ ನಂತರ ಎಲ್ಲ ವಿಧವಾಗಿರತಕ್ಕಂತಹ ಆ ಏನೇನ ಕಾರ್ಯಕ್ರಮ ಸಂಪನ್ನವಾಗಬೇಕು ಕಡೆ ಜಪ ಪಾರಾಯಣ ಎಲ್ಲ ವಿಧವಾಗಿರತಕ್ಕಂತಹ ಆಹುತಿ ಕ್ರಮಗಳು ಎಲ್ಲವೂ ವಿದ್ಯುಕ್ತವಾಗಿ ನೆರವೇರುತ್ತಾ ಇದೆ. ಅದಾದ ಬಳಿಕ ಎಲ್ಲ ವಿಧವಾಗಿರತಕ್ಕಂತಹ ರೀತಿಯಾಗಿ ದಾನ ಅದಾದ ಬಳಿಕ ಯಜ್ಞಯಾಗದ ಕರ್ಮಗಳಾದ ಕೂಡಲೇ ಎಲ್ಲ ವಿಧವಾಗಿರತಕ್ಕಂತಹ ದಾನಗಳಾಗಬೇಕು. ದಾನಗಳೆಲ್ಲ ಆಗ್ತಾ ಇರುವಾಗ ಅಗ್ರ ಪೂಜೆ ಯಾರಿಗೆ ಅಂತ ಬಂತು. ರಾಜಸೂಯಾಗ ಆದ ನಂತರ ಸಹದೇವ ಹೇಳಿದ ಇಲ್ಲ ಇದಕ್ಕೆಲ್ಲ ಮುಖ್ಯ ಕಾರಣ ಯಾರು? ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ. ಅವನೇ ಅಗ್ರ ಪೂಜೆಗೆ ಅರ್ಹ ಅಂತ ಅವರನ್ನೇ ನಾವು ಇದು ಮಾಡಬೇಕು ಅಂತಂದಾಗ ಅದಕ್ಕೆ ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರು ಸಮಸ್ತ ಎಲ್ಲ ಬಂದಂತ ಎಲ್ಲರೂ ಕೂಡ ಸಮ್ಮತಿಸಿದ್ದಾರೆ. ಅಗ್ರ ಪೂಜೆ ಆಯಿತು. ಅಗ್ರ ಪೂಜೆ ಆಗಿ ಎಲ್ಲ ಸನ್ಮಾನಗಳೆಲ್ಲ ಆಗಿಬಿಡ್ತು. ಕೃಷ್ಣನಿಗೆ ಕಿರೀಟ ಹಾಕಿ ಎಲ್ಲ ಮಾಡಿ ಎಲ್ಲ ಆಯಿತು ಅಂದ ಬಳಿಕ ಯಾಕಂದ್ರೆ ಅವನಿಂದಲೇನೆ ನಮ್ಗೆಲ್ಲ ವಿಧವಾಗಿರತಕ್ಕಂತಹ ಸರ್ವೋಪಚಾರಗಳು ಅಂತಹ ಪರಮಾತ್ಮನಿಂದಲೇ ನೆರವೇರ್ತಾರೆ. ಆದ್ದರಿಂದ ಅಂತಹ ಅವನ ಕೃಷ್ಣ ಭಗವಾನ್ ಸ್ವಯಂ ಇರೋದರಿಂದ ಈ ಪ್ರಕಾರವಾಗಿ ಕೃಷ್ಣನ್ನ ಅಲ್ಲಿ ವಿಶೇಷವಾಗಿ ಅಗ್ರ ಪೂಜೆ ಮಾಡಿದ ಕೂಡಲೇ ಶಿಶುಪಾಲ ಸಭಾ ಮಧ್ಯದ್ದು ನಿಂತು ಅವಾಚ್ಯವಾಗಿ ಬೈತಾ ಇದ್ದಾನೆ. ಇವನಿಂತಹ ಅಗ್ರ ಪೂಜೆಗೆ ಅರ್ಹ ಇವನಿಗಿಂತ ಹಿರಿಯರು ಬೇಕಾದ ಜನ ಇದ್ದಾರೆ. ಅವ್ರನ್ನೆಲ್ಲ ಬಿಟ್ಟು ಇವನು ದನ ಕಾಯುವ, ಇವನು ಹಿಂದಿಲ್ಲ ಮುಂದಿಲ್ಲ, ಒಂದು ರಾಜ್ಯ ಇಲ್ಲ, ಒಂದು ಚಕ್ರವರ್ತಿ ಇಲ್ಲ, ಬರೇ ಕಣತನ, ಬರೇ ಮೋಸಗಾರಿಕೆ, ಬರೇ ಯುದ್ಧದಿಂದ ಓಡಿ ಹೋಗುವುದು, ಅಂಜುಬುರುಕ, ಹಾಗೆ ಹೀಗೆ ಒಂದೇ ಎರಡೇ ಹೀಗೆ ಅವಾಚ್ಯವಾಗಿ ಜೋರಾಗಿ ನಾನಾ ವಿಧವಾದಂತಹ ರೀತಿಯಾಗಿ ಅವಮಾನವಾಗಿ ಅವನನ್ನ ಈ ಪ್ರಕಾರ ಅತ್ಯಂತ ತುಚ್ಛವಾಗಿ ಬೈತಾ ಇದ್ದಾನೆ. ಯಾಕಂದ್ರೆ ಅಲ್ಲಿ ಕೃಷ್ಣ ಶಿಶುಪಾಲನ ತಾಯಿಗೆ ಮಾತು ಕೊಟ್ಟದಂತೆ 100 ಬೈಗಳಾಗುವ ತನಕ ಸುಮ್ಮನೆ ಇರ್ತೇನೆ, 101 ಶಿರಚ್ಛೇದ ಮಾಡ್ತೇನೆ ಅಂತ ಹೇಳಿದಂತೆ. ಹಾಗೆ ಆಯ್ತು. 100 ಬೈಗಳಾಗುವ ತನಕ ಸುಮ್ಮನೆ ಇದ್ದಂತೆ ಕೃಷ್ಣ. ಅದಾದ ಬಳಿಕ ಆವಾಗ 101 ಆದ ಕೂಡಲೇ ಚಕ್ರದಿಂದ ಎಲ್ಲ ಬೈತರವಾಗಿ ಯಾರಿಗೂ ಅಲ್ಲಿ ಸಹನೆ ಆಗಲಿಲ್ಲ. ಎಲ್ಲರೂ ಅವನ ಮೇಲೆ ಎರಗದರಂತೆ. ಆವಾಗ ಇವನು ಯುದ್ಧಕ್ಕೆ ನಿಂತು ಬಿಟ್ಟ ಅಂತೆಲ್ಲ ವರ್ಣನೆ ಮಾಡ್ತಾ ಇದ್ದಾರೆ. ಆಗ ಮೊದಲೇನೆ ಕೃಷ್ಣ, ಯಾಕಂದ್ರೆ ಅವ್ರನ್ನ ಸಂಹಾರ ಮಾಡಲಿಕ್ಕೆ ದೇವರೇ ಬರಬೇಕು. ಅವ್ರು ಜಯ ವಿಜಯರು. ಶಾಪದಿಂದ ಹೀಗೆ ಶಿಶುಪಾಲ ದಂತವಕ್ತ್ರ ರಾವಣ ಕುಂಭಕರ್ಣ ಅವರೇ ಅದೇ ಹಿರಣ್ಯಕೇಶಿಪ ಹಿರಣ್ಯಾಕ್ಷ ಅಂತ ಆ 3 ಜನ್ಮಗಳಲ್ಲಿ ಪರಮಾತ್ಮನೇ ಬಂದು ಸಂಹಾರ ಮುಖೇನ ಅವರನ್ನು ಉದ್ಧಾರ ಮಾಡಿದಾನೆ. ದೇವರೇ ಅವರನ್ನು ಅನುಗ್ರಹ ಮಾಡಬೇಕು. ನಿಗ್ರಹ ಅನುಗ್ರಹ ದೇವರಿಂದೇ. ಹೀಗಾಗಿ ಇವರೆಲ್ಲ ಯುದ್ಧಕ್ಕೆ ನಿಲ್ಲುವುದಾಗಲಿ ಅವನ ಮೇಲೆ ಶಸ್ತ್ರ ಪ್ರಹಾರ ಮಾಡುವುದೆಲ್ಲ ಕೇವಲ ನೆಪ ಮಾತ್ರ ಅಷ್ಟೇನೆ. ಆದರೆ ಯಾರಿಂದಲೂ ಸಾಧ್ಯವಿಲ್ಲ ಅವರನ್ನು ಸೆದೆ ಬಡಿಲಿಕ್ಕೆ. ದೇವರೇ ಸೆದೆ ಬಡಿಬೇಕು. ವರ ಹಾಗೆ ಇದೆ, ನಾನೇ ನಿಮ್ಮನ್ನು ಉದ್ಧಾರ ಮಾಡ್ತೇನೆ ಅಂತ ದೇವರು ಆಶ್ವಾಸನೆ ಕೊಟ್ಟಿದ್ದಾನೆ, ವರ ಕೊಟ್ಟಿದ್ದಾದ್ದರಿಂದ ಕೃಷ್ಣ ಎಲ್ಲರೂ ನೋಡುತ್ತಿರುವಂತೆ ಅಲ್ಲಿ ಚಕ್ರದಿಂದ ಅವನನ್ನ ಶಿರಚ್ಛೇದ ಮಾಡಿದ ಕೂಡಲೇ ಅವನ ದಿವ್ಯ ತೇಜಸ್ಸು ಕೃಷ್ಣನೊಳಗೆ ಅಲ್ಲಿ ಪ್ರವೇಶ ಮಾಡಿದೆ. ಎಲ್ಲರೂ ನೋಡುತ್ತಿರುವಂತೆ ಅಲ್ಲಿರುವಂತಹ ಆ ದುಷ್ಟ ಜೀವಿಗೆ ಅವನಿಗೆ ದುರ್ಗತಿಯಾಯಿತು, ಸುಜೀವಿಗೆ ಮೋಕ್ಷ ಆಯಿತು ಅಂತ ಅರ್ಥ. ಅವನ ಜಯ ವಿಜಯ ಅಂತ. ಹೀಗೆ ಈ ಪ್ರಕಾರವಾಗಿ ಹಾ ಇತಿ ಶಬ್ದ ಸುಮಹೋಸ ಅಜಾಶತ್ರುವನ ಇವಾಹೋತ ಭೂತುಟ್ಟಿ ಭಗವಾನ್ ಭುವೋಭರಂ ಸಮುಚ್ಚೇರ್ಷುರ್ಭಮಚಸ್ಮೈ ದರ್ಶಯ ಎಲ್ಲ ಭೂಭಾರ ಹರಣ ಅಕ್ಕ ಇದೆಲ್ಲ ಕಾರ್ಯ ಆಗಲೇಬೇಕಲ್ಲ. ಶಿಶುಪಾಲನ ಸಂಹಾರವಾಯಿತು. ಆ ನಂತರ ಔಭೃತ ಸ್ನಾನ ಆಗಬೇಕಲ್ಲ. ಔಭೃತ ಸ್ನಾನ ಆದ ನಂತರ ರಾಜಸೂಯಾಗ ವೈಭವೋಪೇತವಾಗಿ ಎಲ್ಲ ಸಂಪನ್ನವಾಯಿತು. ಆ ರಾಜಸೂಯಾಗದಲ್ಲಿ ಪ್ರತಿಯೊಂದರಲ್ಲಿಯೂ ಒಬ್ಬೊಬ್ಬರನ್ನು ಎಲ್ಲ ನೇಮಿಸಿದ್ದ ದೇವರು ಅಂತ ಕೃಷ್ಣ. ಆದರೆ ದುರ್ಯೋಧನನೇ ಮಾತ್ರ
ಅವನೇ ಧನಾಧ್ಯಕ್ಷ. ಬಂದು ಆ ಸಂಪತ್ತನ್ನು ನೋಡಿ ಹೊರಗಬೇಕಂತೆ. ಇನ್ನೊಂದು ಕಾರಣ, ಅವನ ಕೈಯಲ್ಲಿ ಧನದ ರೇಖೆ ಇತ್ತಂತೆ. ಅಂಥವಿತ್ತು ಅವನು ದುರ್ಲಕ್ಷಿತ ಕಲಿ. ಧನ ಅವನು ಎಲ್ಲಿರ್ತಾನೋ ಧನ ಆಟೋಮೆಟಿಕ್ ಆಗಿ ಇನ್ನೂ ಜಾಸ್ತಿಯಾಗಿ ವೃದ್ಧಿ ಆಗ್ತದಂತೆ. ದುರ್ಯೋಧನ ಕೈಯಲ್ಲಿ ಆ ಒಂದು ರೇಖೆ ಇತ್ತಂತೆ, ಧನದ ರೇಖೆ. ಅದೊಂದು ಕಾರಣ. ಅದಕ್ಕಾಗಿ ಅವನು ನೋಡಿ ಅಷ್ಟು ಏನು ಪಾಂಡವರ ಏಳಿಗೆ ಅವನಿಗೆ ಸಹನೆ ಇಲ್ಲಲ್ಲ. ಹುಟ್ಟಿದಾರಬ್ಬೆ ಪಾಂಡವರ ಜನ್ಮದಾರಬ್ಬೆವರು ಕೊಲ್ಲಿಕ್ಕೆ ಒಂದಿಲ್ಲ ಒಂದು ಯೋಚನೆ ಮಾಡ್ತಾರೆ. ಆಹಾರದಲ್ಲಿ ವಿಷ ಹಾಕಿದ, ಪ್ರಮಾಣ ಕೋಟಿಯಲ್ಲಿ ಮಡುವಿದ, ಅಡಿಗೆ ಸುಟ್ಟು ಹಾಕಿದ ಪ್ರಯತ್ನ ಮಾಡಿದ, ಏನಕ್ಕೇನ ಪ್ರಕಾರೇಣ ಮಾಡಬಾರ್ದಿಲ್ಲ. ಅಂತೂ ಇಂತೂ ಕುಂತಿ ಮಕ್ಕಳಿಗೆ ರಾಜ್ಯ ಬೇಡ ಅಂದವನು. 5 ಗ್ರಾಮ ಕೊಡುವಂತಿಷ್ಟು ಕೇಳಿದ್ರು ಹೋಗ್ಬಿಟ್ಟಿದ್ದವ. ಇನ್ನೇನು ಬೇಡಪ್ಪ, 5 ಊರು ಸಾಕು, ಹೆಂಗೋ ಪಾಪ ಜೀವನ ಮಾಡ್ತಾರೋ. ಸಾಧ್ಯನೇ ಇಲ್ಲ ಅಂತ, ಸಾಧ್ಯನೇ ಇಲ್ಲ. ಎಂದೆಂದಿಗೆಲ್ಲ ಅವನ ಅಪ್ಪನೂ ಇಲ್ಲ ಅಂದರೆ ಇವರಿಗೆ ರಾಜ್ಯ ಇಲ್ಲ ಅಂತ ಅವನು ಖಡಾಖಂಡಿತವಾಗಿ ಇಲ್ಲ ಅಂತೆ ಮಾಡಿದ್ದ. ಅಂತ ದುರ್ಯೋಧನ ಅವನಿಗೆ ಇದೆಲ್ಲ ಕೃಷ್ಣನ ವಿಶಿಷ್ಟವಾಗಿರ್ತವೆ ಮುಂದಾಲೋಚನೆ ಹೇಗಿದೆ ನೋಡ್ರಿ. ಎಲ್ಲ ಭೂಭಾರ ಹರಣ ಆಗಬೇಕಾದ್ರೆ ಅವನನ್ನು ನಿಗ್ರಹ ಮಾಡಬೇಕಾಗಿದೆ. ಅದಕ್ಕಾಗಿ ಅವನು ದುರ್ಯೋಧನ ಹೊಟ್ಟೆ ಉರಿದು 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 ಅವನು ಸಾಯ್ಬೇಕು. ಏನು ಪಾಂಡವರ ಈ ಎಲ್ಲ ವಿಧವಾಗಿ ಎಷ್ಟು ನಾನು ಇವರನ್ನೆಲ್ಲ ಅಧೋಗತಿಗೆ ತಳ್ಳಬೇಕಂದ್ರೆ ಇನ್ನೂ ಮೇಲಕ್ಕೆ ಹೋಗ್ತಾ ಇದಾರಲ್ಲ ಅಂತ ಅಷ್ಟು ಹೊಟ್ಟೆ ಉರಿಬೇಕವನು. ಹೊಟ್ಟೆ ಕಿಚ್ಚು ಅಸೂಯೆ ಪಡಿ ಜಗತ್ತಿನ ಯಾರೂ ಅಷ್ಟು ಅಸೂಯೆ ಪಟ್ಟಿರಬಾರದು. ಹಾಗೆ ಕೃಷ್ಣ ವರ್ತನೆ ಮಾಡಿದ್ದಂತೆ. ತಾನು ಮಾತ್ರ ಪಾದಪೂಜೆ ಬಂದಂತಹ ಬ್ರಹ್ಮಜ್ಞಾನಿಗಳ ಪಾದಪೂಜೆ ಮಾಡುವುದು, ಊಟ ಆದ್ಮೇಲೆ ಎಂಜಲಿ ಎಲೆ ಬಡಿದ ಮಾತ್ರ ತಾಯಿ ಇಟ್ಕೊಂಡಿದ್ದು ನೋಡ್ರಿ ಕೃಷ್ಣ. ಎಂತ ಭಾಗ್ಯ. ಹೀಗೆ ಎಂತ ನೋಡ್ರಿ ಅಂತ ಕೃಷ್ಣನ ವೈಭವವೇ ವೈಭವ. ಹೀಗಾಗಿ ಏನು ಒಂದ್ ಎಳೆ ತೆಗೆದ್ರೆ ಮತ್ತೆ 1000 ಬಂದು ಕೊಡ್ತಾ ಇತ್ತಂತೆ. ಹೀಗೆ ಎಳೆ ತೆಗೆಯುವ ಉದ್ದೇಶ ಅದು. ಲಕ್ಷಾಂತರ ಭೋಜನ ಆಗ್ಬೇಕಾದ್ರೆ ಆ ಉದ್ದೇಶ ಅದು ಇತ್ತು. ಒಂದ್ ಎಳೆ ತೆಗೆದು ಮತ್ತೆ 1000 ಅಲ್ಲೆಲ್ಲ ಬೀಳ್ತಾ ಇತ್ತು. ಅಷ್ಟು ಭೋಜ್ಯ ಬರ್ತಾ ಇತ್ತು. ಒಂದು ವೇಳೆ ಅಂತ ಕೃಷ್ಣ ತೆಗೆದುಕೊಳ್ಳಿದ್ರೆ ಏನು ಗತಿ? ಅಷ್ಟು ಜನಕ್ಕೆ ಎಲ್ಲಿ ಹಾಕ್ಬೇಕು? ಎಂತ ಪರಿಸ್ಥಿತಿ. ಅಷ್ಟೆಲ್ಲ ಲಕ್ಷಾಂತರ ಅಂತಹ ರಾಜಧಾನಿ ರಾಜಸೂಯಾಗಿ ಕೇಳಬೇಕೆ? ಅಷ್ಟೆಲ್ಲ ಭೋಜನ ಆಗಬೇಕಾದರೆ ಆ ಕೃಷ್ಣನ ಅವನೇ ಅನ್ನಬ್ರಹ್ಮ. ಹೌದಲ್ಲೋ, ಅನ್ನಬ್ರಹ್ಮನಾದ್ದರಿಂದ ಕೃಷ್ಣ ಇದ್ದಿದ್ದಕ್ಕೆ ಅನ್ನಕ್ಕೆ ಕೊರತೆ ಆಗಬಾರದು ಉದ್ದೇಶಕ್ಕೋಸ್ಕರವಾಗಿ ಆ ವ್ಯಾಪಾರವನ್ನು ಮಾಡ್ತಾ ಇದ್ದ. ಅಲ್ಲಿ ಅಂತ ದುರ್ಯೋಧನ ಅವನಿಗೆ ಆ ಮಯಸಭೆ, ಅದ್ಭುತವಾದಂತಹ ಇಂದ್ರಪ್ರಸ್ಥ, ಆ ಅರಮನೆ, ಅದರ ವೈಭವ ನೋಡಿ ಅದು ತಾನು ಅಲ್ಲಿ ಬಾಗಿಲು ಅಂತ ಅಲ್ಲಿ ಹೋದ. ಒಳಗೆ ಹೋಗುವಂತ ಅದು ಗೋಡೆ ಇತ್ತು. ಅದನ್ನು ನೋಡಿ ಆ ಗೋಡೆ ಬಡ್ಕೊಂಡ. ಅದನ್ನು ನೋಡಿ ದ್ರೌಪದಿ, ಅದೇ ಭೀಮಸೇನ ದೇವರು, ಸ್ತ್ರೀಯರೆಲ್ಲ ನಕ್ಕು ಬಿಟ್ರು. ಇನ್ನೊಂದು ಕಡೆ ತಾನು ಎಲ್ಲ ಕೆಳಗಡೆ ಎಂತಹ ನೆಲ, ಅಲ್ಲೆಲ್ಲ ಹೊಂಡ ಹಾಕಿದ್ರಂತೆ ನೀರಿಂದು. ಎಲ್ಲಿ ನೀರಿದೆ ಅಲ್ಲಿ ವಿಶಿಷ್ಟವಾಗಿ ನೀರಿದೆ ಎಂಬುದಾಗಿ ನೋಡಿಕೊಂಡು ಸ್ವಲ್ಪ ದಾಟ್ಕೊಂಡು ಹಾಕಿ ಹೋಗ್ತದೆ. ಎಲ್ಲಿ ನೀರಿಲ್ಲ ಅಲ್ಲಿ ನೀರಿದೆ ಅಂತ ಕಾಣ್ತಾ ಇತ್ತಂತೆ. ಹಾಗೆ ಅವನೇನ್ ಮಾಡಿ ತನ್ನ ಆ ಉಟ್ಟ ವಸ್ತ್ರವನ್ನು ಮೇಲೆ ಕೆತ್ತಿ ಇಲ್ಲಿ ನೀರಿದೆ ಅಂತ ಹೇಳಿ ಹಾಗೆ ಮುಂದಕ್ಕೆ ಹೋಗ್ತಾ ಇದ್ದಾನೆ. ಇಲ್ಲಿ ಅದೇ ರೀತಿಯಾಗಿ ಇಲ್ಲ ಅಂತ ಮತ್ತೆ ಮುಂದಕ್ಕೆ ಹೋದ. ಎಲ್ಲಿ ನೀರಿಲ್ಲ ಅಂತ ತಿಳ್ಕೊಂಡ ಅಲ್ಲಿ ಜಾರಿ ಬಿದ್ದು ಬಿಟ್ಟ. ಮತ್ತೆಷ್ಟು ಜೋರಾಗಿ ನಕ್ಬಿಟ್ಲ ದ್ರೌಪದಿ. ಭೀಮಸೇನ ದೇವರು ಮುಂತಾದವರೆಲ್ಲ ಕೃಷ್ಣನ ಎಲ್ಲ ಅವನ ಪ್ರೇರಣೆಯಂತೆ ನಕ್ಕಿದ್ದಾರೆ. ಇದೇ ಮಹಾಭಾರತ ಯುದ್ಧಕ್ಕೆ ನಾಂದಿ ಆಯ್ತಂತೆ. ದುರ್ಯೋಧನ ಅವಮಾನಿತನಾದ. ಆಗಲೇಬೇಕಾಗಿತ್ತು, ಭೂಭಾರ ಹರಣಕ್ಕಾಗಿ ಇದೆಲ್ಲ ಆಗಲೇಬೇಕು. ಬಳಿಕ ಅಂತಹ ದುರ್ಯೋಧನ ನಾನು ಬದುಕಿದ್ದೇನು ಪ್ರಯೋಜನ? ಎಲ್ಲರೂ ಈ ಪ್ರಕಾರವಾಗಿ ನಗಮಾಟಲ, ಇಷ್ಟು ಅವಮಾನ ಆಯಿತು ಅಂದ ಬಳಿಕ ನಾನು ಬದುಕಿದ್ದೇನು ಉಪಯೋಗ ಅಂತಂದಾಗ ಉಪಾಯ ಮಾಡಪ್ಪ ಶಕುನಿ. ಅವನು ಕೂಡ ಮಹಾಭಾರತ ಎಲ್ಲರನ್ನು ಸಂಹಾರ ಮಾಡಲಿಕ್ಕೆ ಅವನು ಉಪಾಯ ಹೂಡಿದ್ದು ನೋಡ್ರಿ. ದುರ್ಯೋಧನ ಪಕ್ಷ ಇದ್ರೂ ಕೂಡ ಅವನು ಎಲ್ಲ ಸಂಹಾರವನ್ನ ಶೇಡು ತೀರಿಸಕ್ಕಾಗಿ ಅವರ ಪಕ್ಷ ವಹಿಸಿದ್ದವನು. ಹೀಗಾಗಿ ಇವರನ್ನೆಲ್ಲ ದೂತಕ್ಕೆ ಬರಮಾಡಿಕೊಳ್ಳೋಣ, ದೂತದಲ್ಲಿ ಕಪಟ ದೂತವನ್ನಾಡಿ ಅವ್ರನ್ನ ಕಾಡಿಗೆ ಅಟ್ಟಿಬಿಡೋಣ. ಆ ನಂತರ ಅವರಿಗೆ ರಾಜ್ಯ ಕೊಡುವುದೇ ಬೇಡ. ಹೀಗಾಗಿ ಪಾಂಡವರನ್ನ ಹೇಗೆ ಬೇಕು ಹಾಗೆಲ್ಲ ಆಡಿಸೋಣ ನಾವು ಅಂತ ಹೇಳಿ ಎಲ್ಲ ಉಪಾಯ ಮಾಡಿ ಏನಕ್ಕೆ ಪ್ರಕಾರೇಣ ಅವರನ್ನ ಕಳಿಸ್ಕೊಳ್ತಾರೆ. ಆಮೇಲೆ ಕಪಟ ದೂತ ಅಲ್ಲಿ ದೂತದಲ್ಲಿ ಎಲ್ಲವನ್ನೂ ಪಣಕ್ಕಿಟ್ಟ ಧರ್ಮರಾಜ. ಎಲ್ಲರನ್ನೂ ಪಣಕ್ಕಿಟ್ಟು ಬಿಟ್ಟು ಕೂಡಲೇ ಆ ಸಂದರ್ಭದಲ್ಲಿ ಎಲ್ಲರನ್ನೂ ಸೋತು ಬಿಟ್ಟ. ಕೊನೆಗೆ ದ್ರೌಪದಿ ಅವರನ್ನ ದುರ್ಯೋಧನ ಕರ್ಣ ಆಜ್ಞೆ ಮಾಡ್ತಾನೆ. ದುಶ್ಯಾಸನ ಶೆಳೆದು ತರ್ತಾ ಇದ್ದಾನೆ.
ಆವಾಗ ಎಲ್ಲರ ಸಮಕ್ಷದಲ್ಲಿ ಶೀರಿ ಸೆಳೆಯುತ್ತಿರುವಾಗ ಹಾ ಕೃಷ್ಣ ದ್ವಾರಕಾವಾಸಿಂ ಕ್ವಾಶಿಯಾನವನಂದನ ಇಮಾಂ ಅವಸ್ಥಾಂ ಸಂಪ್ರಾಪ್ತಾಂ ಅನಾಥಾಂ ಕಿಮುಪೇಕ್ಷಸೆ ಅಂತ ಪ್ರಾರ್ಥನೆ ಮಾಡುವಾಗ ಅಂತಹ ವಿಶಿಷ್ಟವಾದಂತಹ ಪರಮಾತ್ಮ ಅಕ್ಷಯಾಂಬರವನ್ನು ಕರುಣಿಸಿ ದ್ರೌಪದಿಯ ಮಾನ ಸಂರಕ್ಷಣೆಯನ್ನ ಮಾಡ್ತಾನೆ. ಆ ನಂತರ ಆ ಮೂಲಕವಾಗಿ ಆ ಸಂದರ್ಭದಲ್ಲಿ ಕೇವಲ ಸೋತಿದ್ದಕ್ಕೆ ಭೀಮಸೇನ ದೇವರು ಆ ಸಂದರ್ಭ ಅಷ್ಟೇ ಸುಮ್ಮನಿದ್ರಷ್ಟೇ, ಅಣ್ಣನ ಮಾತು ಆ ನಂತರ ಕೃಷ್ಣ ಸುಮ್ಮನೆ ಇರು ಅಂತ ಹೇಳಿದ್ದಕ್ಕಿಲ್ಲದ ಹಾಗೆ ದುರ್ಯೋಧನ ಆಗಿಂದಾಗಲೇ ಅವನ್ನ ಅಲ್ಲೇ ಸಂಹಾರ ಮಾಡಿ ಬಿಡ್ತಾ ಇದ್ರು. ಮುಂದೆ ಮತ್ತೆ ಇನ್ನೊಂದು ಅನುದ್ಯೂತ ಅಂತ ಮತ್ತೆ ಅಲ್ಲಿ ಯಾರು ಸೋಲ್ತಾರೋ ಅವ್ರು 12 ವರ್ಷ ವನ, 1 ವರ್ಷ ಅಜ್ಞಾತವಾಸ ಅಂತ ಈ ಪ್ರಕಾರವಾಗಿ ಅದನ್ನ ಕರಾರು ಮಾಡಿ ಮತ್ತೆ ಆಡ್ತಾರೆ. ದ್ಯೂತ ಕ್ರೀಡೆ ಆದ ಕೂಡಲೇನೆ ಅಲ್ಲಿಯೂ ಪಾಂಡವರಿಗೆ ಸೋಲು ಬಂತು. ಆ ಸೋತಂತವರಾಗಿ ಕೊನೆಗೆ ಅವರು 12 ವರ್ಷ ವನವಾಸಕ್ಕೆ ಹೋದರು. ಆ ನಂತರ ವನವಾಸದಲ್ಲಿದ್ರು ಕೂಡ ಅವ್ರು ಹೇಗಿದ್ರು, ನಿರ್ಭೀತರಾಗಿ ಇದ್ರು. ಅಲ್ಲಿಯೇ ಅವರಿಗೆ ವಿಶಿಷ್ಟ ಅಕ್ಷಯ ಪಾತ್ರ ಅಲ್ಲೇ ಬಂತು. ಅನೇಕ ವೃತ್ತಗಳು ಕೃಷ್ಣ ಆಗಾಗ ಬರ್ತಾನೆ ಇದ್ದ. ಆ ನಂತರ ವೇದವ್ಯಾಸರು ಬರ್ತಾ ಇದ್ರು. ದೂರ್ವಾಸರು ಚಾತುರ್ಮಾಸ್ಯ ವ್ರತವನ್ನೆಲ್ಲ ದುರ್ಯೋಧನನ್ನ ಹತ್ತಪರದಲ್ಲೆಲ್ಲ ಪೂರೈಸಿದ್ರಂತೆ. 4 ತಿಂಗಳು ಚಾತುರ್ಮಾಸ್ಯ ಮಾಡಿದ್ರಂತೆ. ಏನು ಬೇಕು ಹೊರ ಅಂದ್ರೆ ನೀವು ಈಗಿಂದಲೇ ಪಾಂಡವರ ಹತ್ರ ಹೋಗಬೇಕು, ಆತಿಥ್ಯವನ್ನ ನೀವು ಸ್ವೀಕಾರ ಮಾಡಬೇಕು. ಅವ ಆತಿಥ್ಯ ಕೊಡುವುದಿಲ್ಲ, ಒದ್ದಾಡ್ತಾ ಇದ್ದಾನೆ, ನೀವು ಮತ್ತೆ ಶಾಪ್ ಕೊಟ್ಬಿಡ್ಬೇಕು ಅವರಿಗೆ ಅಂತ. ಇದೆಲ್ಲ ಅವನಿಗೆ ಇದೆಲ್ಲ ನೋಡಿ ಅವ್ನು ಕಲಿ, ದುರ್ಲಕ್ಷಣಿತ ಕಲಿಹಿ ಏನಕ್ಕೆ ಪ್ರಕಾರೇಣ ಪಾಂಡವರು ಸುಖಿಗಳಾಗಬಾರದು. ಅವ್ರು ಎಂದೂ ಸುಖವಾಗಿರೋದು ನನ್ನ ಕಣ್ಣಾರೆ ನೋಡ್ಲಿಕ್ಕೆ ಆಗುವುದಿಲ್ಲ. ಆದ್ರೆ ಅದೆಲ್ಲ ವಿಪರೀತ ಆಗೋಯ್ತು. ಪರಮಾತ್ಮ ಸಂಕಲ್ಪವೇ ಬೇರಿದೆ. ಯಾಕಂದ್ರೆ ತದ್ಭಕ್ತ ದ್ವೇಷ ಏವಚ ಅಂತ, ಅದು ಪರಮಾತ್ಮನ ದ್ವೇಷವೇ. ಪರಮಾತ್ಮ ದ್ವೇಷ ಮಾಡದಂತೇನೆ, ಪರಮಾತ್ಮನ ನಂಬಿದ ಭಕ್ತರ ದ್ವೇಷ ಮಾಡಿದರೆ ಭಗವಂತನ ದ್ವೇಷ ಮಾಡಿದಂತೇನೆ. ದೂರ್ವಾಸರು ಅಲ್ಲಿ ದುರ್ಯೋಧನ ಹೇಳಿಕೆಯಂತೆ ಅಲ್ಲಿ ಹೋಗ್ತಾರೆ. ಬಂದಂತ ಅವರನ್ನೆಲ್ಲ ಬರಮಾಡಿಕೊಡ್ತಾನೆ. ಆಗ ತಾನೇ ಎಲ್ಲ ಊಟ ಅಡಿಗೆ ಎಲ್ಲ ಅಕ್ಷಯ ಪಾತ್ರೆ ಬೋರ್ಲ್ ಹಾಕಿದ್ರಂತೆ. ಅವರು ಸ್ನಾನಕ್ಕೆ ಹೋಗಿ ಬರಬೇಕು. ಇನ್ನೇನು ಕೃಷ್ಣ ಇನ್ನೇನು ಅಲ್ಲಿ ಇಲ್ಲಿ ಈಗ ನಾನು ಎಲ್ಲ ದುರ್ವಾಸರಿಗೆಲ್ಲ ಅವರು ಒಬ್ಬರಿಬ್ಬರಲ್ಲ 40,000 ಎಲ್ಲ ಶಿಷ್ಯ, ಅಷ್ಟಕ್ಕೆ ಮೇಲ್ಪಟ್ಟು ಶಿಷ್ಯ ಪರಿವಾರ ಸಮೇತರಾಗಿ ಬಂದಿದ್ದಾರೆ. ಇವರಿಗೆಲ್ಲಿ ಎಲ್ಲಿ ಆತಿಥ್ಯ ಕೊಡಬೇಕು. ಈಗ ತಾನೇ ಪಾತ್ರೆ ತೊಳೆದು ಬೋರ್ಲ್ ಹಾಕಿದ್ದೇನೆ, ಇದ್ದದ್ದೇ ಒಂದು ಅಕ್ಷಯ ಪಾತ್ರೆ, ಏನ್ ಮಾಡೋದು ಕೂಡ ಕೃಷ್ಣ ಅಂತ ಕೂಗ್ತಾ ದ್ರೌಪದಿ. ಆಯ್ತು ಅಂತ ಹೇಳಿ ಕೃಷ್ಣ ಆ ಸಂದರ್ಭದಲ್ಲಿ ಏನು ಮಾಡೋದು, ಈಗ ನೀನೇ ಉಪಾಯ ಹೇಳಬೇಕು ಅನ್ನೊಂದಾಗ ಅಕ್ಷಯ ಪಾತ್ರೆ ಅದರಲ್ಲಿ ಪರಮಾತ್ಮ ಒಂದು ಅಗಲು ಸೃಷ್ಟಿ ಮಾಡಿದನಂತೆ. ಅದನ್ನು ತಾನು ಅದನ್ನು ಸ್ವೀಕಾರ ಮಾಡ್ತಾನೆ. ಅಲ್ಲೇ ಹೊಟ್ಟೆ ತುಂಬ ಹೋಯ್ತು, ಅಲ್ಲೇ ಹೊಟ್ಟೆ ತುಂಬ ಹೋಯ್ತು. ಅವರಿಗೆ ಆನ್ಯೇಕ ಮಾಡಿ ಎದ್ದು ಬರುವಾಗಲೇ ಅತ್ತು ತೃಪ್ತರಾಗಿ ಜಯೋಸ್ತು ಪಾಂಡವಾನ, ಪಾಂಡವರಿ ದೇವಾಗಲಿ ಅಂತೇಳಿ ಅನುಗ್ರಹ ಮಾಡಿ ಹೊರಟ್ರಂತೆ. ನೋಡ್ರಿ, ಹರಿಚಿತ್ತ ಸತ್ಯ, ನರಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯದು, ನಿನ್ನ ಸಂಕಲ್ಪಾನುಸಾರ ಮಾಡುವಂತ ದಾಸರು ಹೇಳ್ತಾರೆ. ಅದಕ್ಕಾಗಿ ನಿನ್ನ ಚಿತ್ತಕ್ಕೆ ಬಂದದ್ದು ಮಾಡೋ ಸರ್ವೇಶ ಎನ್ನ ಸ್ವಾತಂತ್ರ್ಯ ಉಂಟೆ ವೇದಾಸರು ಹೇಳ್ತಾರೆ. ಭಗವಂತನ ಚಿತ್ತವೇ ಚಿತ್ತ, ತದಿಚ್ಛಾಹಿ ತದಿಚ್ಛಾಶ್ಯಾತ್ ಅಂತ ಪ್ರಮಾಣ ಇದೆ. ಭಗವಂತನ ಇಚ್ಛೆಯೇ ಪ್ರಬಲವಾದ ಇಚ್ಛೆ. ಸಂಕಲ್ಪ ನಾವು ಮಾಡ್ತೇವೆ, ನಾವು ಸಂಕಲ್ಪ ಮಾಡಿದ್ದು ದೇವರ ಚಿತ್ತಕ್ಕೆ ಬರಬೇಕು, ಆಗಲೇ ಅದು ಪೂರ್ಣವಾಗತ್ತೆ ಎಂಬುದಾಗಿದೆ. ಹೀಗೆ 12 ವರ್ಷ ವನವಾಸವೂ ಸಂಪನ್ನವಾಯಿತು. ಅಜ್ಞಾತವಾಸವೂ ಕೂಡ ನೋಡ್ರಿ, ಅಲ್ಲಿ ಉತ್ತರ ಗೋಗ್ರಹಣ, ದಕ್ಷಿಣ ಗೋಗ್ರಹಣ, ಕೀಚಕ ವಧ ಎಲ್ಲ ಅಲ್ಲಿ ಆಯ್ತು. ಕೀಚಕನ ಸಂಹಾರ ಮಾಡುವವರು ಯಾರೂ ಸಾಧ್ಯ ಇಲ್ಲ. ಯಾಕಂದ್ರೆ ಅಲ್ಲಿ ಭೀಮಶ್ಚ ಬಲಭದ್ರಶ್ಚ ಮಗ್ಧರಾಜಶ್ಚ ವೀರ್ಯವಾನ್ ಚತುರ್ಥ ಕೀಚಕ ಪಂಚಮಂ ನಾನು ಶಿಶ್ರಮ ಅಂತ ಮಹಾಭಾರತ ವಾಕ್ಯ. ಕೀಚಕನ ಸಂಹಾರ ಮಾಡಬೇಕಾದರೆ ಯಾರಾದರೂ ಒಬ್ರು, ಭೀಮಸೇನಾಗಲಿ ಅಥವಾ ಬಲರಾಮನಾಗಲಿ ಅಥವಾ ಭೀಮಶ್ಚ, ಆ ನಂತರ ಶಲ್ಯ, ಭೀಮಸೇನ ದೇವರು, ಬಲರಾಮ, ಶಲ್ಯ, 4ನೇ ಕೀಚಕ, ಇನ್ಯಾರು ಇಲ್ಲೇ ಇಲ್ಲ. ಅಂದ ಬಳಿಕ ಬಲರಾಮ ದೇವರು ನನ್ನ ಹತ್ರ ಇದ್ದಾರೆ, ಶಲ್ಯನು ನನ್ನ ಹತ್ರ ಇದ್ದಾರೆ. ಅಂದ ಬಳಿಕ ಭೀಮನೇ ಅವನು, ಭೀಮನ ಹೊರತು ಇನ್ಯಾರಿಗೂ ಇಲ್ಲಿ. ಹೀಗೆಲ್ಲ ಯೋಚನೆ ಮಾಡ್ತಾನೆ. ಅಜ್ಞಾತವಾಸ ವಿರಾಟನಗರದ ವಿರಾಟರಾಜನ ಮುಂದೆ ಇದ್ದಾಗ ಅವರೆಲ್ಲ ಸೂದೆ ವೇಷ, ಅಡಿಗೆಯವನ ವೇಷ ಮತ್ತು ಕಂಕ ವೇಷ, ಯಾವುದೇ ರೀತಿ ಇವರು ಕೂಡ ಬೃಹನ್ನಳೆಯಾಗಿ ಅರ್ಜುನ, ನಕಲ ಸಹದೇವರು ಒಂದು ರೂಪದಿಂದ, ಅಲ್ಲಿ ಅಶ್ವಪಾಲ ಮತ್ತು ಅದೇ ರೀತಿಯಾಗಿ ಅವರೆಲ್ಲ ಬೇರೆ ಬೇರೆ ರೂಪದಿಂದ ಇದ್ದಾರೆ. ಯಾರು ಇವರಂತೂ ಇವರು ಸೈರೇಂದ್ರಿಯಾಗಿ ದ್ರೌಪದಿ ಇದ್ದಾರೆ. ಎಂಥ ವಿಚಿತ್ರ! ಅಜ್ಞಾತವಾಸ ಹಾಗೇ ಆಯ್ತದು. ಅಜ್ಞಾತವಾಸ ಗೊತ್ತೇ ಆಗಲಿಲ್ಲ.
ಕೊನೆಗೆ ಇಷ್ಟೆಲ್ಲ ಆದ ಕೂಡಲೇ ಮತ್ತೆ ಲೆಕ್ಕ ಹಾಕ್ತಾರೆ ಕರೆಕ್ಟಾಗಿ. ಅಷ್ಟೆಲ್ಲ 1 ವರ್ಷ ಅಜ್ಞಾತವಾಸ ಸರಿಯಾಗಿ ಕಳೆದ ಇಂತೆಲ್ಲ ಲೆಕ್ಕ ಹಾಕ್ತಾರೆ. ಯಾಕಂದ್ರೆ ನಮಗೆ ಇವರು ಪಾಂಡವರು ನಮ್ಮ ಕಣ್ಣಿಗೆ ಬಿದ್ದಿದ್ದಾರೆ. ಅಜ್ಞಾತವಾಸರು ಏನಾದ್ರು ನಮ್ಮ ಕಣ್ಣಿಗೆ ಬಿದ್ದರೆ ಮತ್ತೆ 12 ವರ್ಷ ವನವಾಸ ಅಂತಿತ್ತು ಕರಾರು. ಸಾಧ್ಯ ಅಜ್ಞಾತವಾಸ ಎಲ್ಲ ಮುಗಿತು. ಯಾಕಂದ್ರೆ ಯುದ್ಧ ಆಯ್ತಲ್ಲ. ಯುದ್ಧದಲ್ಲಿ ಸಂದರ್ಭದಲ್ಲಿ ಉತ್ತರ ಕುಮಾರ ಓಡಿ ಹೋಗ್ತಾನೆ. ಮತ್ತೆ ಹೇಳುತ್ತಂದು ನಾನೇ ಅರ್ಜುನ ಅಂತ ಹೇಳಿ ಸಂದರ್ಭದಲ್ಲಿ ತಾನೇ ನಿಂತು ಬಿಡ್ತಾನೆ. ಬೃಹನ್ನೆಡೆಯಾಗಿ ಯುದ್ಧ ಮಾಡಿ ಎಲ್ಲರನ್ನೂ ಓಡಿಸ್ಬೇಕಂದ್ರೆ ಎಂಥ ವಿಚಿತ್ರ. ಅವರಿಗೆ ಅಲ್ಲೇ ಸಂದೇಹ ಬಂದಿತ್ತು. ಆವಾಗ ಎಲ್ಲ ಚರ್ಚೆ ಮಾಡಿ ಎಲ್ಲ ಭೀಷ್ಮಾಚಾರ್ಯರೆಲ್ಲ ಹೇಳಿದ್ರು, ಲೆಕ್ಕ ಹಾಕಿದ್ರು. ದ್ರೋಣಾಚಾರ್ಯ ಭೀಷ್ಮಾಚಾರ್ಯ ಎಲ್ಲ ಲೆಕ್ಕ ಹಾಕಿ ಕರೆಕ್ಟ್ ಆಗಿ ಅಜ್ಞಾತ ವರ್ಷ 1 ವರ್ಷ ಪೂರ್ತಿಯಾಗಿ ಮುಗಿದಿದೆ. 12 ಮಾಸಗಳು ಎಲ್ಲ ಮುಗಿದು ಬಿಟ್ಟಿದೆ ಅಂತೆಲ್ಲ ಹೇಳಿ ಎಲ್ಲ ನಿರ್ಣಯ ಆಯಿತು. ಅದಾದ ಬಳಿಕ ಮತ್ತೆ ಇನ್ನೇನಪ್ಪ ಅಂತ ಹೇಳ್ತಾ ಇರುವಾಗ ಅರ್ಜುನ ಮತ್ತು ಅದೇ ರೀತಿಯಾಗಿ ದುರ್ಯೋಧನ ಇಬ್ಬರು ದ್ವಾರಕಾನಗರಕ್ಕೆ ಹೋದರಂತೆ. ದ್ವಾರಕಾ ಪಟ್ಟಣಕ್ಕೆ. ಇನ್ನು ಮುಂದಿಂದೇನು, ಮುಂದೆ ಯುದ್ಧ. ಅದಕ್ಕಾಗಿ ಯುದ್ಧವೇ ನಮ್ಮ ಸಿದ್ಧ ಅಂತೆಂಬುದಾಗಿ ಅದ್ರ ಹೇಳ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಕೃಷ್ಣ ತಾನೇ ಬಂದು ಕೌರವರ ಹತ್ರ ಬಂದು ಎಲ್ಲ ಯಾರನ್ನ ಕರ್ಕೊಂಡು ಬಂದು ಸಂಧಾನಕ್ಕೆ ಬಂದಾಗ ಆಲಿಸಲಿಲ್ಲ ದುರ್ಯೋಧನ. ಆದ್ರೆ ಯುದ್ಧವೇ ಸಿದ್ಧ ಅಂತ ಹೇಳುತ್ತಾ ಅವರನ್ನು ಕಟ್ಟಾಕಲು ಪ್ರಯತ್ನ ಮಾಡಿದ. ಕೃಷ್ಣನನ್ನೇ ಬಂಧನ ಮಾಡಲಿಕ್ಕೆ ಪ್ರಯತ್ನ ಮಾಡಿದ. ಕೃಷ್ಣ ವಿಶ್ವರೂಪವನ್ನು ತೋರಿಸಿ ಕೈಗೆ ಸಿಗಲೇ ಇಲ್ಲ. ಆಚಾರ್ಯ ಭೀಷ್ಮರು ಎಲ್ಲ ಎಷ್ಟು ಬೇಡ ಅಂತ ಹೇಳಿದ್ರು ಕೂಡ ಕೇಳಲೇ ಇಲ್ಲ. ಅದೇ ರೀತಿಯಾಗಿ ಅಂತಹ ಆ ದುರ್ಯೋಧನನ ಮನೆಯ ಮೃಷ್ಟಾನ್ನವನ್ನು ತಾನು ಸ್ವೀಕಾರ ಮಾಡಲಿಲ್ಲ. ಆದರವಿಲ್ಲದ ಅಮೃತಾನ್ನವೇಕೆ. ವಿದುರನ ಮನೆಗೆ ಹೋಗಿ ಅಂಬಲಿ ಉಣ್ಣಂತೆ ಕೃಷ್ಣ. ವಿದುರನ ಕ್ಷೀರಕ್ಕೆ ಒಲಿದು ಹೋದ ನಮ್ಮ ಪದುವನಾಭ ಶ್ರೀ ಕೃಷ್ಣ ಹರೇ ಅಂತ ದಾಸರು ಕೊಂಡಾಡ್ತಾರೆ. ಹೀಗೆ ಅಂತಹ ವಿದುರನಲ್ಲಿ ಭಕ್ತಿ ಇತ್ತು, ಅಲ್ಲಿ ಆದರ ಇತ್ತು. ಆ ಮೂಲಕವಾಗಿ ಅಲ್ಲಿ ಯುದ್ಧವೇ ಸಿದ್ಧ ಅಂತೆಂಬುದಾಗಿ ಸಂಧಾನಕ್ಕೆ ಹೋದರೂ ಕೂಡ ಅವರನ್ನು ಕೇಳಲಿಲ್ಲ. ಸಂಧಾನಕ್ಕೆ ಒಪ್ಪಲ್ಲ ದುರ್ಯೋಧನ. ಅದಕ್ಕಾಗಿ ಯುದ್ಧ ಅನಿವಾರ್ಯ ಆಯಿತು. ಆಮೇಲೆ ಯುದ್ಧಕ್ಕಾಗಿ ಬೇಕಲ್ಲ, ಯುದ್ಧಕ್ಕಾಗಿ ಆ ಸಂದರ್ಭದಲ್ಲಿ ಕೃಷ್ಣ ಸುಮ್ಮನೆ ಯೋಗನಿದ್ರೆ ಮಲಗಿದರೆ ಬಿಟ್ಟಿದ್ದಿಲ್ಲ. ಆದ್ರೆ ಯೋಗನಿದ್ರೆಯಲ್ಲಿ ಮಲಗಿದವನಂತೆ ತಾನು ಅಲ್ಲಿ ನಟನೆ ಮಾಡ್ತಾ ಇದ್ದಾನೆ. ಅಲ್ಲಿ ದುರ್ಯೋಧನ ಬಂದು ಕೃಷ್ಣ ತಲೆ ಹತ್ರ ಕೂತ, ನಾನು ರಾಜಾಧಿರಾಜ ಅಂತ ಹೇಳಿ. ಅರ್ಜುನ ಪಾದದ ಹತ್ರ ಕೂತಿದ್ದಂತೆ. ಸುಮ್ಮನೆ ಪರಮಾತ್ಮ ನಿದ್ರೆಯಿದ್ದವನಂತೆ ನೋಡ್ತಾನೆ. ಮೊದಲು ಕಂಡಿದ್ದೇ ಅರ್ಜುನ. ಏನಪ್ಪ ಅರ್ಜುನ ಇಷ್ಟು ದೂರ ಬಂದಿದೆಯಲ್ಲ, ಏನ್ ಸಮಾಚಾರ ಅಂದುಕೊಳ್ಳೆ ನಾನು ಬಂದಿದ್ದೇನೆ ಅಂತ ಹಿಂದಿಂದ ನಾನು ಮೊದಲು ಬಂದಿದ್ದು, ಯಾರಪ್ಪ ಅಂತ ನೋಡ್ತಾನೆ. ಅವಾಗ ದುರ್ಯೋಧನ, ಹೌದಾ ನೀನು ಬಂದಿದ್ಯಪ್ಪ, ಏನ್ ಸಮಾಚಾರ ಇಷ್ಟು ದೂರ ಬಂದಿಲ್ಲಪ್ಪ, ಏನ್ ಸಮಾಚಾರ ಅಂತ ಅಂದಾಗ, ಇನ್ನೇನೆಲ್ಲ ಯುದ್ಧ ಆಗಬೇಕಾಗಿದೆ, ನನಗೆ ನಿನ್ನ ಸಹಾಯ ಬೇಕು ಅಂತ ದುರ್ಯೋಧನ. ಏನ್ ಬೇಕಪ್ಪ ಅಂತಂದಾಗ 18 ಅಕ್ಷೋಹಿಣಿ ಸೈನ್ಯವನ್ನು ಬೇಡದಂತೆ. ತಥಾಸ್ತು. ಅರ್ಜುನ ನಿನಗೇನು ಬೇಕಪ್ಪ ಅಂತಂದಾಗ, ನೀನೇ ಗತಿ ಎನಗೆಂದು ಉದ್ಧರಿಸೋ ಬೇಗನೆ ಅಂತೆ. ನೀನೇ ಬೇಕಪ್ಪ, ನೀನಿದ್ರೆ ಎಲ್ಲ ಇದ್ದ ಹಾಗೆ ಅಂತ ಹೇಳ್ತಾ ಇರುವಾಗ ಅಂತಹ ಕೃಷ್ಣನೇ ಸ್ವತಃ ಪಾಂಡವರ ಹತ್ರ ಸಾರಥಿಯಾಗಿ ಕೃಷ್ಣನೇ ನಿಂತ. ಅತ್ತ ಕಡೆ ಎಲ್ಲ 18 ಅಕ್ಷೋಹಿಣಿ, ಎಲ್ಲ ಸೈನ್ಯ, ಇದೆಲ್ಲ ಭೂಭಾರ ಹರಣಕ್ಕಾಗಿ ಏನೇನು ಬೇಕು ಎಲ್ಲಾ ಕಾರ್ಯಗಳು ವಿಶೇಷವಾಗಿ ಸಾಂಗತಾ ಇದೆ. ಸೇನೆಯರು ಉಭಯರ ಮಧ್ಯೆ ರಥಂ ಸ್ಥಾಪಯಮೇ ಇಚ್ಛುತ ಅಂತ ಹೇಳುತ್ತಾ ಮಹಾಭಾರತ ಯುದ್ಧ ಸಿದ್ಧವಾಗುತ್ತಾ ಇದೆ. ಇನ್ನೇನು ರಥದ ಮಧ್ಯ ಈ ಉಭಯ ಸೇನೆಯ ಮಧ್ಯದಲ್ಲಿ ದಕ್ಷಿಣಾಮುಖವಾಗಿ ಅವರು ನಿಂತ್ಕೊಂಡಿರುತ್ತೆ. ದುರ್ಯೋಧನ ಉತ್ತರಾಮುಖ ಇವರು ನಿಂತ್ಕೊಂಡಿರುತ್ತೆ. ಪಾಂಡವರು ಎಂಥ ವಿಚಿತ್ರ, ಎಲ್ಲ ಶುಭ ಸೂಚನೆ. ಉತ್ತರೋತ್ತರಂ ಬಲೀಯ ಈ ಮೂಲಕವಾಗಿ ಮಧ್ಯದಲ್ಲಿ ನಿಂತಾಗ ಆವಾಗ ನೋಡದ ಭೀಷ್ಮಾಚಾರ್ಯರಿದ್ದಾರೆ, ಗುರುಗಳಾದ ವಿಶೇಷವಾದಂತಹ ದ್ರೋಣಾಚಾರ್ಯರು, ಹಾಗೆ ಕೃಪಾಚಾರ್ಯರು, ಅಂದು ಗುರುಪುತ್ರ ಅಶ್ವತ್ಥಾಮಾಚಾರ್ಯರು, ಕೌರವರೆಲ್ಲ ದೊಡ್ಡಪ್ಪನ ಮಕ್ಕಳವರೆಲ್ಲ ಎಲ್ಲ ದಾಯಾದಿಗಳು, ಬಂಧುಗಳು ಎಲ್ಲರಿದ್ದಾರೆ. ಅತ್ತೆ ಮಕ್ಕಳು, ಎಲ್ಲ ಸೋದರ ಮಾವನ ಮಕ್ಕಳು, ತಂಗಿಯ ಮಕ್ಕಳು, ಅಣ್ಣನ ಮಕ್ಕಳು, ಒಬ್ಬರೇ ಇಬ್ಬರೇ ಇವರೆಲ್ಲ ಇದ್ದಾರೆ. ಏನಾಗಿದೆ ಅಂತ ಹೇಳುತ್ತಾ, ಯುದ್ಧ ಬೇಡ ಅಂತ ಅರ್ಜುನ, ಇವರನ್ನ ಕೊಂದ್ರೆ ಮಹಾಪಾಪ ಬರ್ತದೆ, ನನಗೆಲ್ಲ ರಾಜ್ಯ ಏನು ಬೇಕಾಗಿಲ್ಲ, ಅದಕ್ಕಾಗಿ ಯುದ್ಧವೇ ಬೇಡ ಅಂತ ಶಸ್ತ್ರ ಪರಿತ್ಯಾಗ ಮಾಡಲಾಗಿ, ಯುದ್ಧ ಮಾಡಬೇಕು ನಿನ್ನ ಕ್ಷತ್ರಿಯ ಧರ್ಮ ಅಂತ ಹೇಳುತ್ತಾ ಗೀತೋಪದೇಶವನ್ನ ಮಾಡಿ ವಿಶ್ವರೂಪವನ್ನ ತೋರಿಸಿ ಆ ನಂತರ ನಾನು ಯುದ್ಧ ಮಾಡ್ತೇನೆ ಅಂತ ಹೇಳುತ್ತಾ ಏನ್ ಬೇಕಾದ್ದಾಗಲಿ
ಅದಕ್ಕಾಗಿ ನೀನು ಕೇವಲ ನಿಮಿತ್ತ ಮಾತ್ರ ಭವಸವಸಾಚಿನ್ ಅಂತ ಹೇಳುತ್ತಾ ಶಿಷ್ಯಸ್ತೇಹಂ ಶಾಧಿಮಾನ್ ತ್ವಾಂ ಪ್ರಪನ್ನಂ ಅಂತ ಹೇಳುತ್ತಾ ಶಿಷ್ಯನನ್ನಾಗಿ ಸ್ವೀಕಾರ ಮಾಡು, ಉದ್ಧಾರ ಮಾಡು ಅಂತ ಹೇಳಿ ಅಂತ ಕೃಷ್ಣ ಅಲ್ಲಿ ಸಾಕ್ಷಾತ್ ಭೀಮಸೇನ ದೇವರು ರಥದ ಮೇಲೆ ಸಾಕ್ಷಾತ್ ಪ್ರಾಣದೇವರಿದ್ದಾರೆ, ಭೀಮಸೇನ ದೇವರಿದ್ದಾರೆ. ಅರ್ಜುನನ ಮೂಲಕವಾಗಿ ಸಮಸ್ತ ಲೋಕಕ್ಕೆ ಗೀತಾ ಸುಗೀತಾ ಕರ್ತವ್ಯ ಕಿಮನ್ಯೀ ಶಾಸ್ತ್ರ ವಿಸ್ತರೈ ಯಾ ಸ್ವಯಂ ಪದ್ಮನಾಭಸ್ಯ ಮುಖಪತ್ರವಾತ್ ವಿನಿಶ್ರತ ಅಂತ ಗೀತೆಯಲ್ಲಿ ಕೊಂಡಾಡದಂತೆ ಎಲ್ಲಿ ಕೃಷ್ಣ ಇದ್ದಾನೋ, ಎಲ್ಲಿ ಸಾಕ್ಷಾ ಭೀಮಸೇನ ದೇವರಿದ್ದಾರೆ, ಅರ್ಜುನ ಯತ್ರ ಪಾರ್ಥೋ ಧನುರ್ಧರ ಅಲ್ಲಿ ತತ್ರ ಶ್ರೀಹಿ ವಿಜಯೋ ಭೂತಿ ಧ್ರುವ ನೀತಿ ಮತಿರ್ಮಮ ಹೇಳು. ಹೀಗೆ ಯತ್ರ ಯೋಗೇಶ್ವರ ಕೃಷ್ಣ ಎಲ್ಲಿ ಯೋಗೇಶ್ವರನಾಗಿರ್ತಕ್ಕಂಥ ಅಂದ್ರೆ ಎಲ್ಲ ಉಪಾಯಗಳು, ಭಕ್ತಿ ಯೋಗ, ಜ್ಞಾನ ಯೋಗ, ಕರ್ಮಯೋಗ, ಧ್ಯಾನ ಯೋಗ ಎಲ್ಲ ಇದೆ. ಎಲ್ಲ ಯೋಗೋ ನಾಮ ಉಪಾಯ ಅಂತ ಅರ್ಥ. ಅದಕ್ಕೆಲ್ಲ ಒಡೆಯನಾಗಿರ್ತಕ್ಕಂಥ ಪರಮಾತ್ಮ ಅವನು ನಿಂತು ಮಾಡಿಸ್ತಾಂತ ಎಲ್ಲ. ಭಕ್ತಿ ಅವನ ಅನುಗ್ರಹ ಇದ್ದರೆ ಭಕ್ತಿ ಬರ್ತದೆ, ಅವನ ಅನುಗ್ರಹದಿಂದ ಜ್ಞಾನ ಬರ್ತದೆ, ಅವನ ಅನುಗ್ರಹದಿಂದ ವೈರಾಗ್ಯ ಪ್ರಾಪ್ತಿ. ಎಲ್ಲದಕ್ಕೂ ಅವನ ಅನುಗ್ರಹ, ಅವನ ದಯೆ ಇರಬೇಕು. ಅವನ ಪೂರ್ಣವಾದಂತಹ ವಿಶಿಷ್ಟವಾದಂತಹ ಅವನ ಕೃಪೆ ಇದ್ದರೇನೆ ನಮಗೆಲ್ಲವೂ ಪ್ರಾಪ್ತವಾಗತ್ತೆ, ಇಲ್ಲವಾದರೆ ಇಲ್ಲ. ಹೀಗಿರುವುದರಿಂದ ಅವನಿಗೆ ಒಳ್ಳೆಯ ಗೀತಾ ಸಂದೇಶದ ಮೂಲಕವಾಗಿ ಯುದ್ಧ ಅವಶ್ಯವಾಗಿ ಯುದ್ಧ ಮಾಡ್ತೇನೆ ಅಂತ ಹೇಳುತ್ತಾ ಘನಘೋರ ಯುದ್ಧವಾಯಿತು. ಮಹಾಭಾರತ ಯುದ್ಧ ಎಲ್ಲರನ್ನೂ ಸಂಹಾರ, ಇಡೀ ಆ ಎಲ್ಲ ಕೌರವರ ಕುಲವನ್ನೇ ಅಕ್ಷೋಹಿಣಿ ಸೇನ ಸಮೇತವಾಗಿ ಎಲ್ಲವನ್ನು ಸಂಹಾರ ಮಾಡಿದರು. ಹಾಗೆ ದುರ್ಯೋಧನನೊಂದಿಗೆ ಗದಾಯುದ್ಧ, ಘನಘೋರ ಯುದ್ಧ ಅಲ್ಲಿ ಯುದ್ಧ ಮಾಡಿ ಅಲ್ಲಿಯೂ ಕೂಡ ಆ ಸಂದರ್ಭದಲ್ಲಿ ಅವನನ್ನ ವಿಶೇಷವಾಗಿ ಭೀಮಸೇನ ದೇವರು ಏನೋ ಅವನು ತೊಡೆ ತೋರಿಸಿದ್ದ ಸಭಾ ಮಧ್ಯದಲ್ಲಿ. ಆ ಮೂಲಕವಾಗಿ ಪ್ರತಿಜ್ಞೆ ಇತ್ತಾದ್ದರಿಂದ ಆ ತಕ್ಕಂತೆ ತೊಡೆಯ ಮೇಲೆ, ಅದು ಕೂಡ ಯುದ್ಧ ನೀತಿ ಅಲ್ಲ, ಸ್ವಲ್ಪ ಮೇಲೆ ಅವನ ಸಾವು ಅಲ್ಲೇ ಬರೆದಿತ್ತಾದ್ದರಿಂದ ಆ ಮೂಲಕವಾಗಿ ಅವನನ್ನ ತಳಬುಡ ಮಾಡಿ ಅವನನ್ನ ತಲೆ ಕೆಳಗೆ ಕಾಲ ಮೇಲೆ ಮಾಡಿ ಸರಿಯಾಗಿ ಎಲ್ಲಿ ಅವರನ್ನ ವಿಶೇಷವಾಗಿ ಪ್ರಾಣ ಹೋಗುತ್ತೋ ಅದು ಅಲ್ಲಿನೇ ಗುರಿ ಇಟ್ಟು ಅವನು ಸಂಹಾರ ಮಾಡ್ತಾ ಇದ್ದಾರೆ. ಪ್ರಾಣ ಹೋಗುವಾಗಲೂ ಕೊನೆಗೆ ನಿನ್ನ ಕೊನೆ ಆಶೆ ಏನು ಅಂತ ಈಗ ಎಲ್ಲ ಗಲ್ಲು ಶಿಕ್ಷೆ ಕೊಡುವಾಗ ಕೇಳ್ತಾರೆ ನೋಡ್ರಿ, ಕೊನೆ ಆಶೆ ಏನು ಅಂತ. ಅದನ್ನ ಆಶೆಯನ್ನ ಈಡೇರಿಸ್ತಾರೆ. ಆಗಲೂ ಪಾಂಡವರ ವಂಶ ನಿರ್ವಂಶವಾಗಬೇಕು, ನನ್ನ ವಂಶ ನೀವು ಬೆಳೆಸಬೇಕು ಅಂತ ಅಶ್ವತ್ಥಾಮಾಚಾರ್ಯಕ್ಕಿಂತ ಮಾತು ತಗೊಂಡಂತೆ ದುರ್ಯೋಧನ ಮಾತು ತಗೊಂಡು ಹಾಗೆ ಆಗಲಿ ಅಂತ ಒಪ್ಪಿಗೆ ಕೊಟ್ಟರಂತೆ ಅಶ್ವತ್ಥಾಮಾಚಾರ್ಯರು ಪ್ರಾಣ ಬಿಟ್ಟ. ಅದಕ್ಕಾಗಿ ಬ್ರಹ್ಮಚರ್ಯ ಹಾಳಾಯಿತು. ಒಪ್ಪಿಗೆ ಕೊಟ್ಟಿದ್ದಕ್ಕೆ ಅಶ್ವತ್ಥಾಮಾಚಾರ್ಯರು ಒಪ್ಪಿಗೆ ಕೊಟ್ಟಿದ್ದಕ್ಕೆ ಸಾಯುವಾಗಲೂ ಪಾಂಡವರ ವಂಶ ನಿರ್ವಂಶವಾಗಲಿ, ಅದಕ್ಕಾಗಿ ಅಂತ ದುರ್ಲಕ್ಷಣಯುತ ಕಲಿ ಅಂತ ಹೇಳ್ತಾ ಇದ್ದಾರೆ. ಸಾಯುವಾಗಲೂ ಕೂಡ ಈ ರೀತಿಯಾಗಿ ಭಕ್ತರ ದ್ವೇಷ ಮಾಡಿದರೆ ಅವ್ರು ಏನು ಗತಿ ಹೇಳ್ರಿ, ಅವನು ಕಲಿನೇ, ಅವನು ಸಾಮಾನ್ಯನಲ್ಲ. ಹೀಗೆ ಎಲ್ಲರ ಸಂಹಾರ ನಿಗ್ರಹ ಮಾಡಿ ಮಹಾಭಾರತ ಯುದ್ಧದಿಂದಲೇನೆ ಸಾಕಷ್ಟು ವಿಧವಾಗಿರತಕ್ಕಂಥ ಭೂಭಾರ ಹರಣ ಕಾರ್ಯ ಎಲ್ಲ ಸಂಪನ್ನವಾಗಿದೆ. ಆ ನಂತರ ಅದೇ ರೀತಿಯಾಗಿ ವಿಶೇಷವಾಗಿ ಧರ್ಮರಾಜನೇ ರಾಜನಾಗ್ತಾ ಇದ್ದಾನೆ. ಅವರಿಗೆಲ್ಲರಿಗೂ ಕೂಡ ತರ್ಪಣಾದಿಗಳನ್ನೆಲ್ಲ ಪ್ರವಾಸ ಕ್ಷೇತ್ರ ಅಲ್ಲಿ ಹೋಗಿ ಎಲ್ಲರಿಗೆಲ್ಲ ತರ್ಪಣಾದಿಗಳನ್ನು ಕೊಟ್ಟು ಎಲ್ಲ ಮಾಡಿದ ಎಲ್ಲ ಕಾರ್ಯಗಳನ್ನೆಲ್ಲ ವಿಶೇಷವಾಗಿ ನಿರ್ವಹಿಸಿದ್ದಾರೆ. ಧೃತರಾಷ್ಟ್ರ, ಗಾಂಧಾರಿ ಇವರೆಲ್ಲ ಧರ್ಮರಾಜನ ಮನೆಯಲ್ಲಿ ಅಂತಃಪುರದಲ್ಲಿ ಅವರೆಲ್ಲ ಅಲ್ಲೇ ಇದ್ರದ್ದು, ಎಷ್ಟೋ ದಿವಸಗಳ ಕಾಲ ಅಲ್ಲೇ ಇದ್ರಂತೆ. ಎಷ್ಟೋ ಕ್ರಮ ಇದೆ. ಹೀಗೆ ಎಷ್ಟೋ ಅಂಥ ರೀತಿಯಾಗಿ ರಾಜ್ಯವನ್ನ ಶಾಸನ ಮಾಡ್ತಾ ಇದ್ದಾರೆ. ಆ ನಂತರ ಬಲರಾಮ ಒಮ್ಮೆ ಅಂತ ಹಾಗೆ ದುರ್ಯೋಧನನಿಗೆ ತನ್ನ ಆ ಸಹೋದರಿ ಸುಭದ್ರಿ ಕೂಡ ಮದುವೆ ಮಾಡುವಂತ ಯೋಚನೆ ಮಾಡಿದ್ದ. ಅದನ್ನು ತಪ್ಪಿಸಲಿಕ್ಕಾಗಿ ಅರ್ಜುನನೇ ಸನ್ಯಾಸಿಯಾಗಿ ಬಂದು ಅಲ್ಲಿ ವಿಶೇಷವಾಗಿ ಎಲ್ಲ ಕೃಷ್ಣನ ಪ್ರೇರಣೆಯಂತೆ ಅಂತ ಸುಭದ್ರ ಒಂದಿಗೆ ವಿವಾಹ ಮಾಡಿಕೊಂಡು ಅಲ್ಲಿಂದ ಓಡಿ ಹೋಗಿದ್ದಾನೆ. ಅದನ್ನ ವಿಶೇಷವಾಗಿ ಬಲರಾಮ ದೇವರಿಗೆ ಕೇಳಿದ್ರಂತೆ. ಆಮೇಲೆ ಯುದ್ಧ ಮಾಡುವಾಗ ಕೃಷ್ಣ ಸಮಾಧಾನ ಪಡಿಸಿದ. ಆನಂತರ ಸಂತೋಷವಾಗಿ ಅವರನ್ನು ಸ್ವೀಕಾರ ಮಾಡ್ತಾನೆ. ಅಲ್ಲಿ ಅಭಿಮನ್ಯುವಂತ ಮಗ ಅವನು ಕಾದಾಡಿ ಮಹಾ ವೀರಾಧ ವೀರ ಶೂರ ಅತುಲ ಪರಾಕ್ರಮಿ. ಆ ಸಂದರ್ಭದಲ್ಲಿ ಇಷ್ಟಿದ್ರೂ ಕೂಡ ಚಕ್ರವ್ಯೂಹದಲ್ಲಿ ಅವನನ್ನ ಅತ್ಯಂತ ಮೋಸದಿಂದ ಅವನನ್ನು ಸಂಹಾರ ಮಾಡಿಬಿಟ್ರು. ಆದ್ರೆ ನೋಡ್ರಿ, 16 ವರ್ಷದ ಪ್ರಾಯದ ಹುಡುಗ ಮಾತುಲ ಯಶ ಗೋವಿಂದ, ಕೃಷ್ಣನೇ ಸ್ವಯಂ ಸೋದರ ಮಾವ, ತಂದೆ ಲೋಕಧನುರ್ಧರ ಅಂತ ತ್ರಿಲೋಕಧನುರ್ಧಾರಿ ಅರ್ಜುನ್ ಇದ್ದಾನೆ. ಚಿಕ್ಕಪ್ಪ ಸ್ವಯಂ ಭೀಮಸೇನ ದೇವರು ಇದ್ದರೂ ಅವನನ್ನು ಕಾಪಾಡಲಿಕ್ಕಾಗಲಿಲ್ಲ ಅಭಿಮನ್ಯುವಿನಿಂದ. ನೋಡ್ರಿ, ಎಲ್ಲಿ ಯಾರ್ಯಾರಿಗೆ ಹೇಗೆ ಗೊತ್ತಾಗುವುದಿಲ್ಲ. ಹೀಗೆ ಈ ವಿಧವಾಗಿರತಕ್ಕಂತಹ
ಅದಕ್ಕೆ ಮೃತ್ಯು ಹೇಳಿಕೆ ಬರುವಂಥದ್ದಲ್ಲಪ್ಪ. ಯಾರು ಏನೋ ಅದು ಯಾರು ಅದನ್ನ ವ್ಯತ್ಯಾಸ ಮಾಡುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹೀಗೆ ವಿಶಿಷ್ಟ ಅನೇಕ ವಿಚಾರಗಳನ್ನ ಕೊಂಡಾಡುತ್ತಾ ಮೂಲಕವಾಗಿ ಇಂದ್ರಪ್ರಸ್ಥ, ಧರ್ಮರಾಜ, ಅದೇ ರೀತಿ ಸಾಕ್ಷಾತ್ ಭೀಮಸೇನ ದೇವರು, ಅರ್ಜುನ, ನಕುಲ, ಸಹದೇವ ಎಲ್ಲರೂ ಕೂಡ ಅಲ್ಲಿಯೇ ಸಮ್ಮಿಲಿತರಾಗ್ತಾ ಇದ್ದಾರೆ. ಆ ನಂತರ ಅದೇ ರೀತಿಯಾಗಿ ಅಂತ ಕೃಷ್ಣ ಪರಮಾತ್ಮ ಒಮ್ಮೆ ಅಶ್ವಮೇಧ ಯಾಗವನ್ನ ಮಾಡಬೇಕು ಉದ್ಯುಕ್ತನಾದಾಗ, ದೀಕ್ಷಾಬದ್ಧನಾದಾಗ ಎಲ್ಲರೂ ಅಲ್ಲಿ ಸಮ್ಮಿಲಿತರಾಗಿದ್ದಾರೆ. ಇನ್ನೇನು ದೀಕ್ಷೆ ಕೂಡಬೇಕು, ಒಬ್ಬ ಬ್ರಾಹ್ಮಣ ಅಳತಾ ಬಂದು ಸಂದರ್ಭದಲ್ಲಿ ನನ್ನ ಹುಟ್ಟಿದ ಮಕ್ಕಳನ್ನೆಲ್ಲರೂ ಕೂಡ ಅಪಹಾರ ಆಗ್ತಾ ಇದೆ, ಈಗ ಮತ್ತು ಜನನವಾಗ್ತಾ ಇದೆ, ನನಗೆ ಒಂದು ಮಗುವನ್ನಾದ್ರೂ ಕೊಡಬೇಕು ಅಂತ ಅವರು ಹೇಳ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಅರ್ಜುನ ನಿಂತ, ಈಗ ಕೃಷ್ಣ ಬರುವಂಗಿಲ್ಲ, ಕೃಷ್ಣ ದೀಕ್ಷಾಬದ್ಧನಾಗಿದ್ದಾನೆ, ನಾನು ಬರ್ತೇನೆ, ನಿನ್ನಿಂದಲೂ ಸಾಧ್ಯ ಆಗುದಿಲ್ಲಪ್ಪ ಅಂತ ಬ್ರಾಹ್ಮಣ ಹೇಳದ. ನಿನ್ನ ಸಾಧ್ಯವೇ ಇಲ್ಲ ಅಂತ ಅಂದ ಕೂಡಲೇನೆ, ನೀ ಯಾರಂತ ಅನ್ಕೊಂಡಿದ್ದೆ ನೀನು? ನಾನು ಕೃಷ್ಣನೇನು? ನಾನೇನು ಅಂತಹ ರುದ್ರನೇನು? ನಾನು ಏನು ಅನ್ಕೊಂಡಿದ್ದೆ ನೀನು? ನಾನು ತ್ರಿಲೋಕ ನರೋದ್ಧಾರ, ಇದು ಗಾಂಧಿ ಧನುಷ್ಯು, ನನ್ನಿಂದ ಅಸಾಧ್ಯವಾದ ಯಾವುದೂ ಇಲ್ಲ ಅಂತ ಹೇಳಿ ಈ ರೀತಿಯಾಗಿ ತಾನು ಈ ಪ್ರಕಾರವಾಗಿ ನೋಡು, ಯುದ್ಧದಲ್ಲಿ ಜಯ ಆಗಿದ್ದು ಕೃಷ್ಣ ಇದ್ದುದಕ್ಕೆ ಜಯ ಆಗಿದ್ದು. ಆದರೆ ಈ ಅರ್ಜುನನಿಗೆ ಬಂದ ಅಹಂಕಾರವನ್ನ ಪರಿಹಾರ ಮಾಡಲಿಕ್ಕೆ ಕೃಷ್ಣ ಮಾಡಿದಂತಹ ನಾಟಕ ಇದು. ನಾನು ಬರ್ತೇನೆ ನಡಿ, ಏನು ಯೋಚನೆ ಮಾಡಬೇಡ ಅಂತ. ವೃಷ್ಟಯಶ್ಚ ಸದಾ ಕ್ರೂರ ವಸುದೇವಾಕಾದಯ ಇವರು ಭಾರತ ಕ್ಷೇತ್ರ ಸಮಗಂ ಕ್ಷಪೇಷ್ಟವ ಗದಾ ಪ್ರಜ್ಞು ಸಾಂಬಾದ್ಯ. ಯಾರೇ ಇರಲಿ ಎಲ್ಲರೂ ಒಂದು ಕಡೆ, ನಾನೊಬ್ಬನೇ. ಕೃಷ್ಣ ಇಲ್ಲಿದ್ದಾನೆ, ಅವನು ದೀಕ್ಷಾಬದ್ಧನಾಗಿದ್ದ, ನಾನು ಬರ್ತೇನೆ ಅಂತ ಹೇಳಿ ಹೊರಟ. ನಡೆ, ಆಯ್ತಪ್ಪ, ಇಷ್ಟೆಲ್ಲ ಅಂದ ಕೂಡ ಕರ್ಕೊಂಡು ಹೋದ ಕೂಡ ಸೂಚಿಗಾಗ್ರ ಸುತ್ತಲೂ ಆ ಎಲ್ಲ ಶರಪಂಜರ, ದೊಡ್ಡದಾಗಿರ್ತಕ್ಕಂತಹ ಬಾಣದ ವಿಶಿಷ್ಟಂತಹ ಮನೆಯನ್ನೇ ಒಂದು ಕ್ರಿಮಿಯೂ ಕೂಡ ಒಳಗಡೆ ನುಸುಳುಕಬಾರದು, ಹೋಗಲೇಬಾರದು, ಹಾಗೆ ವಿಶಿಷ್ಟವಾಗಿರತಕ್ಕಂತಹ ಆ ಶರಪಂಜರ ಅಂತಾರಲ್ಲ, ಸುತ್ತಲೂ ಅದನ್ನ ಕಾವಲವಾಗಿ ತಾನೇ ನಿಂತು ಬಿಟ್ಟ. ಆದರೆ ಅಲ್ಲಿ ಮಗು ಜನನವಾಗುತ್ತಿರುವಾಗ ಅದೃಶ್ಯ ಆಗೋಯ್ತು. ಮತ್ತು ಅವನು ಬಂದು, ಬ್ರಾಹ್ಮಣ ಎಷ್ಟು ಜಂಬು ಕೊಚ್ಚಿಕೊಂಡಪ್ಪ ನೀನು, ಏನಾಗತ್, ನಾನು ಅಂತ ತ್ರಿಲೋಕ ಗಂಡ, ಏನು ಗಂಡು ಧನುಷ್ಯು ಎಂತ ಕೃಷ್ಣ, ಅದೇ ರೀತಿಯ ಯಾರು ಬಲರಾಮ, ಯಾರು ನನ್ನ ಮುಂದೆ ಅಂತ ಅಹಂಕಾರ ಪಟ್ಟಲ್ಲಿ, ಈಗ ನೋಡು ಏನಾಯ್ತು, ನಿನ್ನಿಂದ ಆಗಲಿಲ್ಲ, ಸುಮ್ಮನೆ ಯಾಕೆ ಬಂದಿ? ಯಾಕಂದ್ರೆ ಹೇಳ್ದ, ಒಂದು ವೇಳೆ ನಿನ್ನ ಮಗನ ನಾನು ಕೊಡದೆ ಹೋದರೆ ಅಗ್ನಿ ಪ್ರವೇಶ ಮಾಡ್ತೇನೆ ಅಂತ ಮಾತು ಕೊಟ್ಟಿದ್ದಂತವನಿಗೆ. ಕೊನೆ ಇನ್ನೇನು ವಿಧಿ ಇಲ್ಲ, ಎಲ್ಲಾ ಕಡೆಗೂ ಹುಡುಕಿದ್ರಂತೆ, ಮೇಲೆ ಕಡೆ ಎಲ್ಲಾ ಕಡೆ ಹುಡುಕಿದ್ರು ಕೂಡ ಸಿಗಲಿಲ್ಲ. ಇನ್ನೇನು ಅಗ್ನಿ ಪ್ರವೇಶ ಮಾಡಬೇಕಷ್ಟ ಕೃಷ್ಣ ಬಂದೇ ಬಿಟ್ಟ, ದೀಕ್ಷಾಬದ್ಧನ ಕೃಷ್ಣ ಬಂದೇ ಬಿಟ್ಟ. ಯಾಕಂದ್ರೆ ಅಹಂ ಭಕ್ತ ಪರಾಧೀನ ಅರ್ಜುನ, ಅವನು ಸಖ್ಯ ವಿಶೇಷವಾಗಿ ತಾನು ಬಂದ, ಅವನ ಕೈ ಹಿಡಿದುಕೊಂಡು ಕರ್ಕೊಂಡು ಹೋದಂತೆ ಪಾತಾಳ ಲೋಕಕ್ಕೆ. ತಾನೇ ಅಡಗಿಸಿಟ್ಟಿದ್ದವ್ರನ್ನೆಲ್ಲ ಮಕ್ಕಳನ್ನ, ನಿನಗೆ ವಿಶೇಷವಾಗಿ ಬಂದಂತಹ ಆ ಅಹಂಕಾರ ಹೋಗಬೇಕು, ಅದಕ್ಕಾಗಿ ನಾನು ಹೀಗೆಲ್ಲ ನಾಟಕ ಮಾಡಿ ಅಂತ ಹೇಳುತ್ತಾ ಆ ಎಲ್ಲಾ ಮಕ್ಕಳನ್ನ ಬ್ರಾಹ್ಮಣನಿಗೆ ಒಪ್ಪಿಸಿದ್ದಾನೆ. ಇದರಿಂದ ಅರ್ಜುನ ನನ್ನಿಂದ ಅಪರಾಧವಾಯಿತು, ನನ್ನನ್ನು ಕ್ಷಮಾ ಮಾಡು ಅಂತ ಹೇಳಿ ಮತ್ತಿಗೆ ಕಾಲಿಗೆ ಬಿದ್ದಂತೆ. ಹೀಗೆ ಅಂತಹ ವಿಶಿಷ್ಟವಾದಂತಹ ಮಹಾಭಾರತ ಯುದ್ಧದಲ್ಲಿ ಯಾವಾಗಲೂ ಯಾವ ಕೃಷ್ಣ ಮೊದಲು ಹಿಡಿತಾ ಇದ್ದ, ಆಮೇಲೆ ಅರ್ಜುನ ಹಿಡಿತಾ ಇದ್ದ, ಕೊನೆಗೆ ಹೇಳ್ತಾನೆ ಅರ್ಜುನ ಇಳಿ ಮೊದಲು ಅಂತ ಹೇಳ್ತಾನಂತೆ. ಇದೇನು ಆಶ್ಚರ್ಯ, ಮೊದಲು ನೀನ್ ಹಿಡಿತಾ ಇದ್ದೆ, ಆಮೇಲೆ ನಾನು ಹಿಡಿತಾ ಇದ್ದೆ, ನೀನ ಹೇಳ್ತಾ ಇದ್ದ ಇಳಿ ಈಗ ಅಂತ ಹೇಳಿ ಅರ್ಜುನ ಇಳಿಸಿಬಿಟ್ಟ. ಇಳಿಸಿ ಅರ್ಜುನ ಸ್ವಲ್ಪ ದೂರ ಹೋಗುವಂತಂದು ಬಿಟ್ಟ. ತಾನು ಕೂಡ ರಥದಿಂದ ಹತ್ತ ಕಡೆ ಜಗಿದಿದ್ದಾನೆ. ತಕ್ಷಣ ರಥ ಸುಟ್ಟು ಬೂದಿ ಆಯ್ತಂತೆ. ಅಲ್ಲಿ ತನಕ ಕೃಷ್ಣ ಇರೋ ತನಕ ಎಷ್ಟು ಬಾಣಗಳು, ಎಷ್ಟು ಶಸ್ತ್ರಾಸ್ತ್ರಗಳಲ್ಲಿದ್ದಂದ್ರೆ ಲೆಕ್ಕವೇ ಇಲ್ಲ. ಮಹಾಭಾರತ ಯುದ್ಧ ಕೇಳಬೇಕೆ, ಅಲ್ಲಿ ತನಕ ಅರ್ಜುನ ಸುರಕ್ಷಿತನಾಗಿದ್ದ. ನೋಡು, ಅದಕ್ಕೆ ನಿನ್ನ ಮೊದಲು ಇಳಿ ಅಂತ ಹೇಳಿದ್ದೆ ನಾನು. ಅದಕ್ಕಾಗಿ ಎತ್ತ ಪಾರ್ಥೋ ಧನುರ್ಧರ. ಈ ಪ್ರಕಾರವಾಗಿ ಕೃಷ್ಣನಿಲ್ಲದೆ ಏನು ಸಾಧ್ಯವಾಗ್ತಿರಲ್ಲ. ಅದಕ್ಕಾಗಿ ಅಂತಹ ಪಾಂಡವರಿಗೆ ಅತ್ಯಂತ ಪ್ರೀತಿಗೆ ಪಾತ್ರನಾಗಿ ತಾನು ಹೆಜ್ಜೆಗೂ ಪಾಂಡವರ ರಕ್ಷಣೆಯನ್ನ ಮಾಡಿದ ಅಂತ ವಿಶೇಷವಾಗಿ ತೋರಿಸಿಕೊಡ್ತಾ ಇದ್ದಾರೆ. ಸೂರ್ಯಗ್ರಹಣ ಸಮುದ್ರ ಸ್ನಾನಕ್ಕೆ ಬಂದರು. ಅಲ್ಲಿ ಬಂದು ಸಮುದ್ರ ಸ್ನಾನ ಇನ್ನೇನು ಮಾಡಬೇಕು, ಸೂರ್ಯಗ್ರಹಣ ಎಲ್ಲ ಆಯ್ತು. ದಾನಧರ್ಮ ದಂತ್ರವಕ್ತ ಬಂದ, ಶಿಶುಪಾಲನನ್ನ ಜರಾಸಂಧನನ್ನ ನೀನು ಸಂಹಾರ ಮಾಡಿದಿ, ಆ ದ್ವೇಷ ಇಟ್ಟುಕೊಂಡು ಬಂದು ಗದಾ ಪ್ರಹಾರ ಮಾಡಿ ಅನೇಕ ಸೇನೆಗಳ ಸಮೇತರಾಗಿ ಇದೇ ಸಂದರ್ಭ ಅಂತ
ಬಂದು ಕೂಡಲೇನೆ ಕೌಮುದಕಿ ಗದೆಯಿಂದ ಅವನನ್ನು ಸಂಪೂರ್ಣವಾಗಿ ಹೊಡೆದು ಅವನು ಸಂಹಾರ ಮಾಡಿಬಿಟ್ಟ. ಕೊನೆ ವಿಕೆಟೇ ದಂತವಕ್ತ್ರ. ಫಸ್ಟ್ ವಿಕೆಟ್ ಯಾವುದು? ಅಲ್ಲಿ ಪೂತನ. ಮೊದಲನೇ ವಿಕೆಟೇ ಪೂತನ, ಲಾಸ್ಟ್ ವಿಕೆಟ್ ದಂತವಕ್ತ್ರ. ಇದರಲ್ಲಿ ಕೊನೆ ವಿಕೆಟ್ ದಂತವಕ್ತ್ರ. ಅವನು ಒಂದು ಜ್ಯೋತಿ ಆ ಕೃಷ್ಣನೊಳಗೆ ಹೋಯಿತು. ಅವನು ಕೂಡ ಎಲ್ಲಿ ಇವರ ಕಡೆ ಎಲ್ಲಿ ದೇವಿಗೆ ಇರ್ತಾನೆ. ಹೀಗಾಗಿ ಇದೆಲ್ಲ ಒಂದು ಕಾರ್ಯ ಆಯಿತು. ಆ ನಂತರ ದೇವಿಗೆ 6 ಜನ ಆ ಮೃತ ಎಲ್ಲ ಕಂಸ ಹುಟ್ಟಿದುಕೊಳ್ಳೆಲ್ಲ ಮಕ್ಕಳು ಕೊಂದಲ್ಲ. ಅವೆಲ್ಲಾ ಮಕ್ಕಳನ್ನ ತೋರಿಸುವಂತ ಅಪೇಕ್ಷೆ ಪಡ್ತಾರೆ. ಆಗ ಎಲ್ಲಾ ಮೃತ ಪುತ್ರರನ್ನೆಲ್ಲ ಕೃಷ್ಣ ತೋರಿಸಿದಂತೆ ಆ ಎಲ್ಲಾ ಮಕ್ಕಳಿಗೆ ಹಾಲು ಉಣಿಸ್ತಾ ಇದ್ದಾರೆ ದೇವಿಕಿ ದೇವಿ. ಅವರೆಲ್ಲ ಶಾಪದಿಂದ ನಿಮ್ಮ ಕಾಲನೇಮಿ ಮಕ್ಕಳವರೆಲ್ಲ ಆ ಶಾಪದಿಂದಲೇನೆ ನಿನ್ನ ತಂದೆಯಿಂದಲೇ ನಿಮಗೆ ಮರಣ ಆಗಲಿ ಶಾಪಿತ್ತು. ಆ ಕಾರಣಕ್ಕಾಗಿ ಇಲ್ಲಿ ಆ ತಂದೆಯ ಶಾಪ ಅಂತ ಇಲ್ಲಿ ಬರೋ ಕಥೆ. ಇದು ಹರಿವಂಶದಲ್ಲಿ ಬರ್ತದೆ. ಆ ಹರಿವಂಶ ಪುರಾಣದ ಅದನ್ನು ಇಲ್ಲಿ ನಾವು ಅದನ್ನು ಸೇರಿಸಿ ಕಥೆಯನ್ನು ಹೇಳಬೇಕು ಅಂತ ನಿಯಮ. ಹೀಗಿರುವುದರಿಂದ ಈ ಪ್ರಕಾರವಾಗಿ ಅದು ಆಗಿದೆ. ಅದಾದ ಬಳಿಕ ಮತ್ತೆ ಯಥಾ ರೀತಿಯಾಗಿ ಬಲರಾಮ ದೇವರು ಎಲ್ಲ ತೀರ್ಥಕ್ಷೇತ್ರ ಯಾತ್ರೆ ಮಾಡ್ತಾ ಇದ್ದಾರೆ. ಮಹಾಭಾರತ ಯುದ್ಧ ಅವರಿಗೆ ಅಪೇಕ್ಷೆ ಇರಲಿಲ್ಲ. ಆದರೆ ನಾವು ಸಂಧಾನಕ್ಕೆ ಹೋದ್ರೆ ಅವನು ಒಪ್ಪಲಿಲ್ಲ ದುರ್ಯೋಧನ. ನಾವೇನು ಮಾಡಕ್ಕಾಗತ್ತೆ, ನೀವೆಲ್ಲ ಹೊಡೆದಾರ ಕೊಡ್ರಿ ಅಂತ ಹಾಗೆ ತೀರ್ಥಯಾತ್ರೆ ಹೊಟ್ಬಿಟ್ಟಿದ್ರು. ತೀರ್ಥಯಾತ್ರೆ ಮಾಡುತ್ತಾ ನಿಮಿಷಾರಣ್ಯಕ್ಕೆ ಬಂದಾಗ ಎಲ್ಲರೂ ಎದ್ದು ನಿಂತರು. ಸೌನಕಾದರ್ಶಿಗಳು ತಪ್ಪೋದನ್ನು ಎದ್ದು ನಿಂತರು. ಆದ್ರೆ ಅಲ್ಲಿ ಸೂತಾಚಾರ್ಯರು ಎದ್ದು ನಿಲ್ಲಿಲ್ಲ. ಆವಾಗ ಅವ್ರಿಗೆ ಏನ್ ಕೋಪ ಬಂತು ಏನೋ, ಮಹಾಭಾರತ ಯುದ್ಧ ಅದು ಇದು, ಈ ಕೋಪದಿಂದ ಅಲ್ಲಿ ದರ್ಭೆ ಅಭಿಮಂತ್ರಣ ಮಾಡಿ ಅವನ ಮೇಲೆ ಹಾಕಿಬಿಟ್ರು. ಅವ್ರು ಅಲ್ಲಿ ಮೃತರಾಗ್ಬಿಟ್ರು ಅಲ್ಲಿ ಸೂತಾಚಾರ್ಯರು. ಆವಾಗ ಋಷಿಗಳು ಮುನಿಗಳೆಲ್ಲ ಎದ್ದು ನಿಂತ ಸ್ವಾಮಿ ಇದಂತ ಅವರು ಆ ಒಂದು ವಿಶಿಷ್ಟವಾದಂತಹ ಬ್ರಹ್ಮಾಸನದಲ್ಲಿ ಅವರು ಕೂತಿದ್ರು. ಬ್ರಹ್ಮಾಣಂತ್ವಾಂ ಹಮ್ರಣೆ ಯಜ್ಞ ನಡೀತಾ ಇದೆ ಇಲ್ಲಿ, ಜ್ಞಾನ ಯಜ್ಞ. ಅಂತಹ ಬ್ರಹ್ಮಾಸನ ಅವರನ್ನೇ ಕೊಂದ್ಬಿಟ್ರಲ್ಲ, ಇನ್ನು ಮೇಲೆ ಈ ಯಜ್ಞ ಪೂರ್ತಿ ಆಗುವುದಿಲ್ಲ. ಮತ್ತು ಮೇಲಾಗಿ ಯಜ್ಞ ಅರ್ಧಕ್ಕೆ ನಿಂತು ಬಿಡ್ತು, ಬ್ರಹ್ಮಹತ್ಯ ದೋಷ ಬಂತು, ಇನ್ನೇನು ಗತಿ ಅಂತ ಹೇಳ್ತಾ ಇರುವಾಗ ಅಯ್ಯೋ ರಾಮ ಎಂಥ ವಿಚಾರ ಆಯ್ತು ಅಂತ ಹೇಳುತ್ತಾ ಬೇಕಾದ್ರೆ ಮತ್ತೆ ನಾನು ಅವರನ್ನು ಬದುಕಿಸ್ತೇನೆ ಉಪಾಯ ಹೇಳಿ ಅಂತಂದಾಗ ನೀವೆಲ್ಲ ತೀರ್ಥಕ್ಷೇತ್ರ ಯಾತ್ರೆ ಮಾಡಬೇಕು. ಆ ನಂತರ ಬ್ರಹ್ಮಹತ್ಯ ಎಲ್ಲ ಪರಿಹಾರವಾಗತ್ತೆ. ಇನ್ನೊಬ್ಬ ದೈತ್ಯ ಇಲ್ಲವಲ್ಲ, ಮತ್ತು ಅದೇ ರೀತಿಯ ವಿವಿಧ ಇವರೆಲ್ಲ ಮಹಾಲೋಕ ಕಂಟಕರಾಗಿದ್ದಾರೆ. ಯಜ್ಞಾಗಾದಿಗಳನ್ನ ಆಶ್ರಮಗಳನ್ನ ಎಲ್ಲವನ್ನೂ ಧ್ವಂಸ ಮಾಡ್ತಾ ಇದ್ದಾರೆ, ಧರ್ಮದ್ವೇಷ ಮಾಡ್ತಾ ಇವರನ್ನು ಸಂಹಾರ ಮಾಡಬೇಕು ಅಂತ ಹೇಳುತ್ತಾ ಅವರಿಗೆ ಪ್ರಾರ್ಥನೆ ಮಾಡ್ತಾರೆ. ಆ ನಂತರ ಅಲ್ಲಿಯೇ ಅವರ ಮಕ್ಕಳನ್ನ ಉಗ್ರಶ್ರವ ಅಂತ ಅವರನ್ನ ಮತ್ತಲ್ಲಿ ಪೀಠದಲ್ಲಿ ಕುಳ್ಳಿರಿಸಿ ಯಜ್ಞವನ್ನ ಮುಂದುವರಿಸ್ತಾ ಇದ್ದಾರೆ. ಅದು ಕಥೆ ಬಂದಿದೆ ನೈಮಿಷಾರಣ್ಯದಲ್ಲಿ ಈ ಘಟನೆಯಾಗಿದ್ದು ಅಂತ ಹೇಳ್ತಾ ಇದ್ದಾರೆ. ಹೀಗೆ ಮತ್ತೆಲ್ಲ ತೀರ್ಥಕ್ಷೇತ್ರ ಯಾತ್ರೆ ಮಾಡುತ್ತೋ ಕುರುಕ್ಷೇತ್ರ ಸಮಂತ ಪಂಚಕ ಅಲ್ಲೆಲ್ಲ ಸ್ನಾನ ಮಾಡಿ ವಿಶಿಷ್ಟವಂತಹ ರಾಮೇಶ್ವರ ಎಲ್ಲ ಸೇತು ಯಾತ್ರೆ ಎಲ್ಲ ಬ್ರಹ್ಮಹತ್ಯ ಪರಿಹಾರಕ ಒಂದು ಕ್ಷೇತ್ರಗಳು ಬೇಕಾಗ್ತಿದೆ. ಎಲ್ಲ ಕುರುಕ್ಷೇತ್ರ ಎಲ್ಲ ಗಯಾ ಗಂಗಾ ಪ್ರಭಾಸ ಪುಷ್ಕರ ಎಲ್ಲ ತೀರ್ಥಕ್ಷೇತ್ರ ಯಾತ್ರೆ ಮಾಡಿ ಅಂತ ಬಲರಾಮ ದೇವರು ವಿಶಿಷ್ಟವಂತಹ ರೀತಿಯಾಗಿ ಎಲ್ಲ ಇದಂತಹ ಆ ಎಲ್ಲ ವಿಧಂತಹ ಪಾಪಗಳನ್ನೆಲ್ಲ ಪರಿಹಾರ ಮಾಡಿಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆ ಮೂಲಕವಾಗಿ ಇಷ್ಟೆಲ್ಲ ವಿಶೇಷವಾದ ಕಥೆಯನ್ನು ಹೇಳುತ್ತಾ ಕುಚೇಲ ಉಪಾಖ್ಯಾನ ಇನ್ನೂ ಕೇಳಬೇಕು ಅಂತ ಇವನು ಪರೀಕ್ಷಿತ ಇನ್ನೂ ಕಥೆ ಹೇಳಿ ನನಗೆ ಇನ್ನೂ ತೃಪ್ತಿ ಆಗ್ತಾ ಇಲ್ಲ ಅಂತ ಅಂದಾಗ ಕುಚೇಲ ಶುಕಾಚಾರ್ಯ ನೋಡ್ರಿ, ಅವನು ಕೇಳಲಿಕ್ಕೆ ಅವನು ಗಟ್ಟಿಗ, ಹೇಳಲಿಕ್ಕೆ ಇವರು ಗಟ್ಟಿಗರು, ಕೇಳಲಿಕ್ಕೆ ನೀವೆಲ್ಲ ಗಟ್ಟಿಗರು, ಹೆಚ್ಚಾದ ಗೊತ್ತಿಲ್ಲ. ಈ ಮೂಲಕವಾಗಿ ಆಯ್ತು. ಹೀಗೆ ಆ ಮೂಲಕ ಕುಚೇಲ ಅಂತಹ ಮಹಾ ಅಂತಹ ಅವನು ಕೃಷ್ಣ ಸಖ ಇಬ್ರು ಒಟ್ಟಿಗೆ 64 ವಿಶೇಷವಾದಂತಹ ಆ ಒಂದು ವಿದ್ಯೆಯನ್ನ 64 ದಿನಗಳಲ್ಲಿ ಕೃಷ್ಣ ಅಲ್ಲಿ ಗುರುಕುಲವಾಸ ಮಾಡಿ ಅಲ್ಲಿ ಎಲ್ಲ ವಿದ್ಯೆಯನ್ನ ಸಂಪಾದನೆ ಮಾಡಿಕೊಂಡು ಲೋಕ ಶಿಕ್ಷಣಾರ್ಥವಾಗಿ ಗುರುಕುಲವಾಸ ಮಾಡಿ ಗುರುದಕ್ಷಿಣೆಯನ್ನು ಮೃತ ಪುತ್ರನ್ನು ತಂದು ಕೊಟ್ಟುಬಿಟ್ಟ ಕೃಷ್ಣ. ಅಲ್ಲಿಂದ ಅವನು ತನ್ನ ಮನೆಗೆ ಹೋದ, ಇವನು ತನ್ನ ಮನೆಗೆ ಬಂದ. ಇರುವಾಗ ವಿವಾಹವಾಯಿತು, ಮನೆ ತುಂಬಾ ಮಕ್ಕಳು, ಕಡು ದಾರಿದ್ರ್ಯ. ಹೆಸರು ಕುಚೇಲ. ಅವನು ಕೊಳೆ ಬಟ್ಟೆ, ಹರಿದ ಬಟ್ಟೆ, ಹರಕಲು ಬಟ್ಟೆ, ಆ ಮೂಲಕ ಅದನ್ನೇ ನಿತ್ಯ ಒದ್ದೆ ಮಾಡೋದು, ಅದನ್ನೇ ಉಟ್ಕೊಳ್ಳೋದು. ಪಾಪ ಇನ್ನೇನು ಬತ್ತೊಂದು ಇಲ್ಲೇ ಇಲ್ಲ, ಒಂದಿದ್ರೆ ಒಂದು ಉಟ್ಕೊಳ್ಳೋದು, ಒಂದು ಒಣ ಹಾಕೋದು, ಒಂದು ಉಟ್ಕೊಳ್ಳೋದು, ಒಂದು ಒಣ ಹಾಕೋದು. ಎಲ್ಲರೂ 2 ಏಕಾದಶಿ ಆದ್ರೆ ದಿನ 4-5 ಏಕಾದಶಿ, ಒಂದು ಹೊತ್ತಿದ್ರೆ ಒಂದು ಹೊತ್ತಿಲ್ಲ. ಮನೆ ತುಂಬಾ ಮಕ್ಕಳು, ಹಸಿವು ಅಂತೂ ಕಂಗಾಲಾಗ್ಬಿಟ್ಟಿವೆ. ಎಷ್ಟು ಬೇಡ ತರೋದು ಪಾಪ ಎಲ್ಲ. ಅದಕ್ಕೆ ಅವನಿಗೆ ಹೆಸರು ಬಿದ್ದು ಕುಚೇಲ ಅಂತ ಎಲ್ಲರೂ ಕರಿತಾ ಇದ್ರು ಅವನನ್ನ. ಆ ನಂತರ ಇಷ್ಟೆಲ್ಲ ನೋಡಿ ಆ ಮಕ್ಕಳ ಆ ದುಃಖ
ತಾಳಲಾರದೆ ಹೆಂಡತಿ ನಿಮ್ಮ ಸಖಾ ಗೆಳೆಯ ಕೃಷ್ಣ ಅಂತ ಹೇಳ್ತಾ ಇದ್ದೀರಿ, ಇಲ್ಲೇ ಹತ್ರ ಇದ್ದಾನೆ, ಹೋಗಬಾರದೆ. ಕೃಷ್ಣನನ್ನ ಕಂಡುಕೊಂಡು ಬಂದಿನ ತಂದಾಗ ನಾನೆಲ್ಲಿ ಅವನೆಲ್ಲಿ ಅಂದ ಬಳಿಕ ಅವನು ಬರಿಯಲ್ಲಿ ಹಾಗೆ ಹೋಗುವುದು ಏನಿದೆ ಅಂತ. ಯಾಕಂದ್ರೆ ದೇವರ ಹತ್ರ ಹೋಗ್ಬೇಕಾದ್ರೆ, ಗುರುಗಳ ಹತ್ರ ಹೋಗ್ಬೇಕಾದ್ರೆ ಬರಿಯಲ್ಲಿ ಹೋಗ್ಬಾರ್ದು. ದೇವಾದಿ ದೇವ ರಾಜರ ಹತ್ರ ಹೋಗ ಹಾಗೆ ಹೋಗ್ಬಾರದು ಅಂತಿದೆ. ದೇವೋತ್ತಮ ದೇವತಾ ಸಾರ್ವಭೌಮ ದ್ವಾರಕಾಧೀಶ ಕೇಳಬೇಕೆ, ಅವನ ಬಳಿ ಹಾಗೆ ಹೋಗ್ಬೇಕಾ ಅಂತ ಅಂದಾಗ ಬೇಳೆ ತಂದು 4 ಮುಷ್ಟಿ ಅವಲಕ್ಕಿ ಅಂತ ತಂದು ಕೊಡ್ತಾಳೆ. ಅದನ್ನ ಹರದ ಬಟ್ಟೆಯಲ್ಲಿಗೆ ಅದನ್ನ ಕಟ್ಟಿ ಕೊಡ್ತಾಳೆ, ಇದನ್ನ ತಗೊಂಡು ಹೋಗ್ರಿ ಅಂತ. ಪಾಪ ದೇವರನ್ನೇ ಸ್ಮರಣೆ ಮಾಡುತ್ತಾ ದ್ವಾರಕಾ ನಗರಕ್ಕೆ ಬಂದಿದ್ದಾನೆ. ದೇವರ ವಿಶೇಷವಾಗಿ ಮಹಾಭಕ್ತ, ಸದಾಚಾರ ನಿಷ್ಠ, ಯಾರಿಗೂ ಯಾಚನೆ ಮಾಡದವನಲ್ಲ, ಸದಾಚಾರ ಬ್ರಾಹ್ಮಣ. ಆ ಮೂಲಕವಾಗಿ ಬಂದದ್ದೆಲ್ಲವೂ ಬರಲಿ, ಗೋವಿಂದನ ದೇವನಿರಲಿ ಅಂತನ್ನುವಂತಹ ಕುಚೇಲ ಅಲ್ಲಿ ಏನೋ ದಾಟಿಕೊಂಡು ದ್ವಾರಕಾಪಟ್ಟಕ್ಕೆ ಬಂದಿದ್ದಾನೆ. ಎಷ್ಟೋ ದ್ವಾರ ದಾಟಿ ದ್ವಾರಕಾಕ್ಕೆ ಬಂದಾಗ ಕೃಷ್ಣ ನೋಡಿದ, ಸುಧಾಮ ಅಂತ ಓಡಿ ಬರ್ತಾನೆ. ಗಾಢವಾಗಿ ಆಲಿಂಗನ ಮಾಡಿಕೊಂಡ, ಕೈ ಹಿಡಿದು ಅವನನ್ನು ತನ್ನ ಸಿಂಹಾಸನದಲ್ಲಿ ಕುಳ್ಳಿಸಿದ. ರುಕ್ಮಿಣಿ ಮಂತ ಎಲ್ಲರನ್ನು ಕರೆದು, ನನ್ನ ಗೆಳೆಯ ಬಂಗಾರದ ಹರಿವಾಣದಲ್ಲಿ ಬಂಗಾರದ ಕಲಶ ಪಾದಪೂಜೆ ಮಾಡಿ ಪಾದದ ಶಿರಸಾಧಾನ ಮಾಡ್ತಾನೆ. ಎಲ್ಲ ಪೀತಾಂಬರ ವಜ್ರ ಎಲ್ಲ ಮುತ್ತು ಎಲ್ಲ ಕಡೆ ಶೃಂಗಾರ ಅಲಂಕಾರ ಮಾಡಿ ಒಂದು ವಿಶೇಷ ಅನುಷ್ಠಾನ ಭೋಜನ ಎಲ್ಲ ಆಯ್ತಂತೆ. 1 2 ಸುಗ್ರಾಸ ಭೋಜನ ಅವತ್ತೇ. ನಿನ್ನ ಒಲಮೆಯಿಂದ ನಿಖರ ಜನರ ಬಂದು ಅಂತ ಹೇಳ್ತಾರಲ್ಲ, ಸಣ್ಣ ಅದಕ್ಕೆ ಒಂದು ಸಂಜೆ ತನಕ ಇದ್ದು ಸಂಜೆ ತನಕ ಒಂದು ಗಂಜಿ ಕಾಣದೆ ಬಡದಿದ್ದೇನೆ ವೇದಾಸರು ಕೊಂಡಾಡ್ತಾರಲ್ಲ, ಅಂತಹ ಕಡು ದಾರಿದ್ರ್ಯ ಎಂದೆಂದು ಕಂಡಿಲ್ಲ. ಅದಕ್ಕಾಗಿ ಅಂತ ಕೃಷ್ಣನ ನೆನೆದರೆ ಕಷ್ಟವೊಂದಿಷ್ಟಿಲ್ಲ ಅಂತ ಹೇಳಿದಂತೆ ಎಲ್ಲ ಭೋಜನ ಆಯಿತು. ರಾತ್ರಿ ಇಡೀ ಅಂತಪ್ಪರು ಅಲ್ಲೇ ಇದ್ದಾರೆ. ಆನಂತರ ಮಾತಾಡ್ತಾ ತಮ್ಮ ವಿದ್ಯಾರ್ಥಿ ಜೀವನ ಎಲ್ಲ ಜ್ಞಾಪಿಸಿಕೊಂಡು ಹಾಗಾಗೇ ಕಾಲ ಕಳೀತಾ ಇದ್ದಾರೆ. ಅತ್ತಿಗೆ ಏನಾದ್ರೂ ಕೊಟ್ಟು ಕಳಿಸಿದಾರಾ ಅಂತ ಕೇಳ್ತಾನೆ ಕೃಷ್ಣ. ನಾಚಿಕೆಯವರಿಗೆ ಏನು ಕೊಡೋದು ಇದು, ಆ ಬಟ್ಟೆ ನೋಡ್ಬಿಟ್ರಿ ನೀನು ಗತಿ ಅಂತ. ಸ್ನಾನ ಮಾಡುವುದು ಅಲ್ಲೇ ಇತ್ತದು, ಅದೇನಾಗಿದೆ ಯಾರಿಗೂ ಗೊತ್ತು. ಹಾಗೆ ಸ್ನಾನ ಮಾಡಿದ್ರೆ ಪುಣ್ಯಾತ್ಮ ಅದು ತೆಗೆದು ಗಂಟು ಅವನಿಗೆ ಪಾಪ ಅದು ಹೆಂಗ್ ತೋರಿಸುದು, ಹಾಗೆ ತೆಗೆದು ಅದು ಮುಗ್ಗಿಡಿದು ಅವಲಕ್ಕಿ ಅದು ಹೆಂಗ್ ಕೊಡೋದು. ಇವನು ದೇವೋತ್ತಮ, ಅಷ್ಟು ಪಾಪ ಅವನಿಗೆ ನಾಚಿಕೆ ಹಾಕ್ತಾ ಇದೆ. ಕೊನೆಗೆ ತಾನೇ ಕಿತ್ಕೊಂಡೆ ಕೃಷ್ಣ. ಅತ್ತಿಗೆ ಇದು ಕಳಿಸಿದಾರ ಅಂತ ಹೇಳುತ್ತಾ ಗಂಟೆ ಬಿಚ್ಚಿ ಆ ಹಿಡಿ ಮುಷ್ಟಿ ಅವಲಕ್ಕಿಯನ್ನ ಮುಕ್ಕಿ ಬಿಟ್ಟ ದೇವರು. ಅದರಿಂದಲೇನೆ ಮತ್ತೆ ಯಥಾಪ್ರಜ್ಞೆ ಇನ್ನೊಂದು ಮುಷ್ಟಿ ತಗೋಬೇಕು, ಅಷ್ಟರಲ್ಲಿ ಅದನ್ನು ತಿನ್ಬೇಕು. ಅಷ್ಟರಲ್ಲಿ ರುಕ್ಮಿಣಿ ಬಂದು ಕೈ ಹಿಡಿತಾಳಂತೆ. ಒಂದಕ್ಕೇನೆ ಎಲ್ಲಾ ಕೊಟ್ಬಿಟ್ಟಿದೀಯ, ಇನ್ನೊಂದು ತಿಂದು ನಮ್ಮನ್ನು ಕೊಟ್ಬಿಡ್ತೇನು ಅಂತ ಹೇಳಿ ಇದನ್ನು ನಟನೆ ಮಾಡ್ತಾ ಇದ್ದಾರಂತೆ. ಹೀಗಾಗಿ ಈ ರೀತಿಯಾಗಿ ಅಂತಹ ಪರಮಾತ್ಮ ಅಲ್ಲಿ ಸುಧಾಮನಿಗೆ ಎಲ್ಲ ಯೋಗಕ್ಷೇಮ ವಿಚಾರಗಳೆಲ್ಲ ಆಯ್ತು. ಆದರೆ ಅವನು ಬಾಯಿ ಬಿಟ್ಟು ಕೇಳೋಲ್ಲ, ಇವನು ಕೊಡ್ತೀನಿ ಅಂತ ಹೇಳುವಲ್ಲ. ಹಾಗೆ ಆಯ್ತು. ಬೆಳಗಾದ ಕೂಡಲೇನೆ ಮತ್ತೆ ಮನೆ ನೆನಪಾಯ್ತಲ್ಲ, ಬರ್ತೀನಪ್ಪ, ಆಯ್ತು ಹೋಗ್ಬಾ, ಮುಗಿದಾಯ್ತು. ಇನ್ನೇನು ಹೋಗ್ಬಾ ಅಂತ ಅಂದ ಕೂಡಲೇ ಎಲ್ಲ ಇತ್ತಲ್ಲ, ಎಲ್ಲ ಪೀತಾಂಬರ ಎಲ್ಲ ವಜ್ರ ವೈಡೂರ್ಯ 5 ಬೆರಳು ಉಂಗುರ ಎಲ್ಲ ಇತ್ತು, ಮುತ್ತು ರತ್ನ ಇನ್ ಸಾಕು. ಇದ್ರ ಮೇಲೆ ಕೃಷ್ಣ ಎಲ್ಲ ಕೊಟ್ಟಿದ್ದಾನೆ, ಇನ್ನೇನು ಅಂತ ಹೇಳುತ್ತಾ ಇನ್ನೇನಪ್ಪ ಹೋಗಿ ಬರ್ತೀನಿ, ಬರಲ್ಲ, ಹೋಗ್ಬಾ ಅಂತ ಹೇಳಿದ್ರಂತೆ. ಆವಾಗ ಎಷ್ಟೇ ದ್ವಾರಕ್ಕೆ ಹೋಗೋ ತನಕ ಅಷ್ಟೇನೆ. ಆ ದ್ವಾರ ದಾಟದ ಮತ್ತೆ ಕುಚೇಲನಾಗಿಬಿಟ್ಟ. ಕೃಷ್ಣನ ಹತ್ತಿರದಾಗ ಸುಧಾಮ ಎಲ್ಲ ಇತ್ತು, ಎಲ್ಲ ಹೋಯ್ತು. ಆಯ್ತು, ದೇವರ ಚಿತ್ತ, ನಾನೇಕೆ ಬಡವನು ನಾನೇಕೆ ಪರದೇಶಿ, ಶ್ರೀನಿಧೇ ಹರಿ ನೀನಿರೋ ತನಕ ಅಂತ. ನಾನೇನೋ ಅಂದ್ಕೊಂಡಿದ್ದೆ ಇಷ್ಟರ ಮೇಲೆ ಎಲ್ಲ ಸಾಕಬಹುದು ಅಂತ, ಯಾವುದೂ ಇಲ್ಲ. ಏನು ಮತ್ತೆ ಹಾಗೆ ಬರಿಗೆಯಲ್ಲೇ ಬರ್ತಾ ಇದ್ದಾನೆ. ನಾನೇನ್ ಹೇಳಿ ಅಷ್ಟೆಲ್ಲ ನನ್ನ ಏನ್ ತಂದ್ರಿ ಅಂತ ಕೇಳಿದ ನಾನೇ ಉತ್ತರ ಕೊಡ್ಲಿ. ಒಂದು ಸೀರೆ ಅದು ಕೊಡಬಾರದಾ? ನಮ್ಗೇನು ಕೊಟ್ಟರು ನಡೀತದೆ. ಒಂದು ಸೀರೆ ಒಂದು ಕುಬುಸ ಕೊಟ್ಟರು ಅವರಿಗೆ ಸಂತೋಷ ಆಗ್ತಿತ್ತು. ನನ್ನ ಇವಳಿಗೆ ಹೆಂಡತಿಗೆ ನಾನೇನು ಮುಖ ತೋರಿಸಲಿ, ಬರಿಗೆಲ್ಲ ನನ್ನ ಏನಂತಾಳೋ ಏನೋ, ನಾನು ಬೇಡ ಅಂತ ಹೇಳಿದೆ. ಆದ್ರೂ ಆಯ್ತು ಹರಿಚಿತ್ತ ಅಂತ ಅನ್ಕೊಂಡು ಹಾಗೇ ಸ್ಮರಣೆ ಮಾಡ್ತಾ ಬರ್ತಾ ಇದ್ದಾನೆ. ಬಂದ ನೋಡ್ತಾನೆ, ತನ್ನ ಗುಡಿಸಲು ಇಲ್ಲೇ ಇಲ್ಲ. ಯಾವ ಊರಿಗೆ ಬಂದೆ ನಾನು? ತಪ್ಪಿ ಬಂದೆ ನಾನು, ಬೇರೆಯವ್ರಿಗೆ ಬಂದಿದೆ ನಾ ಏನು ಅಂತ ಹೇಳೋದು. ಆ ಗುಡಿಸಲು ಹೋಗಿ ಅರಮನೆ ಆಗಿಬಿಟ್ಟಿತ್ತಲ್ಲಿ. ಆವಾಗ ಅವನ ಮಡದಿ ಮಕ್ಕಳೆಲ್ಲ ಅವನು ಮಡದಿ ಅಂತೂ ಪೀತಾಂಬರ ಎಲ್ಲ ಸೀರೆ ಉಟ್ಟುಕೊಂಡು ವಜ್ರ ಮುತ್ತು ರತ್ನ ವಜ್ರ ಸರ್ವಾಭೂಷಿತಳಾಗಿ ತಾನೇ ತನ್ನ ಪತಿಯನ್ನ ಎದುರುಗೊಳ್ಳಕ್ಕೆ ತಾನೇ ಬರ್ತಾ ಇದ್ದಾಳೆ. ಸಾಧು ಪೂಜೆಯನ್ನ ಮಾಡಿ ಮಕ್ಕಳೆಲ್ಲ ಒಳ್ಳೆಯ ವೇಷಭೂಷಿತರಾಗಿ ಬರ್ತಾ ಇದ್ದಾರೆ. ಆವಾಗ ನೋಡಿ ಆಶ್ಚರ್ಯಪಟ್ಟಿದ್ದಾನೆ. ತಾನೇ ಕೈ ಹಿಡಿದು ಆ ವಿಶೇಷವಾಗಿರ್ತಕ್ಕಂಥ ಅರಮನೆ ಒಳಗೆ ತಾವು ಪ್ರವೇಶ ಮಾಡ್ತಾ ಇದ್ದಾರೆ. ಅಂದಿನಿಂದ ಕುಚೇಲ ಅವನ ಮನೆ ಸುಧಾಮ, ಸುಷ್ಟುಧಾಮ ಅಂತ.
ಸುಧಾಮ. ಹೀಗೆ ಅಖಿಲ ಆ ಒಂದು ಇಡೀ ಅವಲಕ್ಕಿಯಿಂದ ಅಖಿಲ ಸಾಮ್ರಾಜ್ಯವನ್ನ ಅಖಿಲ ಸಂಪತ್ತಿಯನ್ನು ಕೊಟ್ಟು ಉದ್ಧಾರ ಮಾಡಿದ ಕೃಷ್ಣ ಅಂತ ಹೇಳುತ್ತಾ, ಹೀಗೆ ಕೃಷ್ಣನನ್ನ ನಿರಂತರವಾಗಿ ಸ್ಮರಣೆ ಮಾಡಿದರೆ ನಮ್ಮ ಯಾವ ಕಷ್ಟಗಳು ಸರ್ವಥಾ ಬರುವುದಿಲ್ಲ ಅಂತ ಹೇಳುತ್ತಾ, ಅಂತಹ ಕೃಷ್ಣನ ಸ್ಮರಣೆ, ಆ ಕೃಷ್ಣನ ಒಂದು ನಮಸ್ಕಾರ 10 ಅಶ್ವಮೇಧಕ್ಕೆ ಒಂದು ಸಮ ಅಂತೆ. ಅಂತ 10 ಅಶ್ವಮೇಧಿಯಾಗ ಮಾಡಿದರೆ ಏನು ಫಲ ಬರಬೇಕೋ ಅದು ಕೃಷ್ಣನ ಕೇವಲ ಸ್ಮರಣೆ ಮಾತ್ರದಿಂದ ಮೋಕ್ಷವೇ ಸಿಕ್ಬಿಡುತ್ತದೆ. ಅಷ್ಟು ಮಹತ್ತರ ಫಲವಾಗಿದೆ ಅಂತ ಹೇಳುತ್ತಾ, ಈ ರೀತಿಯಾಗಿ ಕೃಷ್ಣಾಯ ಯಾದವೇಂದ್ರಾಯ ಜ್ಞಾನಮುದ್ರಾಯ ಯೋಗಿನೇ ನಾಥಾಯ ರುಕ್ಮಿಣೀಶಾಯ ನಮೋ ವೇದಾಂತ ವೇದಿನೇ ಅಂತ ಹೇಳುತ್ತಾ, ಇಂತಹ ವಿವಿಧವಾಗಿರತಕ್ಕಂತಹ ಕೃಷ್ಣನ ಅದ್ಭುತವಾಗಿರತಕ್ಕಂಥ ಮಹಿಮೆ ಒಂದೇ ಎರಡೇ ಅಂತ ಹೇಳುತ್ತಾ ಶುಕಾಚಾರ್ಯರು ವಿಶೇಷವಾಗಿ ಮಂಗಲ ಮಾಡ್ತಾ ಇದ್ದಾರೆ. ಕರ್ಮಾಣಿ ಕರ್ಮ ಕಷಣಾನಿ ಯದುತ್ತಮಸ್ಯ ಸೂರ್ಯಾಧಮಸ್ಯ ಪದಯೋ ಅನುವೃತ್ತಿಮಿಚ್ಛನ್ ಮರ್ತ್ಯಸ್ತಯಾನೋ ಸಮಮೇಧದ್ಯಾ ಮುಕುಂದ ಶ್ರೀಮತ್ಕಥಾಶ್ರವಣ ಕೀರ್ತನ ಚಿಂತೆಯೀತಿ ತದ್ಧಾಮ ದುಸ್ತರ ಕಥಾಂತಜ ಕೃತಾಂತ ಜವಾಪವರ್ಗಂ ಗಣಮಧ್ವನಂ ಕಿತಿಭುಜೋಪಿ ಯಯು ಅರ್ಥ ಅಂತೆಂಬುದಾಗಿ ಕೊನೆಯ ಪದ್ಯದಲ್ಲಿ ಹೇಳುತ್ತಾ, ಮಹಾಪುರಾಣ ವೇಶ ಭಾಗವತ ಪರಮಸಂಹಿತ ಉತ್ತರಾರ್ಧಿ ಕೃಷ್ಣಾವನಚರಿತಂ ನಾಮ ನವಚತಮೋಧ್ಯಾಯ ಅಂತ ಹೇಳುತ್ತಾ 90 ಅಧ್ಯಾಯಗಳಿದೆ. ದಶಮಸ್ಕಂದ ಉತ್ತರಾರ್ಧ. ಹೀಗೆ ಅಂತಹ ಪರಮಾತ್ಮನ ವಿಶಿಷ್ಟವಾದಂತಹ ಮಹಿಮೆ, ಅದನ್ನ ನಿರಂತರವಾಗಿ ಆಸ್ವಾಸನೆ ಮಾಡಿದವರು, ಅದನ್ನ ಆಸ್ವಾದನೆ ಮಾಡಿದವರು ಮೋಕ್ಷಾದಿ ಪುರುಷಾರ್ಥ ಭಾಗಿಗಳಾಗ್ತಾರೆ. ಎಲ್ಲ ವಿಧವಾಗಿರತಕ್ಕಂತಹ ದುಃಖದಿಂದ ಪಾರಾಗ್ತಾರೆ. ಇದೊಂದೇ ನಮಗೆ ವಿಶಿಷ್ಟವಾದಂತಹ ಈ ಭವಸಾಗರದಿಂದ ದಾಟ್ಲಿಕ್ಕೆ ಇದೊಂದೇ ಉಪಾಯ. ನಾಣ್ಯ ಉಪಾಯ ನಾಸ್ತಿ. ಉಪಾಯ ಮತ್ತೊಂದಿಲ್ಲ. ಕಲಿಯುಗದ ಹರಿನಾಮವ ನೆನೆದರೆ ಕುಲಕೋಟಿ ಉದ್ಧರಿಸುವಂತ ಹೇಳ್ತಾರಲ್ಲ, ಹಾಗೆ ಕುಲಕೋಟಿ ಉದ್ಧಾರವಾಗತ್ತೆ ಅಂತ ಹೇಳುತ್ತಾ ಈ ಮೂಲಕವಾಗಿ ಈ ಸ್ಕಂದವನ್ನು ಮುಕ್ತ ಮಾಡ್ತಾ ಇದ್ದಾರೆ. ಈ ಒಂದು ಅಧಿಕ ಮಾಸ ಪ್ರಯುಕ್ತವಾಗಿ ಮಹಾಸ್ವಾಮಿಗಳವರ ಆಜ್ಞೆ ಅನುಗ್ರಹದಿಂದ ವಿವಿಧ ಬಡಾವಣೆಗಳಲ್ಲಿಯೂ ಕೂಡ ಶ್ರೀಮದ್ಭಾಗವತ ಯಜ್ಞ ವಿಶೇಷವಾಗಿ ನೆರವೇರುತ್ತಾ ಇದೆ. ಅದನ್ನು ಕೂಡ ಅದೇ ರೀತಿ ವಿಜಯ ವಿಠಲಾಚಾರ್ಯರು ಸ್ವಗ್ರಹದಲ್ಲಿ ಎಲ್ಲರನ್ನು ತಮ್ಮೆಲ್ಲ ಬರಮಾಡಿಕೊಂಡು ಈ ಒಂದು ತಾವು ಕೇಳುವುದಲ್ಲೇ ಎಲ್ಲರೂ ಕೇಳಿಸುವುದು ಮಹಾಪುಣ್ಯ. ಹೀಗೆ ಮಹತ್ತರವಾದಂತಹ ಈ ಒಂದು ಭಾಗವತದ ಯಜ್ಞವನ್ನ ವಿಶೇಷವಾಗಿ ನೆರವೇರಿಸ್ತಾ ಇದ್ದಾರೆ. ಯಥಾಮತಿಯಾಗಿ ಅನುವಾದ ನಡೆದಿದೆ. ಆ ಮೂಲಕವಾಗಿ ಈ ಅನುವಾದದಿಂದ ಇದಂತಹ ಅಸ್ಮತ್ಕುರುವಂತರದ ಭಾರತೀಯ ಮುಖ್ಯಪಣ ಅಂತರ್ಗತ ಅಂತಹ ಪರಮಾತ್ಮ ಸುಪ್ರೀತನಾಗಲಿ. ಲಕ್ಷ್ಮೀಂದ್ರ ಸಿಂಹದೇವರು ಉತ್ತರೋತ್ತರವಾದಂತಹ ಎಲ್ಲ ಶ್ರೇಯಸ್ಸನ್ನ ಮನೆಯಲ್ಲಿ ಇದೇ ರೀತಿಯಾಗಿ ಜ್ಞಾನಯಜ್ಞ ಪರಂತಪ ಅಂತ ಎಲ್ಲಾ ಯಜ್ಞಕ್ಕಿಂತಲೂ ಜ್ಞಾನಯಜ್ಞ ಪರಮ ಶ್ರೇಷ್ಠವಾದ ಯಜ್ಞ. ಆದ್ದರಿಂದ ನಿರಂತರವಾಗಿ ಜ್ಞಾನಯಜ್ಞ ಅತ್ಯಭ್ಯಾಗತರ ಸೇವೆ ಅದೆಲ್ಲ ನೆರವೇರ್ತಾ ಇರಲಿ. ಆ ವಿಧವಾಗಿರ್ತಕ್ಕಂಥ ರೀತಿಯಾಗಿ ಆಯುರಾರೋಗ್ಯ ಐಶ್ವರ್ಯ ಆನಂದ ಉತ್ತರೋತ್ತರ ವೃದ್ಧಿ ಕೊಟ್ಟು ಜ್ಞಾನ ಭಕ್ತಿ ವೈರಾಗ್ಯಾದಿ ಸತ್ಸಾಧನಗಳನ್ನು ದೇವರು ಮಾಡಿಸಿ ಅನುಗ್ರಹ ಮಾಡಲಿ ಅಂತ ಹೇಳುತ್ತಾ ಮಂಗಲ ಮಾಡ್ತಾ ಇದ್ದೇವೆ. ಸರ್ವವಿಷ ಎಲ್ಲರಿಗೂ ಕೂಡ ಮಂಗಲ ಉಂಟು ಮಾಡಲಿ ಅಂತ ಹೇಳುತ್ತಾ ಮಂಗಲ ಮಾಡ್ತಾ ಇದ್ದೇವೆ. ಶ್ರೀಕೃಷ್ಣಾರ್ಪಣಮಸ್ತು. ಕಳೆದ 5 ದಿವಸದಿಂದ ನಮ್ಮ ಮನೆಯಲ್ಲಿ ಶ್ರೀಮದ್ ಭಾಗವತ ಉತ್ತರಾರ್ಧ ಪ್ರವಚನವನ್ನು ಪೂಜ್ಯ ಆಚಾರ್ಯರು ಗೋವಿಂದಾಚಾರ್ಯರು ನೆರವೇರಿಸಿಕೊಟ್ಟಿದ್ದಾರೆ. ಬಹಳ ಅದ್ಭುತವಾಗಿ ಮನಸ್ಸಿಗೆ ತಾಕೋ ಹಾಗೆ ಪ್ರತಿಯೊಂದು ಕ್ಷಣವೂ ಕಣ್ಮುಂದೆ ಬಂದ ಹಾಗೆ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಆಚಾರ್ಯರಿಗೆ ಎಷ್ಟು ನಾವು ಕೃತಜ್ಞತೆ ಹೇಳಿದ್ರು ಕೂಡ ಕಮ್ಮಿ ಇದೆ. ಒಂದೊಂದು ವಿಷಯಗಳು ಮೈ ರೋಮಾಂಚನ ಆಗ್ತಕ್ಕಂಥ ವಿಚಾರ. ಜೊತೆಗೆ ದಾಸರ ಒಂದು ಕೀರ್ತನೆ ಅದ್ಭುತವಾಗಿ ಅಲ್ಲಿ ಸೇರಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಆಚಾರ ಬಹಳ ಅದ್ಭುತವಾಗಿ ನೆರವೇರಿಸಿದ್ದಾರೆ. ಒಂದೊಂದನ್ನ ಹೇಳಕ್ಕೆ ಇಷ್ಟಪಡ್ತೇನೆ. ದೇವರಿಗೆ ಮೊನ್ನೆ ಮಂಗಳ ಮಹೋತ್ಸವ ಆಯ್ತು ಮನೆಯಲ್ಲಿ. ಮಂಗಳ ಮಹೋತ್ಸವ ಆದಾಗ ಆಚಾರ್ಯ ನೆರವೇರಿಸತಕ್ಕಂಥ ಕೃಷ್ಣ ರುಕ್ಮಿಣಿಯರ ಮಂಗಳ ಮಹೋತ್ಸವ, ಅದು ಕೃಷ್ಣ ಸತ್ಯಭಾಮಿಯರ ಮಂಗಳ ಮಹೋತ್ಸವ ಎಲ್ಲ ನೆರವೇರಿದಾಗ ಅವತ್ತಿನ ದಿವಸ ಒಬ್ಬ ದಂಪತಿ ಬರ್ತಾರೆ ಮನೆಗೆ. ಬಂದು ವೆಂಕಟೇಶ್ ರಾಧಿಕಾ ಅಂತ ಹೇಳಿ ದಂಪತಿಗಳು ಅವ್ರು ಬಂದು ಲಗ್ನ ಪತ್ರಿಕೆ ಕೊಡ್ತಾರೆ. ಅವ್ರ ಮಗನ ಮದುವೆ ಇದೆ, ಮಹೋತ್ಸವ ಇದೆ ಅಂತ ಲಗ್ನ ಪತ್ರಿಕೆ ಕೊಡ್ತಾರೆ. ಅದೊಂದು ಶುಭ ಸಂದರ್ಭ. ಅದೊಂದು
ಆ ಮಂಗಳ ಮಹೋತ್ಸವ ನೆರವೇರೋದಕ್ಕೂ ಅವರು ಮದುವೆ ಪತ್ರ ಕೊಟ್ಟು ಆಹ್ವಾನ ಕೊಟ್ಟು ಮದುವೆ ಬರಬೇಕು ಅಂತ ಹೇಳೋದು ಎಷ್ಟು ನೋಡಿ ಕೋಇನ್ಸಿಡೆನ್ಸ್. ಆಚಾರ್ಯರು ಅಷ್ಟು ಭಕ್ತಿಯಿಂದ ಅದನ್ನು ನೆರವೇರಿಸೋದಕ್ಕೆ ಅದೇ ಒಂದು ಜ್ವಲಂತ ಅದು ಪ್ರತ್ಯಕ್ಷ ಸಾಕ್ಷಿ ಅಂತ ಹೇಳ್ಬೋದು ನಾನು. ಹೀಗಾಗಿ ದೇವರಿಗೆ ಇದು ಪ್ರೀತಿ ಆಗಿದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗುತ್ತೆ. ಆಚಾರ್ಯರಿಗೆ ನಾನು ಕ್ಷಮಾಪಣೆ ಕೇಳ್ತೇನೆ. 2ನೇ ದಿವಸ ಆಚಾರ್ಯ ದಾಸರ ಕೀರ್ತನೆ ಮಾಡಿ ಅದು 2ನೇ ದಿವಸ ಪ್ರವಚನ ನೆರವೇರಿಸ್ಬಿಟ್ರು. ನಮ್ಗೆ ಸ್ವಲ್ಪ ಆಚಾರ್ಯ ವಿಷಯ ಬಹಳ ಇದೆ ಆಚಾರ್ಯ, ದಾಸರ ಕೀರ್ತನೆ ಇರಲಿ ಜೊತೆಗೆ ಭಾಗವತ ಗ್ರಂಥ ವಿಷಯನೂ ನಮ್ಗೆ ತಿಳಿಸ್ಬೇಕಾಗ್ತದೆ, ನಮ್ಗೆ ತುಂಬಾ ನೀವು ಬಹಳ ಚಂದ ಹೇಳ್ತೀರಾ ಅಂತ ಹೇಳಿ ಆಚಾರ್ಯ ನನಗೆ ಅದು ಹೇಳಿದಾಗ ನಂಗೆ ಬಹಳ ತಪ್ಪಾಯ್ತು, ಕ್ಷಮೆ ಇಲ್ಲ ಅಂತ ನಾನು ಕೇಳ್ತೇನೆ ಆಚಾರ್ಯ. ಅದು ಅನ್ಯಥಾ ಇಲ್ಲ, ನಾನು ಕ್ಷಮಾಪಣೆ ಕೇಳ್ತೇನೆ ಆಚಾರ್ಯಗೆ. ಕೇವಲ ಅದು ಭಾಗವತ ಮೇಲೆ ಇರ್ತಕ್ಕಂಥ ಭಕ್ತಿ, ದಾಸರ ಕೀರ್ತನೂ ನಮ್ಗೆ ಬೇಕು, ಎರಡೂ ಬೇಕು ಆಚಾರ್ಯ. ದಯಮಾಡಿ ಎರಡು ಸೇರಿಸಿ ನಮ್ಗೆ ವಿಷಯ ಕೊಡಿ ಅಂತ ಹೇಳಿದಾಗ ಆಚಾರ್ಯ ಇವತ್ತಂತೂ ಅಲ್ಲೇ ಒಂದೊಂದು ನಿಮಿಷನೇ ಅದನ್ನ ತಗೊಂಡು ಅದ್ಭುತವಾಗಿ ನೆರವೇರಿಸ್ಕೊಟ್ಟಾರೆ. ಅದನ್ನ ಕ್ಷಮಾಪಣೆ ಕೇಳ್ತೇನೆ ಆಚಾರ್ಯ. ಯಾಕಂದ್ರೆ ಕ್ಷಮಾಪಣೆ ಕೇಳಬೇಕಾದ್ರೆ ನಾವು ಸಭೆಯಲ್ಲಿ ಕೇಳಬೇಕಂತೆ, ಅದನ್ನ ಒಬ್ಬರಿಂದ ಕೇಳಬಾರ್ದು. ಅದಕ್ಕೋಸ್ಕರ ಆ ಸಭೆಯಲ್ಲಿ ನಾನು ಕ್ಷಮಾಪಣೆ ಕೇಳ್ತಾ ಇದ್ದೇನೆ. ಮತ್ತು ಆಚಾರ್ಯರಿಗೆ ಅನಂತ 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 ನಮಸ್ಕಾರವನ್ನು ತಿಳಿಸ್ತಾ ಇದ್ದೀನಿ. ಎಷ್ಟು ವಿಷಯಗಳು, ಏನು ಉತ್ತರಾರ್ಧದಲ್ಲಿ ಏನ್ ಮೈ ರೋಮಾಂಚನ ಆಗತ್ತೆ, ನಾವಂತೂ ಕಣ್ಣೀರ್ ಹಾಕ್ಬಿಟ್ಟೆ ಇವತ್ತು. ಎಷ್ಟು ವಿಷಯಗಳು, ಏನ್ ಕಥೆ, ಬಹಳ ಸಂತೋಷ ಆಯ್ತು ಸರ್. ಅದ್ಭುತವಾಗಿ ಏನು ನಿಮ್ಮ ಸಮಯಕ್ಕೆ ನಾವು ನೀವು ಬಹಳ ಪೌರಾಹಿತ್ಯ ಕಾರ್ಯಕ್ರಮದಲ್ಲಿ ತಾವು ಬ್ಯುಸಿ ಆಗಿರ್ತೀರಾ, ಪ್ರವಚನ ಪಾಠದಲ್ಲಿ ಅಖಂಡ ತಾವು ಬ್ಯುಸಿ ಆಗಿರ್ತೀರ. ಈ ಒಂದು ಉತ್ತರಾರ್ಧ ಪ್ರವಚನ ನೆರವೇರಿಸ್ಕೊಡ್ಬೇಕು ಅಂದ ತಕ್ಷಣ ತಾವು ಸಂತೋಷವಾಗಿ ಬಂದು ನೆರವೇರಿಸ್ಕೊಟ್ಟಿದ್ದೀರಾ. ಏನು ಹೇಳಿಕ್ ನಮ್ಗೆ ಸಾಧ್ಯನೇ ಇಲ್ಲ. ಆಚಾರ್ಯರ ಮನೆಯವರು ಮಾಮಿಯವರು ಕೂಡ ಬಂದಿದ್ದಾರೆ. ತೋರ್ಸ ಕಡೆ ಎಲ್ಲ ತೋರಿಸ್ತಾರ ಬಂದಾರಂತೆ, ತೋರ್ಸ್ ಬಂದಾರ. ಇವತ್ತಂದ್ರು ಮಾಮಿಯವ್ರು ನಮಸ್ಕಾರ ಮಾಡ್ತೀನಿ ನಾನು. ಹೀಗಾಗಿ ಇವತ್ತಂದ್ರು ಗುಡುಗು ಮಳೆ ಮಿಂಚು ಎಲ್ಲರಿಗೂ ಬರ್ಲಿಕ್ಕೆ ಭಯ ಆಯ್ತು. ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ, ದಯವಿಟ್ಟು ಬರ್ರಿ ಅಂತ ತಕ್ಷಣ ಎಲ್ಲರೂ ಗುರುಪ್ರಸಾದ್ ಅವರು, ಅವ್ರ ಮನೆಯವರು, ಸುಮತಿ ಮೋಶಿ ಅವರು, ಸುಧಮ್ ಅವರು ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ, ಯಾಕಂದ್ರೆ ವಿದ್ವಾಂಸರಿಗೆ ಉತ್ಸಾಹ ಬರಬೇಕಲ್ಲ, ನಾವೇ ಕೇಳ್ತೀವಿ 4 ಜನ ಇದ್ರೆ ಸ್ವಲ್ಪ ಕೇಳಲಿಕ್ಕೆ ಉತ್ಸಾಹ ಬರುತ್ತೆ ಅಂತ ಎಲ್ಲರೂ ಬಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಬಂದಿದ್ದೀರಾ. ಎಲ್ಲರಿಗೂ ನಮಸ್ಕಾರ ಮಾಡ್ತೀನಿ. ಮತ್ತು ಆಚಾರ್ಯರು ಕೂಡ ಅನಂತವಾಗಿ ಪೂಜ್ಯ ಮಾವಲಿ ಆಚಾರ್ಯರು ಕೂಡ ಈ ಸಮಯಕ್ಕೆ ನಾನು ನಮಸ್ಕಾರ ಸಲ್ಲಿಸ್ತಾ ಇದ್ದೇನೆ. ಅಷ್ಟು ಭಕ್ತಿಯಿಂದ ಆ ವಿದ್ವಾಂಸರನ್ನ ರೆಡಿ ಸಿದ್ಧ ಮಾಡಿದ್ದಾರೆ, ಅವರು ಕೂಡ ನಾನು ನಮಸ್ಕಾರ ಸಲ್ಲಿಸ್ತೇನೆ. ಮತ್ತು ಆಚಾರ್ಯ ಅಷ್ಟು ಮನಸ್ಪೂರ್ವಕವಾಗಿ ನಮ್ಗೆ ಹಾರೈಸಿದ್ದಾರೆ, ಅದಕ್ಕೆ ನಾವು ಬೆಲೆ ಕಟ್ಟಲಿಕ್ಕೆ ಆಗಲ್ಲ. ಹೀಗಾಗಿ ಆಚಾರ್ಯರು ನಾವು ಇದೇ ರೀತಿ ಬೇರೆ ನಮ್ಮ ಮನೆ ಬಂದು ಈ ತರ ಒಂದು ಜ್ಞಾನ ಕಾರ್ಯವನ್ನು ನೆರವೇರಿಸ್ಕೊಡ್ಬೇಕು ಅಂತ ಹೇಳ್ತಾ ಪ್ರಾರ್ಥನೆ ಮಾಡ್ತಾ, ಮತ್ತು ಆಚಾರ್ಯರಿಗೆ ಏನಾದ್ರು ಮತ್ತೆ ನಮ್ಮಿಂದ ತಪ್ಪಾಗಿದ್ರೆ ಕ್ಷಮಾಪಣೆ ಕೇಳ್ತೀನಿ, ಕ್ಷಮಿಸಿರಿ ಅಂತ ಹೇಳ್ತಾ ಆಚಾರ್ಯ ನಮಸ್ಕಾರ ಮಾಡ್ತಾ ಇದ್ದೇನೆ. ಮತ್ತೆ ಪೂಜ್ಯ ಮಹಾಸ್ವಾಮಿಗಳವರ ಈ ಒಂದು ಅಧಿಕ ಮಾಸ ನಿಮಿತ್ತವಾಗಿ ಅದು ಹೋದ ವರ್ಷ ಸಮಾಪ್ತಿ ಆಗಬೇಕಾಗಿತ್ತು. ಅದು ಹೋದ ವರ್ಷ ವಿಘ್ನ ಆಗಿ ಈ ವರ್ಷ ಅದು ನೆರವೇರಿಸ್ತಾ ಇದೆ. ಅದು ಕೇವಲ ಸ್ವಾಮಿಗಳ ಆಶೀರ್ವಾದ, ಮಂತ್ರಾಕ್ಷತೆ ಬಲ ಹೇಳಿದಾಗ ಅವಶ್ಯ ಆಗಲಿ ಅಂತ ಹೇಳಿ ಸ್ವಾಮಿಗಳು ಕೂಡ ಆಶೀರ್ವಾದ ಮಾಡಿದ್ರು. ಹೀಗಾಗಿ ಇದೆಲ್ಲ ಯಾಕಂದ್ರೆ ಅಧಿಕ ಮಾಸ ಕಾರ್ಯಕ್ರಮ ಇಲ್ಲೇ ಇದ್ರೆ ನಾವು ಅಲಕ್ಷ್ಯ ಮಾಡ್ತಾ ಹೋಗ್ತಿದ್ವಿ. ನಾವು ಮುಂದ್ ಮಾಡೋಣ ತಗೋ ಅಂತ ಅಲಕ್ಷ್ಯ ಮಾಡೋದು. ಅಧಿಕ ಮಾಸ ಇದ್ದದಕ್ಕೆ ಅದು ಇಷ್ಟು ವೇಗವಾಗಿ ನೆರವೇರಿತು ಅಂತ ಹೇಳ್ಬೋದು ನಾನು. ಹೀಗಾಗಿ ಮಹಾಸ್ವಾಮಿಗಳ ಸ್ಮರಣೆ ಮಾಡ್ತೀನಿ. ಮತ್ತು ಆಚಾರ್ಯರಿಗೆ ವಿಶೇಷ ಅನಂತಪೂರ್ವಕವಾಗಿ ಭಕ್ತಿಪೂರ್ವ ನಮಸ್ಕಾರ ಮಾಡ್ತಾ ಇದ್ದೇನೆ. ಮತ್ತು ಅನೇಕರು ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ರ ನಿಮ್ಗೆಲ್ಲ ಕೂಡ ನಮಸ್ಕಾರ ಮಾಡ್ತೇನೆ. ಮತ್ತು ಆನ್ಲೈನ್ ಕೂಡ ಅನೇಕ ಮಾಧ್ಯಮದವರು ಕೂಡ ಅನೇಕ ಭಗವದ್ಭಕ್ತರು ಕೂಡ ಅದನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ, ಅವರು ಕೂಡ ನಮಸ್ಕಾರ ಮಾಡ್ತಾ ಇದ್ದೇನೆ. ಹೀಗಾಗಿ ಈ ಒಂದು ಪ್ರವಚನದ ಕೃಷ್ಣ ಪ್ರೀತನಾಗ್ಲಿ, ನಮ್ಮೆಲ್ಲ ಪರಿವಾರಕ್ಕೆ ಅನುಗ್ರಹ ಆಗ್ಲಿ, ಶುದ್ಧ ಜ್ಞಾನ ಕೊಡ್ಲಿ ಅಂತ ಆಚಾರ್ಯ ಹತ್ರ ಪ್ರಾರ್ಥನೆ ಮಾಡ್ತಾ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಹರೇ ನಮಃ. ಶ್ರೀ ಕೃಷ್ಣ ಅರ್ಪಣಮಸ್ತು. सत्यानंद गुरु महाराज की जय।